ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಳಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಶ್ರೀಮದ್ ಭವಿಷ್ಯೋತ್ತರ ಪುರಾಣಾಂತರ್ಗತೆ ಶ್ರೀವೆಂಕಟೇಶ ಮಾಹಾತ್ಮ್ಯೆ ಅದ್ಯ ಕಥಾರಂಭಾತ್ ಪೂರ್ವಂ ಕಿಂಚಿತ್ ಪೂರ್ವಾನುವಾದಃ. ನಿನ್ನೆ ದಿವಸ ಅರ್ಥಾತ್ ಮೊನ್ನೆ ದಿವಸ ನಾವೆಲ್ಲರೂ ಕೂಡ ಈ ಭವಿಷ್ಯ ಅದೇ ನಿನ್ನೆ ಆದಿತ್ಯ ಪುರಾಣದ ಶ್ರವಣವನ್ನು ಮಾಡಿದ್ದೀರಿ. ಮೊನ್ನೆ ದಿವಸ ನಾವು ಈ ವೆಂಕಟೇಶಗಿರಿ ಮಹಾತ್ಮ್ಯದಲ್ಲಿ ಪ್ರಧಾನವಾಗಿ ಬಕುಲಾವತಿ ಪ್ರಾಪ್ತಿಯಾದ ಮೇಲೆ, ವರಾದೇವರಿಂದ ಬಕುಲಾವತಿಯ ಪ್ರಾಪ್ತಿಯಾದ ಮೇಲೆ ಶ್ರೀನಿವಾಸ ಬೇಟೆಗೆ ಹೊರಟ ಕಥೆಯನ್ನು ಕೇಳಿದ್ವಿ. ಬೇಟೆಗೆ ಹೊರಟವನು ಚೆನ್ನಾಗಿ ನವವರನಂತೆ ತಯಾರಾಗಿ ಒಳ್ಳೆಯ ಅಲಂಕಾರಾದಿಗಳಿಂದ ಭೂಷಿತನಾಗಿ ಬೇಟೆಯನ್ನು ಆಡಿದ್ದಾನೆ. ಅನೇಕ ಕ್ರೂರ ಮೃಗಗಳ ಸಂಹಾರವನ್ನೆಲ್ಲ ಮಾಡಿ ಅಲ್ಲಿ ಪದ್ಮಾವತಿಯ ದರ್ಶನವನ್ನು ಮಾಡಿದ್ದಾನೆ. ಪದ್ಮಾವತಿಗೂ ಮತ್ತು ಶ್ರೀನಿವಾಸನಿಗೂ ಮುಖಾಮುಖಿಯಾದಂತಹ ಒಂದು ಅದ್ಭುತ ಸನ್ನಿವೇಶವನ್ನು ವೇದವ್ಯಾಸರು ಕಟ್ಟಿಕೊಟ್ಟಿದ್ದಾರೆ. ಅಲ್ಲಿ ಯಾವ ಆ ಪದ್ಮಾವತಿ, ಅವಳ ವೃತ್ತಾಂತವೇನು ಅನ್ನುವ ವಿಷಯವನ್ನು ತೆಗೆದುಕೊಂಡು ಸೂತಾಚಾರ್ಯರಿಗೆ ಮತ್ತು ಶೌನಕಾದಿಗಳು ಪ್ರಶ್ನೆ ಮಾಡಿದಾಗ ಅಲ್ಲಿ ಉತ್ತರವನ್ನು ಕೊಡ್ತಾರೆ. ಪದ್ಮಾವತಿ ಹುಟ್ಟೋಕ್ಕಿಂತ ಮೊದಲು ಯಾವ ಸ್ಥಿತಿ ಇತ್ತು, ಮಕ್ಕಳಾಗದೆ ಹೇಗೆ ಆಕಾಶರಾಜ ಪರಿತಪಿಸ್ತಾ ಇದ್ದ, ಅನೇಕ ವಿಧವಾಗಿ ವಿಲಾಪವನ್ನು ಮಾಡ್ತಾ ಇದ್ದ. ಆವಾಗ ಬೃಹಸ್ಪತ್ಯಾಚಾರ್ಯರಿಂದ ಪ್ರೇರಿತನಾಗಿ ಉತ್ತಮವಾದ ಯಜ್ಞವನ್ನು ಮಾಡಿ, ಯಾವ ಯಜ್ಞದಲ್ಲಿ ಎಲ್ಲರೂ ಭಾಗಿಯಾಗಿ ಚೆನ್ನಾಗಿ ಒಂದು ಕಾರ್ಯವನ್ನು ನಡೆಸ್ತಾರೋ ಆ ಯಜ್ಞ ಸಫಲವಾಗ್ತದೆ, ಅದರಿಂದ ಬೇಕಾದ ಇಷ್ಟಪ್ರಾಪ್ತಿಯಾಗ್ತದೆ ಅನ್ನೋದಕ್ಕೆ ಉತ್ತಮವಾದಂತಹ ಉದಾಹರಣೆ ಅನ್ನುವಂತೆ ಆ ಯಜ್ಞವನ್ನು ಆರಂಭ ಮಾಡಿದ ತಕ್ಷಣ 1000 ದಳದ ಪದ್ಮದಲ್ಲಿ ಪದ್ಮಗರ್ಭೆಯಾಗಿ ಪದ್ಮಾವತಿ ಸಿಕ್ಕಿದ್ದಾಳೆ. ಆ ಪದ್ಮಾವತಿಯನ್ನು ಆಕಾಶವಾಣಿಯ ರೀತಿಯ ಆ ಮಾತಿನಂತೆ ತಂದು ತನ್ನ ಹೆಂಡತಿಯ ಮಡಿಲಿಗೆ ಹಾಕಿದ ತಕ್ಷಣ ಹೆಂಡತಿ ಗರ್ಭವತಿಯಾಗಿ ಅವಳಿಗೂ ಒಂದು ಗಂಡು ಮಗು ಜನಿಸಿದೆ. ಹೀಗೆ ಪದ್ಮಾವತಿಯರು ಮತ್ತು ಅವರ ಇನ್ನೊಂದು ಕೂಸು ವಸುದಾನ ಅಂತ ಹೇಳಿ 2 ಮಕ್ಕಳಾಗಿದ್ದಾರೆ. ಅವರಲ್ಲಿಯ ಈ ಪದ್ಮಾವತಿ ಎಂಬ ಹುಡುಗಿ ತಾರುಣ್ಯಕ್ಕೆ ಬಂದಿದ್ದಾಳೆ. ತನ್ನ ಸಖಿಯರ ಒಟ್ಟಿಗೆ ಈ ಪ್ರದೇಶಕ್ಕೆ ಬಂದಾಗ ಶ್ರೀನಿವಾಸನ ಮತ್ತೆ ದರ್ಶನವಾಗತ್ತೆ ಅನ್ನುವ ಕಥೆ ಹೇಳಿದರು. ಆಮೇಲೆ ಆ ಶ್ರೀನಿವಾಸ ಬಂದು ಅವಳನ್ನು ನೋಡೋಕ್ಕಿಂತ ಮುಂಚೆ ನಾರದರು ಬಂದು ಹೇಳಿರ್ತಾರೆ. ಏನಂದರೆ, ಸಾಕ್ಷಾತ್ ಜಗದೇಕ ಒಡೆಯನಾದ ಶ್ರೀನಿವಾಸನೇ ನಿನ್ನ ಪತಿಯಾಗಿ ಬರ್ತಾನೆ ಅಂತ ಮೊದಲೇ ತಿಳಿಸಿರ್ತಾರೆ. ಆ ಪ್ರಕಾರವಾಗಿ ಅವರಿಬ್ಬರಿಗೂ ಸಮಾಗಮ ಉಂಟಾದ ಮೇಲೆ ಸಖಿಯರ ಕಾರಣದಿಂದ ಅವನ ಎಲ್ಲ ವೃತ್ತಾಂತವನ್ನು ಇವಳು ಕೇಳಿದ್ದಾಳೆ. ಆ ಸಖಿಯರನ್ನು ಮುಂದೆ ಮಾಡಿಕೊಂಡು ಅವಳ ವೃತ್ತಾಂತವನ್ನೆಲ್ಲ ಇವನು ಕೇಳಿದ್ದಾನೆ. ಆಮೇಲೆ ಅವರು ಮತ್ತೆ ಒಂದಿಷ್ಟು ಕೋಲಾಹಲವನ್ನು ಉಂಟು ಮಾಡಿ ಅವನನ್ನು ಓಡಿಸಿ ಕಳಿಸಿದ್ದಾರೆ ಉತ್ತರ ದಿಕ್ಕಿಗೆ ಅಂತ ಆ ಕಥೆಯನ್ನು ಅಲ್ಲಿಗೆ ಮುಗಿಸಿದ್ವಿ. ಅದಾದ ಮೇಲೆ ಮುಂದೆ ಶ್ರೀನಿವಾಸ ಮನೆಗೆ ಬಂದು ಯಥಾಯುಗಾಂತೆ ವಟಪತ್ರಶಾಯಿ, ಸಣ್ಣ ಪುಟ್ಟ ಮಗು
ತಾನು ತನ್ನ ಚಿಕ್ಕದಾದ ಕಾಲುಗಳನ್ನು ಜೋಡಿಸಿ ಹೇಗೆ ಮಲಗಿರ್ತದೋ ಹಾಗೆ ಮಲಗಿಕೊಂಡಿದ್ದಾನೆ. ಸ್ವಲ್ಪ ಅಳ್ತಾ ಇದ್ದಾನೆ. ಅಳುವಂತೆ ದೀರ್ಘ ನಿಶ್ವಾಸವನ್ನೆಲ್ಲ ಮಾಡ್ತಾ ಇದ್ದಾನೆ. ಬಕುಲಾವತಿ ಬಂದು ಅವನಿಗೆ ಪಾದ ಸಂವಹನೆ ಎಲ್ಲ ಮಾಡಿ ಕೇಳ್ತಾ ಇದ್ದಾಳೆ, ಏನು ವಿಷಯ ಅಂತ. ಆವಾಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ. ಅದ್ಯ ಕಥಾ ಪ್ರಸಂಗ. ತಾಂ ವಿನಾ ನಹಿ ಜೀವಾಮಿ ಸತ್ಯಮಿತ್ಯವಧಾರಯ. ಹೌದು, ನೀನು ಹೇಳಿದಂತಹ ವಿಷಯ ಸತ್ಯ ಬಕುಲಾವತಿ. ನಾನು ಕಾಡಿನಲ್ಲಿ ಒಬ್ಬ ಸುಂದರಳಾದ ಸ್ತ್ರೀಯನ್ನು ನೋಡಿದ್ದೇನೆ. ಅವಳು ಸಾಕ್ಷಾತ್ ರಮಾ ಮಹಾಲಕ್ಷ್ಮಿಯಂತೆ ಅವಳು ಕಾಣಿಸಿದ್ಲು. ಮಹಾಲಕ್ಷ್ಮಿಯ ಸನ್ನಿಧಾನ ಎಲ್ಲೇ ಕಂಡರೂ ಕೂಡ ಭಗವಂತ ವಿಶೇಷವಾಗಿ ಅದನ್ನು ಸ್ಮರಣೆ ಮಾಡಿಯೇ ಮಾಡ್ತಾನೆ. ಅರ್ಥಾತ್ ಅದರ ಬಗ್ಗೆ ವಿಷಯವನ್ನು ಹೇಳ್ತಾನೆ. ಆದ್ದರಿಂದ ಅವನು ಹೇಳ್ದ, ಘಟಯಾಶು ವರಾಂಗಿಂ ತಾಂ ಆಕಾಶ ನೃಪನಂದಿನಿ. ಆ ಆಕಾಶ ರಾಜನ ಮಗಳಾದ ಪದ್ಮಾವತಿಯನ್ನು ನನಗೆ ಮದುವೆ ಮಾಡಿಸಬೇಕು ನೀನು. ಅಷ್ಟು ಮಾಡಿದರೆ ಮಾತ್ರ ನನ್ನ ಜೀವನ ಸಾರ್ಥಕ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಾರೆ. ಏನಂತ? ಯಥೋ ಭೂದವತಾರೋತ್ರ ಪದ್ಮಾವತ್ಯರ್ಥಮೇವ ಚ. ನಾನು ಈ ಅವತಾರವನ್ನು ಮಾಡಿದ್ದಕ್ಕೆ ಕಾರಣನೂ ಅದೇ. ಈಗಾಗಲೇ ಹತ್ತಿರದ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ್ದೇನೆ. ಮತ್ತೆ ಈ ಸಂಧಿಕಾಲದಲ್ಲಿ ಶ್ರೀನಿವಾಸನಾಗಿ ಅವತಾರ ಮಾಡುವ ಉದ್ದೇಶ ಅದಕ್ಕೂ ಒಂದು ಕಾರಣ ಹೇಳ್ತಾನೆ. ಪದ್ಮಾವತಿಗಾಗೇ ನಾನು ಅವತಾರ ಮಾಡಿದ್ದು. ಪದ್ಮಾವತಿಯ ಪರಿಣಯ ಮದುವೆ ಆಗಬೇಕು, ಅದಕ್ಕಾಗಿ ಈ ಅವತಾರ ಮಾಡಿದ್ದು. ಮತ್ತೆ ಹೇಳ್ತಾನೆ, ಈ ಅವತಾರಕ್ಕಾಗಿ ನೀನು ಈ ಮದುವೆಯನ್ನು ಮಾಡಿಸ್ಬೇಕು. ಅದೇನೋ ಗೊತ್ತಿಲ್ಲ, ನನ್ನ ಮಗನೇ ನನಗೆ ವೈರಿಯಾಗಿದ್ದಾನೆ ಅಂತ. ಯಾರು ನಿನ್ನ ಮಗ ಅಂತಂದರೆ ಕಾಮನೇ ನನ್ನ ವೈರಿಯಾಗಿ ನಿಂತು ಅವಳ ಮೇಲೆ ನನ್ನ ಮನಸ್ಸು ಗಟ್ಟಿಯಾಗಿ ನಿಲ್ಲುವಂತೆ ಮಾಡಿದ್ದಾನೆ. ಪುತ್ರೋಮೇ ವೈರಮಾಪನ್ನ ಅಂತ ಎಷ್ಟು ಕಾವ್ಯಾತ್ಮಕವಾಗಿ ಅದನ್ನು ಹೇಳ್ತಾರೆ. ದೃಷ್ಟಿಹೀನೇನ ವಿಧಿನ ನಿರ್ಮಿತ ಕನ್ಯಕಾವರ. ಅಲ್ಲ, ಬ್ರಹ್ಮದೇವರಿಗೂ ಆದರೂ ಗೊತ್ತಾಗಬಾರ್ದ? ಅವಳನ್ನು ಹುಟ್ಟಿಸಿದಾಕ್ಷಣ ಗೊತ್ತಾಗಬೇಕಾಗಿತ್ತು ರಾಜನಿಗೆ, ನನಗೇ ಮದುವೆ ಮಾಡಬೇಕು ಅಂತ ಹೇಳಿ. ಅಂತಹ ಸುಂದರಳಾದ ಕನ್ಯೆಯನ್ನು ಅಷ್ಟು ದೂರದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಹೀಗಾಗಿ ಅನಾಯಾಸವಾಗಿ ಈ ಕೆಲಸ ಆಗಬೇಕು. ಜಾಸ್ತಿ ಏನಿಲ್ಲ, ಸಿಂಪಲ್ ಇನ್ ಆ್ಯಂಡ್ ಔಟ್ ಅಂತಾರೆ ನೋಡಿ ಪೊಲೀಸ್ ಭಾಷೆ ಒಳಗೆ. ಆ ಥರ ಸುಮ್ಮನೆ ಹೋಗಬೇಕು, ಮಾತಾಡಬೇಕು, ಬಂದು ಮದುವೆ ಆಗಬೇಕು. ಆ ಥರ ಅದನ್ನು ಬರೆದಿದ್ದ ಹೇಳ್ತಿದ್ದೀನಿ. ಅನಾಯಾಸೇನ ಮೇ ಭೂಯಾತ್ ಇತಿ ಮೇ ನಿಶ್ಚಿತಾಮತಿ. ಮತ್ತೆ ಹೇಳ್ತಾಳೆ, ನೀನು ಯಾಕೆ ಈ ಕೆಲಸ ಮಾಡಬೇಕು ಅಂದರೆ ನನಗೆ ಯಾರಿದ್ದಾರೆ? ಯಾರೂ ಇಲ್ಲ. ಯಾರೂ ಇಲ್ಲದವನಿಗೆ ಜೊತೆಗೆ ಯಾರು ಇರ್ತಾರೋ ಅವರೇ ಎಲ್ಲ. ಆಪತ್ಸು ಮಿತ್ರಂ ಜಾನೀಯಾತ್ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಆಪತ್ಸು ಮಿತ್ರಂ ಜಾನೀಯಾತ್ ಅಂದರೆ ನಮ್ಮ ಸ್ನೇಹಿತರು ಎಷ್ಟು ಜನ ಅಂದರೆ ಫೇಸ್ಬುಕ್ನೊಳಗೆ ಎಷ್ಟು ಕಾಣ್ತಾರೋ ಅಷ್ಟು ಜನ ಅಲ್ಲ. ನಾಟ್ ಎಟ್ ಆಲ್. ಎಷ್ಟು ಜನ ಅಂದರೆ ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಮನೆಗೆ ಬಂದು ಯಾರು ನಿಲ್ತಾರಲ್ಲ ಅಷ್ಟೇ ಜನ ನಿಮ್ಮ ಸ್ನೇಹಿತರು. ಕಷ್ಟ ಕಾಲದಲ್ಲಿ ಇಷ್ಟ ಕಾಲದಲ್ಲಿ ಬರೋ ಬಹಳ ಜನ ಇರ್ತಾರೆ. ಕಷ್ಟ ಕಾಲದಲ್ಲಿ ಬರುವ ಸ್ನೇಹಿತರು ಯಾರೋ ಅವರೇ ನಿಜವಾದ ಸ್ನೇಹಿತರು. ಅದಕ್ಕೆ ಆಪತ್ತಿನಲ್ಲಿ ಸ್ನೇಹಿತರನ್ನು ಕಾಣಬೇಕು ಅಂತ ಹೇಳಿ ಒಂದು ಶಾಸ್ತ್ರದ ಮಾತು. ಹಾಗೆ ಅವನಂತಾನೆ, ನೀನೇ ನನಗೆ ಸ್ನೇಹಿತೆ, ನೀನೇ ನನಗೆ ತಾಯಿ, ನೀನೇ ನನಗೆ ಬಂಧು. ಹೇಳ್ತಾ ನೋಡ್ರಿ ಏನಂತ, ತ್ವಮ್ಮೇ ಮಾತಾ ಪಿತಾದೇವಿ ಭ್ರಾತಾ ಮಾತುಲ ಏವಚ. ನೀನೇ ನನ್ನ ತಂದೆ, ತಾಯಿ, ಸೋದರ ಮಾಮ ಎಲ್ಲವೂ ಆಗಿದ್ದಿ. ಹೀಗಾಗಿ ನೀನು ಅದನ್ನು ಮಾಡಿಸಿಕೊಡಬೇಕು ಅಂತ. ಮರಣೇ ಜೀವ ನಕರಿಷ್ಯಸಿ ಚೇದ್ಬಾಲೆ ತದಾಮೇ ಮರಣಂ ಧ್ರುವಂ ಮರಣೇ ಜೀವನೋಪಾಯಂ ಯೇ ಕುರ್ವಂತಿ ನರೋತ್ತಮಾಹ ತೇ ದಿವಂ ಯಾಂತಿ ಯಾನೇನ ಪುಣ್ಯ ಮಾರ್ಗೇನ ಕನ್ಯಕೆ. ಸಾಯುವ ವ್ಯಕ್ತಿ ನೀನು ಈ ಕೆಲಸ ಮಾಡದೇ ಇದ್ರೆ, ಅರ್ಥಾತ್ ನನ್ನ ಮದುವೆ ಆಗದೇ ಇದ್ರೆ ನಾನು ಬದುಕೋದಿಲ್ಲ, ನಾನು ಸಾಯ್ತೀನಿ. ನಂಬರ್ 1. ಸಾಯುವ ವ್ಯಕ್ತಿಗೆ ಯಾರು ಅವನ ಸಾವನ್ನು ತಪ್ಪಿಸ್ತಾರಲ್ಲ, ಅದಕ್ಕೆ ಅನೇಕ ರೀತಿಯ ಪುಣ್ಯ ಅವರಿಗೆ ಬರ್ತದೆ. ಯಾರೋ ಒಬ್ಬರು ಪಾಪ ಕಷ್ಟದೊಳಗಿರ್ತಾರೆ, ಏನು ಮಾಡೋದು, ಇದ್ದು ಪ್ರಯೋಜನ ಇಲ್ಲ, ನಾನು ಈ ಜೀವ ಬಿಟ್ಬಿಡ್ತೀನಿ ಅಂತ ಅಂತಿರ್ತಾರೆ. ಹೌದಾ, ಭಾಳ ಸಂತೋಷ, ಬರ್ರಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ಬಾರ್ದು. ಅವರನ್ನು ಸಮಾಧಾನಪಡಿಸಿ ಆ ಕ್ಷಣದ ಆ ಬುದ್ಧಿಯನ್ನು ತಪ್ಪಿಸ್ಬೇಕು. ಅದರಿಂದ ಅವರನ್ನು ದೂರ ಮಾಡಬೇಕು. ಅದಕ್ಕೆ ಮಿತ್ರತ್ವದ ಲಕ್ಷಣ ಅಂತ ಕರೀತಾರೆ. ಅದು ಹೇಳ್ತಾರೆ ನೋಡ್ರಿ, ಏನು ಪಾಪಾನ್ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ಚ ಗೂಹತಿ ಗುಣಾನ್ ಪ್ರಕಟೀಕರೋತಿ ಆಪದ್ಗತಂ ಚ ನ ಜಹಾತಿ ದದಾತಿ ಕಾಲೇ ಸನ್ಮಿತ್ರ ಲಕ್ಷಣಮಿದಂ ಪ್ರವದಂತಿ ಸಂತಹ. ಒಳ್ಳೆಯ ಮಿತ್ರನ ಲಕ್ಷಣ ಏನು ಅಂದರೆ ತಪ್ಪು ಮಾಡುವುದನ್ನು ತಪ್ಪಿಸ್ಬೇಕು. ನಾನೇನಾದರೂ ನನ್ನ ಸ್ನೇಹಿತನಿಗೆ ತಪ್ಪು ಮಾಡ್ತಾ ಇದ್ದರೆ ಹೇಳಿದರೆ ಅವನು ಸುಮ್ಮನೆ ಮನಸ್ಸಿಗೆ ಬೇಜಾರು ಮಾಡ್ಕೋತಾನೆ. ತಪ್ಪು ಮಾಡಿದರೆ ಮಾಡಲಿ ಅಂತ ಬಿಟ್ಟು ಬಿಡಬಾರ್ದು. ಎಷ್ಟೇ ಕಠೋರವಾಗಿರಲಿ ಅವನು ನನ್ನ ಸ್ನೇಹಿತ ಅಂತ ಆಗಬೇಕು ಅಂದರೆ ಅವನು ಮಾಡುವ ಪಾಪದ ಕೆಲಸಕ್ಕೆ ನಾನು ಸಾಥ್ ಕೊಡಬಾರ್ದು, ತಪ್ಪಿಸ್ಬೇಕದನ್ನು. ಮತ್ತೆ ಯೋಜಯತೆ ಹಿತಾಯ, ತಪ್ಪಿಸೋದ್ರಷ್ಟೇ ಪ್ರಯೋಜನ ಇಲ್ಲ, ಒಳ್ಳೆಯದಕ್ಕೆ ಅವನನ್ನು ಹಚ್ಚಬೇಕಂತ. ಹೀಗೆ ಅನೇಕ ಲಕ್ಷಣಗಳನ್ನು ಮಿತ್ರತ್ವದಲ್ಲಿ ಹೇಳ್ತಾರೆ.
ನೀನು ನಾನು ಸಾಯೋದಕ್ಕೆ ಹೊರಟಿದ್ದೇನೆ, ಅವಳಿಲ್ಲದೆ ಇದ್ದರೆ ನನ್ನನ್ನು ಉಳಿಸಿದರೆ ಎಂಥ ದೊಡ್ಡ ಪುಣ್ಯ, ಮಿತ್ರನನ್ನು ಉಳಿಸಿದ ಪುಣ್ಯ ಬರ್ತದೆ ನಿನಗೆ ಅಂತ ಹೇಳಿ ಅನೇಕ ವಿಡಂಬನೆಯ ಮಾತುಗಳನ್ನು ಆಡ್ತಾ ಇದ್ದಾನೆ. ನೀನೇ ಸರ್ವಸ್ವವೂ ಆಗಿದ್ದಿ. ಅಷ್ಟಕ್ಕೆ ಮುಗಿಸೋದಿಲ್ಲ, ಎಲ್ಲ ತಗೊಂಬರ್ತಾನೆ. ತ್ವಂ ಪ್ರಹ್ಲಾದ, ತ್ವಂ ಅಕ್ರೂರ, ತ್ವಂ ಧ್ರುವ, ತ್ವಂ ಗಜೇಶ್ವರ, ತ್ವಂ ಉದ್ಧವ, ಮೇ ಭಕ್ತಶ್ಚ ತ್ವಂ ಕಿರೀಟಿ ಬಲಿಸ್ತಥಾ. ನನ್ನ ಪಾಲಿಗೆ ಪ್ರಹ್ಲಾದ ಯಾರು ಅಂದರೆ ನೀನೇ ಪ್ರಹ್ಲಾದ. ದೈತ್ಯರೊಳಗೆ ಭಗವಂತನ ವಿಭೂತಿ ರೂಪ ಎಲ್ಲಿದೆ? ಪ್ರಹ್ಲಾದನಲ್ಲಿ. ಅದಕ್ಕೆ ಹೇಳ್ತಾನೆ ನನ್ನ ಪಾಲಿಗೆ ನೀನೇ ಪ್ರಹ್ಲಾದ, ಅದಕ್ಕಾಗಿ ನಿನ್ನ ಮೇಲೆ ಬಹಳ ಪ್ರೀತಿ ನನಗೆ. ಅಕ್ರೂರ ವರದ ಅಂತ ದೇವರನ್ನು ಕರೀತಾರೆ. ಅಕ್ರೂರ ಬಹಳ ಹತ್ತಿರದ ಸ್ನೇಹಿತ ಪರಮಾತ್ಮನಿಗೆ. ಅದಕ್ಕೆ ನೋಡ್ರಿ, ಆ ಬಿಲ್ಲು ಹಬ್ಬದ ನೆಪವನ್ನು ಮಾಡಿ ಕಂಸ ಅವರಿಬ್ಬರನ್ನು ಕರ್ಕೊಂಡ್ಬರ್ಬೇಕಲ್ಲ, ಬಲರಾಮ ಮತ್ತು ಕೃಷ್ಣರನ್ನ, ಯಾರನ್ನ ಕಳಿಸಿರ್ ಬರ್ತಾನೆ? ಅಕ್ರೂರನ್ನು ಕಳಿಸ್ತಾನೆ. ಅಕ್ರೂರ ಬಂದ ತಕ್ಷಣ ಸಂತೋಷದಿಂದ ಬಿಗಿದಪ್ಪಿ ಅವನು ಮಾತಿಗೆ ತಯಾರಾಗಿ ಬಂದು ಬಿಡ್ತಾನೆ ಕೃಷ್ಣ. ಎಲ್ಲಿ? ಮಥುರಾ ಪಟ್ಟಣಕ್ಕೆ. ಹೀಗಾಗಿ ಅಕ್ರೂರನ ಮೇಲೆ ಬಹಳ ಪ್ರೀತಿ ಕೃಷ್ಣನಿಗೆ. ನೀನೇ ನನ್ನ ಅಕ್ರೂರ ಅಂತ. ಧ್ರುವ ಸಣ್ಣ ಕೂಸು ಲೋಕೋತ್ತರವಾದ ಕೆಲಸವನ್ನು ಮಾಡಿ ತೋರಿಸ್ತು. ನಾವು ಸಣ್ಣವರು, ನಾವು ದೊಡ್ಡ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಏನಾದರೂ ಯಾರಾದರೂ ಯಾವತ್ತಾದರೂ ಅಂದುಕೊಂಡ್ರೆ ಅದಕ್ಕೆ ದೊಡ್ಡ ಅಪವಾದವಾಗಿ ನಿದರ್ಶನವಾಗಿ ನಿಲ್ಲುವ ವ್ಯಕ್ತಿತ್ವ ಅಂದರೆ ಇದು ಧ್ರುವರಾಜನಂದು. ಸಣ್ಣ ಕೂಸು ಏನು ಮಾಡ್ಲಿಕ್ಕೆ ಶಕ್ಯ ಅಂದರೆ ಸರ್ವಸ್ವವನ್ನು ಮಾಡಿಬಿಡು. ವಾಸುದೇವ ರೂಪಿಯಾದ ಅರ್ಥಾತ್ ಆ ಪರಮಾತ್ಮನ ಸಂಪೂರ್ಣವಾದ ಪೂರ್ಣ ದಿವ್ಯಾನುಗ್ರಹಕ್ಕೆ ಪಾತ್ರವಾಯಿತು ಆ ಸಣ್ಣ ಕೂಸು. ಅಂತಹ ಧ್ರುವರಾಜನ ಮೇಲೆ ಏನು ಪ್ರೀತಿ ಭಗವಂತನಿಗೆ! ಶಾಶ್ವತವಾದ ಧ್ರುವಲೋಕ ಅಂತೆ ಮಾಡಿಟ್ಟಿದ್ದಾನೆ, ಅಲ್ಲೇ ಅವರನ್ನ ಇರುವಂತೆ ಮಾಡಿದ್ದಾನೆ. ಅದು ನೀನಾಗಿದ್ದಿ. ಗಜೇಶ್ವರ, ನೀನು ಗಜೇಂದ್ರವನ್ನ ಹೇಗೆ ರಕ್ಷಣೆ ಮಾಡಿದ ವಿಷ್ಣು ಪರಮಾತ್ಮ ಇದ್ದಾನೋ ಹಾಗೆ ವಿಷ್ಣುವಿನ ಇನ್ನೊಂದು ಅಪರಾವತಾರನಾದ ನನಗೆ ನೀನು ಗಜೇಂದ್ರ ಇದ್ದಂತೆ, ನೀನು ಉದ್ಧವ ಇದ್ದಂತೆ. ಉದ್ಧವ ಅಂತೂ ಅವರ ಚಿಕ್ಕಪ್ಪನ ಮಗ, ಅವನ ಮೇಲೆ ಇನ್ನೂ ಪ್ರೀತಿ. ಯಾಕೆ ಅಂದರೆ ಅವನು ತಮ್ಮನೇ ಆದವನು, ಯಾದವನೇ ಆದವನು. ಅಷ್ಟೇ ಅಲ್ಲ, ಎಲ್ಲವೂ ಹೊರಟು ಹೋದ ಮೇಲೆ ಉದ್ಧವನಿಗೆ ತನ್ನ ಮನಸ್ಸಿನ ಮಾತನ್ನು ತಿಳಿಸಿದಂತಹ ಶ್ರೀಕೃಷ್ಣ. ಉದ್ಧವನ ಮೇಲೆ ವಿಶಿಷ್ಟ ಪ್ರೀತಿ, ಅದು ಕೂಡ ನೀನೇ ಆಗಿದ್ದಿ ಅಂತ ಹೇಳಿ ಕಿರೀಟಿ ಅಂದರೆ ಅರ್ಜುನ. ಅರ್ಜುನ ಅಂತೂ ಪ್ರಶ್ನೆನೇ ಇಲ್ಲ. ಪಾರ್ಥೋ ಸಖಾಮಮ ಅಂತ ಅವಾಗಲೇ ಹೇಳಿದ್ದ. ಪಾಂಡವರು ನನ್ನ ಬಾಂಧವರು, ಸ್ನೇಹಿತರು ಅಂದರೆ ನನ್ನ ಹೆಸರು ಪಾರ್ಥ, ಆ ಸ್ನೇಹಿತನ ಹೆಸರು ಅಂತ ಹೇಳಿದ್ದಾರೆ. ಮತ್ತು ಬಲಿಚಕ್ರವರ್ತಿ, ಯಾವ ಬಲಿಚಕ್ರವರ್ತಿಯ ಮನೆಯನ್ನ ಕಾಯಲಿಕ್ಕೆ ಪರಮಾತ್ಮನೇ ಹೋಗಿ ಆ ಕೆಳಗಿನ ಲೋಕಗಳಲ್ಲಿ ಕೂತಿದ್ದಾನೋ ಅಂತಹ ಶ್ರೇಷ್ಠನಾದ ಬಲಿಚಕ್ರವರ್ತಿಯು ನೀನಾಗಿದ್ದಿ. ಅಜಾಮಿಲ, ದ್ರೌಪದಿ ಎಲ್ಲ ಹೆಸರು ತಗೊಂಡು ವಿಭೀಷಣ, ಇವರೆಲ್ಲರೂ ಕೂಡ ನನ್ನ ಪ್ರಾಣ ಸಮರಾದ ಭಕ್ತರು, ಅದರಲ್ಲಿ ನೀನು ಒಬ್ಬಳಾಗಿದ್ದಿ ಅಂತ ಹೇಳಿದ್ರು. ಯಾಕೆಂದ್ರೆ ತಾಯಿಯೇ ಕೆಲಸ ಮಾಡಿದವಳು, ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡಿದವಳಲ್ಲ. ಕೃಷ್ಣ ಸಣ್ಣವನಿದ್ದಾಗಿಂದ ಅವನ ತಾಯಿಯಾಗಿ ಯಶೋದೆಯಾಗಿ ಕೆಲಸ ಮಾಡಿದ ಬಕುಲಾವತಿ ಎಷ್ಟು ಪ್ರೀತ್ಯಾಸ್ಪದಳಾಗ್ಬೋದು ಅದನ್ನು ಜ್ಞಾಪಿಸಿಕೊಡ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ಇದು ಬಹಳ ಮಹತ್ವದ ನೋಡ್ರಿ, ಎಲ್ಲರೂ ಕೇಳ್ಕೋಬೇಕು. ಸರ್ವೇ ತ್ವಮೇವ ಬಕುಲೆ ಏತತ್ ಕಾರ್ಯಂ ಸಮಾಚರ ತ್ವಾಂ ದೃಷ್ಟ ಮೇ ಮನೋ ಹರ್ಷಂ ಗಚ್ಚತಿ ಸ್ಮ ನಿರಂತರಂ ಗವಾಂ ಕೋಟಿ ಸಹಸ್ರೇಣ ಹಯಾನಾಂ ಅಯುತೈಸ್ತಥ ಸುವರ್ಣ ತಿಲದಾನೈಶ್ಚ ಸಮಂ ಮಾಂಗಲ್ಯವರ್ಧನಂ. ಯಾರದಾದ್ರೂ ಮದುವೆ ಮಾಡಿಸೋದು ಅಂದ್ರೆ ಎಷ್ಟು ಪುಣ್ಯದ ಕೆಲಸ ಅಂದರೆ, 1,000 ಕೋಟಿ ಗೋವು ಆಕಳನ್ನ ದಾನ ಕೊಟ್ಟರೆ ಎಷ್ಟು ಪುಣ್ಯ ಬರ್ತದೋ ಅಷ್ಟು ಒಂದು ಮಂಗಳ ಸೂತ್ರವನ್ನು ಕಟ್ಟಿಸೋದ್ರಿಂದ ಬರ್ತದೆ. ಅದಕ್ಕೆ ಇನ್ನೊಬ್ಬರು ಮದುವೆ ಮಾಡಿಸೋದು ಅಷ್ಟು ಮಹತ್ವದ್ದು. ಆಮೇಲೆ 10,000 ಅಯುತವಾದ ಅರ್ಥಾತ್ 10,000 ಸಂಖ್ಯವಾದ ಆ ಅಶ್ವಗಳನ್ನ ದಾನ ಕೊಟ್ಟರೆ, ಸುವರ್ಣ ದಾನ ಕೊಟ್ಟರೆ, ತಿಲದಾನವನ್ನು ಕೊಟ್ಟರೆ ಏನೆಲ್ಲ ಪುಣ್ಯ ಬರಬೇಕೋ ಅದು ಕೇವಲ ಮಾಂಗಲ್ಯವರ್ಧನದಿಂದ, ಇನ್ನೊಬ್ಬರ ಮಾಂಗಲ್ಯವನ್ನು ಕಟ್ಟಿಸೋದ್ರಿಂದ ಬರ್ತದೆ. ಆದ್ದರಿಂದ ನನಗೆ ಈ ಕೆಲಸವನ್ನು ನೀನು ಮಾಡಿಕೊಡು ಅಂತ ಹೇಳಿ ಅವಳು ಹೇಳಿದ್ದು. ಇಷ್ಟೆಲ್ಲ ಹೇಳೋದು ಬೇಕಾಗೇ ಇಲ್ಲ. ನೀನು ತಾಯಿಗೆ ಮಕ್ಕಳು ಡೀಟೇಲ್ಸ್ ಕೊಡಬೇಕಾಗಿಲ್ಲ, ಒಂದು ಸ್ವಲ್ಪ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಹಾಗೆ ಇವನು ಹೇಳೋಕ್ಕಿಂತ ಮುಂಚೆ ಸರಿಯಾಗಿ ಗೆಸ್ ಮಾಡಿದವಳು ಅವಳು. ಫಸ್ಟಿಗೆ ಹೇಳಿಬಿಟ್ಲು ಏನಂತ, ನನಗೆ ಗೊತ್ತು ಯಾವುದೋ ಹುಡುಗಿನ ನೋಡ್ಕೊಂಡು ಬಂದು ಅದಕ್ಕೆ ಮಲಗಿದ್ದೆ ಅಂತ. ಇದನ್ನ ಮುಂಚೆನೇ ಹೇಳಿದ್ದೀನಿ ನಾನು. ಇಷ್ಟು ಡೀಟೇಲ್ ಕೊಡಬೇಕಾ ನೀನು? ಈ ಯಾವ ಬೆಣ್ಣೆಯನ್ನು ಹಚ್ಚದೇ ಇದ್ರು ನಾನು ಮಾಡ್ತೀನಿ ಈ ಕೆಲಸ ಅನ್ನುವ ರೀತಿಯಲ್ಲಿ ತಕ್ಷಣಕ್ಕೆ ಉತ್ತರ ಕೊಡ್ತಾಳಂತ. ಏನಂತ? ಪುತ್ರಾಸ್ತೆ ಜಗದಾಧಾರ ತ್ವಯಾ ಯತ್ರ ನಿರೀಕ್ಷಿತ ತನ್ಮಾರ್ಗಂ ವದ ಗೋವಿಂದ ಗಚ್ಛಾಮಿ ಕರುಣಾನಿಧೆ. ಬರೀ ನೀನು ಅಡ್ರೆಸ್ ಕೊಡು ಸಾಕು, ನಾ ಕೆಲಸ ಮುಗಿಸ್ತೇನೆ. ಇನ್ನೇನು ಬೇಕಾಗಿಲ್ಲ, ಜಸ್ಟ್ ನೇಮ್ ಆ್ಯಂಡ್ ಅಡ್ರೆಸ್. ಅದು ಹೆಂಗೆ ಹುಡುಕ್ತಿರ್ಬೇಕು ನೋಡ್ರಿ, ಎಷ್ಟು ಧೈರ್ಯ. ಆ ಹೆಣ್ಣು ಮಗಳಿಗೆ 50 ವರ್ಷ ಆದರೂ ಹುಡುಕ್ತೀನಿ ನಾನು ಅಂತ ಹೇಳ್ತಾರೆ. ಕಾಸಾ ಪೂರ್ವಂ ಕಿಮರ್ಥಂ ಚ ಕನ್ಯಕಾ ಜನಿತಾ ಭುವಿ. ಕೇಳೋರು ಸೂಕ್ಷ್ಮವಾಗಿ ಎಷ್ಟು ಇರಬೇಕು ಅಂತ ಅಲ್ಲಿಗೆ ಇದೊಂದು ನಿದರ್ಶನ. ಉಪನ್ಯಾಸ ಹೇಳೋರು ಹೇಳ್ತಾರೆ, ಕೇಳೋರು ಎಷ್ಟು ಲಕ್ಷ್ಯ ಇಡಬೇಕು ಅದನ್ನ ಬಕುಲಾವತಿ ತೋರಿಸ್ಕೊಡ್ತಾಳೆ ನೋಡ್ರಿ. ನಾ ಏನೋ ಕೆಲಸ ಮಾಡ್ತೀನಿ ತಕ್ಷಣ ಅಂತ ಹೇಳಿದ್ದು ಅಲ್ಲ, ಈಗ ಒಂದು 5 ನಿಮಿಷ ಮುಂಚೆ ನೀವು ಅಂದ್ರಲ್ಲ, ಈ ನಾನು ಅವತಾರ ಮಾಡಿದ್ದೆ ಪದ್ಮಾವತಿಗಾಗಿ ಅಂತ, ಅದ್ಯಾಕೆ ಅಂತ ಕೇಳಿದ್ವಿ.
ಓ, ಆ ಪಾಯಿಂಟ್ ಮಿಸ್ ಆಗಿತ್ತು. ಅವಳ ಆದ್ರೆ ಪದ್ಮಾವತಿಯ ಮದುವೆಗಾಗಿ ನಾನು ಇಲ್ಲಿ ಬಂದಿದ್ದೆ ಅಂತಂದೆಲ್ಲ, ಈ ವಿಷಯ ಸ್ವಲ್ಪ ಮಿಸ್ ಆಗ್ತಾ ಇದೆ. ಅದನ್ನ ನೀನು ಪೂರ್ಣ ಮಾಡು ಅಂತ ಕೇಳಿದ್ರು. ತದ್ವೃತ್ತಮಖಿಲಂ ಬ್ರೂಹಿ ಸತ್ಯೇನ ಮಮ ಕೇಶವ, ಅದನ್ನ ನೀಟಾಗಿ ತಿಳಿಸ್ಕೊಡು ಅಂತ ಕೇಳಿದ್ರು. ಹೌದಾ, ಕರೆಕ್ಟ್, ನೀ ಕೇಳಿದ್ದು. ಅದಕ್ಕೆ ಶ್ರೀನಿವಾಸ ಹೇಳ್ತಾನೆ, ಬಹಳ ದೊಡ್ಡ ಕೆಲಸ ಮಾಡಿದ್ದಾಳೆ ಆ ಪದ್ಮಾವತಿ. ನಮಗಾಗಿ ಎಷ್ಟು ಕೆಲಸ ಮಾಡಿದ್ದಾಳೆ, ಸೇವೆ ಮಾಡಿದ್ದನ್ನ ಭಗವಂತ ಎಂದೂ ಮರೆಯುವುದಿಲ್ಲ. ಅದಕ್ಕೆ ಹೇಳ್ತಾರೆ, ನ ದೇವ ತೋಷಣಂ ವ್ರಥ. ಏನ್ರಿ, ಒಂದೇ ಒಂದು ಸಣ್ಣ ಕೆಲಸ, ಏನೂ ಇಲ್ಲ, ದೇವರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿಟ್ರಿ, ಅದನ್ನೂ ಲೆಕ್ಕ ಇಡ್ತಾನೆ ಪರಮಾತ್ಮ. ಅವನು ತುಪ್ಪದ ದೀಪ ಹಚ್ಚಿದ್ದ, ಅವನಿಗಿಷ್ಟು ಕಲ್ಯಾಣ ಆಗಬೇಕು ಅಂತ ದೇವರು ಬರದೇ ಇಡ್ತಾನೆ. ಎಲ್ಲೂ ಕೂಡ ಒಂದು ಕ್ಷಣ ಒಂದು ತಪ್ಪು ನಡೆಯೋದಿಲ್ಲ. ಅಂತಹ ಗಟ್ಟಿಮುಟ್ಟಾದ ಶಾಸನ ಪರಮಾತ್ಮನು. ಅದೇ ರೀತಿಯಾಗಿ ಇಲ್ಲಿಯೂ ಆಯಿತು. ಏನಂತಂದ್ರೆ, ಶೃಣು ಬಾಲೆ ಪುರಾವೃತ್ತಂ ಪದ್ಮಾವತ್ಯಾ ಜನೇ ಶುಭಂ ತ್ರೇತಾಯಾಂ ರಾಮರೂಪೇಣ ತ್ವವತಾರಮಹಂ ಗತಃ. ತಾಯಿ ತಂದೆಯರ ಶ್ರೇಷ್ಠವಾದ ಪರಿಪಾಲನೆಯನ್ನು, ಮಾತಿನ ಪರಿಪಾಲನೆಯನ್ನು ಮಾಡಲಿಕ್ಕೆಂತೆ ಒಂದು ನಿದರ್ಶನವಾಗಿ ನಾನು ರಾಮಾವತಾರವನ್ನು ಪಡೆದಿದ್ದೆ. ಆ ರಾಮಾವತಾರದಲ್ಲಿ ತಾಯಿ ಕೈಕೇಯಿ ಹೇಳಿದಂತೆ ನಾನು ವನವಾಸಕ್ಕೆ ಹೋಗಬೇಕಾಯಿತು. ತಂದೆಯ ಆದೇಶದಂತೆ ವನವಾಸಕ್ಕೆ ನಾನು ಹೊರಟೆ. ದಂಡಕಾರಣ್ಯಕ್ಕೆ ಬಂದೆ. ದಂಡಕಾರಣ್ಯ ಅಂತ ನಿಮಗೆಲ್ಲ ಪ್ರಸಿದ್ಧವಾದದ್ದು. ಆ ದಂಡಕಾರಣ್ಯಕ್ಕೆ ಬಂದಾಗ ನಾನು ಒಬ್ಬನೇ ಬರಲಿಲ್ಲ, ನನ್ನ ಜೊತೆಗೆ ನನ್ನ ಹೆಂಡತಿಯಾದ ಸೀತಾಮಾತೆ ಮತ್ತು ಸೀತಾದೇವಿ ಜೊತೆಗೆ ನನ್ನ ತಮ್ಮ ಲಕ್ಷ್ಮಣ ಬಂದಿದ್ದು. ಹೇಳ್ತಾರೆ, ತದಾ ತು ರಾವಣೋ ನಾಮ ರಾಕ್ಷಸೋ ಲೋಕಕಂಟಕಃ ಲೋಕಭರ್ತು ಸತಿಂ ಹೃತ್ವ ಲಂಕಾಂ ಗಂತುಂ ಅವರ್ತತ. ಆವಾಗ ರಾವಣ, ಕೆಟ್ಟ ದುಷ್ಟ ರಾವಣ ಏನು ಮಾಡಿದ ಅಂತಂದ್ರೆ, ಇವತ್ತು ರಾವಣನ್ನೂ ಸರಿ ಅನ್ನೋರು ಜನ ಇದ್ದಾರೆ ನೋಡಿ, ಅವ್ರು ಇದನ್ನು ನೋಡ್ಬೇಕು. ಒಬ್ಬ ಪರಸ್ತ್ರೀಯನ್ನು ಅಪಹಾರ ಮಾಡೋದಕ್ಕೆ ಇನ್ಯಾವ ಕ್ವಾಲಿಫಿಕೇಶನ್ ಕೊಡಬೇಕು ಅಥವಾ ಇನ್ಯಾವ ಜಸ್ಟಿಫಿಕೇಶನ್ ಕೊಡಬೇಕೋ ಗೊತ್ತಿಲ್ಲ, ಅಂತಹ ನೀಚರು ಅಂತ ಅನ್ಲಿಕ್ಕೆ. ಅಂತಹ ದುಷ್ಟ ಲೋಕಕಂಟಕನಾದ ರಾವಣ ಸೀತೆಯನ್ನ ಅಪಹಾರ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಆವಾಗ ಲಕ್ಷ್ಮಣ ಮನೆಯಲ್ಲಿ ಇಲ್ಲದೇ ಇರದಂತೆ ಮಾಡಿಬಿಟ್ಟು, ಲಕ್ಷ್ಮಣನಿಗೆ ಪ್ರೇರಣೆಯನ್ನು ಕೊಟ್ಟು ಅವಳು ಮೊದಲೇ ಕಳಿಸಿದ್ಲು. ರಾಮ ವನಕ್ಕೆ ಹೋಗಿದ್ದಾನೆ, ಮನೆಯೊಳಗೆ ಯಾರಿಲ್ಲ. ಆವಾಗ ರಾವಣ ಬಂದು ಅಪಹಾರ ಮಾಡ್ಕೊಂಡು ಹೋದ. ಆವಾಗ ಒಂದು ವಿಶಿಷ್ಟವಾದ ಕಥೆ ನಡೀತು. ಅದನ್ನು ಇಲ್ಲಿ ಪುರಾಣದಲ್ಲಿ ದಾಖಲೆ ಮಾಡ್ತಾರೆ. ಏನಂತ, ತತ್ಕಾಲ ಮಾಲಕ್ಷಸ ರಾಕ್ಷಸೇಂದ್ರೋ ವಿಮಾನಮಾರೋಪಯಿತುಂ ಹಿ ಸೀತಾಂ ಪ್ರಾವರ್ತತೈಷಾಚ ತದಾರುರಾವ ಹಾ ರಾಮ ಹಾ ಲಕ್ಷ್ಮಣ ರಾಘವೇತಿ. ಹೀಗೆ ಅವಳನ್ನು ಎಳೆದು ಕೈಯಿಂದ ಎತ್ತುಕೊಂಡು ವಿಮಾನದಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇರುವಾಗ ಜೋರಾಗಿ ಶಬ್ದ ಮಾಡಿದ್ಲಂತೆ ಸೀತಾದೇವಿ. ಹಾ ರಾಮ ಹಾ ರಾಮ ಹಾ ಲಕ್ಷ್ಮಣ ಎಲ್ಲಿದ್ದೀ, ಜೋರಾಗಿ ಕೂಗಿದ್ಲು. ಸಾಮಾನ್ಯ ಲೋಕದ ದೃಷ್ಟಿಯಿಂದ ಅಷ್ಟೇ, ಯಾರ ಇಂಥ ಪ್ರಸಂಗದಲ್ಲಿ ಕೂಗ್ತಾರೆ ಅಂತ ಕೂಗಿದ್ಲು. ಆವಾಗ ಅಲ್ಲಿ ಪಾತಾಳ ಲೋಕದಲ್ಲಿರುವ ಈ ಅಗ್ನಿದೇವರಿಗೆ ಅದು ಕೇಳಿಸ್ತು. ಪಾತಾಳದಲ್ಲಿರುವ ಅಗ್ನಿ ಅಲ್ಲ, ಭೂಮಿ ಮೇಲಿರೋರಿಗೆ ಕೇಳಿಸೋದು ಕಷ್ಟ. ಅದು ಪಾತಾಳದೊಳಗಿರುವ ಅಗ್ನಿ ಕೇಳಿಸ್ತು ಅಂತಂದ್ರೆ ಸೀತಾದೇವಿ ಮಾತದು. ನಮ್ಮ ಮಾತಾಗಿದ್ದು ಯಾರಿಗೆ ಕೇಳಿಸ್ತಾನೇ ಇರಲಿ, ಅದು ಅರಣ್ಯ ರೋದನ ಆಗ್ಬಿಡ್ತಾ ಇತ್ತು. ಇಲ್ಲ, ಸೀತಾದೇವಿ ಹೇಳಿದ ಮಾತಲ್ಲ, ಅದಕ್ಕಾಗಿ ಹೇಳಿದ್ರು, ತದ್ವಾಕ್ಯಮಾಕರಣ್ಯ ಚಹವ್ಯವಾಹನ ಪಾತಾಳ ಲೋಕಾತ್ ಉದಗಾಧರಾತಲಂ. ತಕ್ಷಣ ಓಡಿ ಬಂದನು ಅಗ್ನಿದೇವ ಬಂದು ನೋಡಿದ, ಏನು ನಡೀತಾ ಇದೆ ಅಂತಂದಾಗ ರಾವಣ ಸೀತಾದೇವಿಯನ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ ಕಾಣಿಸ್ತು. ಅಗ್ನಿದೇವರಿಗೆ ಒಂದು ವಿಶೇಷವಾದ ಅನುಕೂಲ ಇದೆ. ಏನಂದ್ರೆ, ರಾವಣನಿಗೆ ಒಂದು ರುದ್ರದೇವರು, ಇನ್ನೊಂದು ಅಗ್ನಿದೇವರು, ಇವರ ಮೇಲೆ ಬಹಳ ಪ್ರೀತಿ ಮತ್ತು ವಿಶ್ವಾಸ. ಯಾಕಂದ್ರೆ ಅವರಿಂದ ವರ ಪಡ್ಕೊಂಡವನು ಮತ್ತು ಅವರ ಮೇಲೆ ವಿಶ್ವಾಸ ಇಟ್ಟವನು. ಆ ವಿಶ್ವಾಸವನ್ನು ಈಗ ಪ್ರಯೋಜನಕ್ಕೆ ತಗೊಂಡ್ರು ಅಗ್ನಿದೇವರು. ಯಾಕೆಂದ್ರೆ ಭಗವತ್ ಕಾರ್ಯ ಆಗಬೇಕು ಅಂದಾಗ ಇಂಥದ್ದು ಮಾಡಬೇಕು. ಏನ್ ಮಾಡಿದ್ರು ಅಂದ್ರೆ, ಸಂಭಾಷ್ಯ ರಾವಣಂ ಕ್ರೂರಂ ಪಾತಾಲಾದುಪಗಮ್ಯ ಚ. ಜೋರಾಗಿ ಬಂದು, ತಡಿ ಹೋಗಬೇಡ, ವಿಷಯ ಹೇಳ್ತೀನಿ ಕೇಳು. ಇಯಂ ಜನಕ ಪುತ್ರೀನ ವಿಪ್ರಭಾರ್ಯ ಅಸುರೇಶ್ವರ. ಹೇ ಅಸುರೇಶ್ವರನಾದ ರಾವಣನೇ, ನಿನ್ನ ಜೊತೆಗಿದ್ದಂತಹ ಒಬ್ಬ ಹುಡುಗಿ ಇದ್ದಾಳಲ್ಲ, ಅವಳನ್ನ ನೀನೇನಾದ್ರು ಸೀತಾ ಅಂತ ತಿಳ್ಕೊಂಡಿದ್ದೀಯಾ, ಜನಕನ ಮಗಳು ಅಂತ ತಿಳ್ಕೊಂಡಿದ್ದೀಯಾ? ತಪ್ಪು, ನೀನು ತಿಳ್ಕೊಂಡಿದ್ದು ಅಂತ. ನಿಜವಾಗಿ ಸೀತೆನೇ ಇದ್ದಿದ್ದು, ಸುಳ್ಳು ಹೇಳಿದ್ರು. ಏನಂತ, ನೀನು ತಿಳ್ಕೊಂಡಿದ್ದು ತಪ್ಪು. ಯಾಕೆ ಅಂದ್ರೆ, ನಿನ್ನ ಭಯ ಜಗತ್ತಿಗೆ ಉಂಟಾಗಿದೆ. ನಿನ್ನನ್ನ ಹೆಸರು ಕೇಳಿದ್ರೆ ಗಾಬರಿ ಆಗ್ತಾರೆ ಜನ, ಅದರಲ್ಲಿ ರಾಮನೂ ಒಬ್ಬ. ನಿನ್ನ ಭಯದಿಂದ ತನ್ನ ನಿಜವಾದ ಸೀತೆಯನ್ನು ನಮ್ಮ ಮನೆ ಕೊಟ್ಟು ಕಳಿಸಿದ್ದಾನೆ. ನನ್ನ ಹೆಂಡತಿ ಸ್ವಾಹ ಇದ್ದಾಳೆ, ಆ ಸ್ವಾಹಾದೇವಿಯ ಜೊತೆಗೆ ಇರ್ಲಿಕ್ಕೆ ಅಂತ ಪಾತಾಳಕ್ಕೆ ನಿಜವಾದ ಸೀತೆಯನ್ನು ಕಳಿಸಿಕೊಟ್ಟು ಇಲ್ಲಿ ಮಾಯಾ ಸೀತೆಯನ್ನು ಇಟ್ಟಿದ್ದಾನೆ ಆ ರಾಮ ಅಂತ ಹೇಳಿದೆ. ರಾಘವಸ್ತ್ವದ್ಭಯಾದ್ರಕ್ಷ ರಕ್ಷನ್ ಜಾನಕಿ ಮಮ ಸನ್ನಿಧವು.
ಸಂಸ್ಥಾಪ್ಯ ಅಲ್ಲಿ ಇಟ್ಟಿದ್ದಾನೆ. ಹೀಗಾಗಿ ಆದ್ರೆ ಏನು ಮಾಡೋದು, ನಾನು ಯಾಕೆ ಇದನ್ನು ಬಿಟ್ಟು ಕೊಡ್ತಾ ಇದ್ದೀನಿ? ಯಾಕೆಂದ್ರೆ ನೀನು ನನ್ನ ಶಿಷ್ಯ ಮತ್ತು ನನ್ನ ಪ್ರೀತಿಗೆ ಪಾತ್ರನಾದವ. ಪಾಪ ಶಿಷ್ಯನಿಗೆ ಮೋಸ ಆಗಬಾರ್ದಲ್ಲ, ನಿಜವಾಗಿ ಮಾಡ್ತಾ ಇರೋದು ಮೋಸನೇ. ನೋಡಿದರೆ ಏನಂತ, ಶಿಷ್ಯನಿಗೆ ಮೋಸ ಆಗಬಾರದು, ಅದಕ್ಕಾಗಿ ಪ್ರಿಯೋಸಿಮಾ ಗಮೋ ವಿಪ್ರ ಪತ್ನ್ಯಾಂ ಸೀತಾ ಭ್ರಮಂ ವ್ರಥ. ನೀನು ಸೀತೆಯ ಅಲ್ಲದವಳಲ್ಲಿ ಸೀತೆ ಅಂತ ಭ್ರಮವನ್ನು ಪಡೆಯೋದು ಬೇಡ, ನನ್ನ ಶಿಷ್ಯ ನೀನು. ಆದ್ದರಿಂದ ನಿನಗೆ ಹೇಳ್ತಾ ಇದ್ದೀನಿ, ನೀನು ಇವಳನ್ನು ಬಿಟ್ಟು ಬಿಡು, ಬಿಟ್ಟು ನನ್ನ ಹತ್ರ ಕೊಡು. ಇವಳನ್ನು ನಾನು ಅಲ್ಲಿ ಇರಿಸಿ, ಸೀತೆ ಅಂತ ನೋಡ್ಲಿಕ್ಕಂತೂ ಇದ್ದಾಳಲ್ಲ, ಅದಕ್ಕಾಗಿ ಇವಳನ್ನು ಮತ್ತೆ ವಾಪಸ್ ನಾನು ಪಾತಾಳಕ್ಕೆ ಕರ್ಕೊಂಡು ಹೋಗಿ ನನ್ನ ಮನೆಯಲ್ಲಿ ಇವಳನ್ನು ಇಟ್ಟು, ಆ ನಿಜವಾದ ಸೀತೆಯನ್ನು ನಮ್ಮ ಮನೆಯಲ್ಲಿ ಸ್ವಹಾದೇವಿ ಒಟ್ಟಿಯಾಗಿದ್ದಾಳೋ ಅವಳನ್ನು ಕರ್ಕೊಂಡು ಬಂದು ನಿನ್ನ ಕೈ ಕೊಡ್ತೀನಿ ಅಂತ. ಅವನಿಗೆ ಒಂದು ಕ್ಷಣ ಸಂದೇಹ ಬರಲಿಲ್ಲ, ಏನೋ ಗೊತ್ತಿಲ್ಲ, ಹ್ಞೂ ಅಂದ್ಬಿಟ್ಟ. ಯಾಕೆ ಅಂತಂದರೆ ಒಬ್ಬರನ್ನ ಅತಿಯಾಗಿ ವಿಶ್ವಾಸ ಮಾಡಿದರೆ ಹಿಂಗಾಗ್ತದೆ. ವಿಭೀಷಣ ಮಾಡಿದ್ದು ಅದೇ ಅಲ್ಲ. ಆದರೆ ನಿಜವಾಗಿಯೂ ಇದಕ್ಕೆ ಶಬ್ದ ಏನೋ ಬರೀತಾರೆ, ಇತಿ ಪ್ರತಾರಯನ್ ಅಂತ. ಪ್ರತಾರಯನ್ ಅಂದರೆ ಮೋಸ ಮಾಡಿ ಅಂತ. ಇದು ಮೋಸ ಅಲ್ಲ. ಯಾಕೆ ಹೇಳ್ರಿ, ಜಗತ್ತಿನೊಳಗೆ ಸುಳ್ಳು ಯಾವುದು ಸತ್ಯ ಯಾವುದು ಅಂತಂದರೆ, ಯಾವುದು ಸಜ್ಜನರಿಗೆ ಹಿತನೋ ಅದು ಸತ್ಯ, ಯಾವುದು ಸಜ್ಜನರಿಗೆ ಹಿತ ಅಲ್ಲವೋ ಅದು ಸುಳ್ಳು. ನೀವು ಎಷ್ಟೇ ಈಗ ಒಂದು ಯಾವುದೋ ಒಂದು ಆಕಳು ಹೊರಟೋಯ್ತು ಅಂತ ಇಟ್ಕೊಳ್ತು, ಯಾರೋ ಕಟಕರು ಬಂದು ಆಕಳು ಕೇಳ್ತಾ ಇದ್ದಾರೆ, ಎಲ್ಲೋಯ್ತು ಅಂತ ಸರಿಯಾಗಿ ಗುತ್ತು ಮಾಡಿ ತೋರಿಸ್ಬಿಡಬಾರ್ದು, ಇಲ್ಲಿ ಹೋಯ್ತು ನೋಡ್ರಿ ಆಕಳು ಅಂತ. ಯಾಕೆ? ಸುಳ್ಳು ಮಾತಾಡೋದಿಲ್ಲ, ನಾನು ಹುಚ್ಚ ಅಂತಾರ. ಸುಳ್ಳು ಹೇಳ್ಬೇಕು ಅವಾಗ. ಏನಂತ? ಇಲ್ಲಿ ಯಾವ ಆಕಳು ಬಂದೇ ಇಲ್ಲ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಕಟಕರು ತಗೊಂಡು ಹೋಗ್ತಾರೆ ಅದನ್ನು. ಈಗ ಹೇಳ್ರಿ, ಸುಳ್ಳು ಯಾವುದು ಸತ್ಯ ಯಾವುದು? ಅದಕ್ಕೆ ಹೇಳ್ತಾರೆ ಇಟ್ ಈಸ್ ಹೈಲಿ ರಿಲೇಟಿವ್ ಅಂತ. ಹೈಲಿ ರಿಲೇಟಿವ್. ಒಂದೊಂದು ಸಮಯಕ್ಕೆ ಒಂದೊಂದು ರೀತಿ ಸತ್ಯವಾಗ್ತದೆ. ಒಂದು ಸಮಯದಲ್ಲಿ ಆದ ಸತ್ಯ ಇನ್ನೊಂದು ಸಮಯದಲ್ಲಿ ಸುಳ್ಳು ಆಗಬಹುದು. ಒಂದು ಸಮಯದಲ್ಲಿ ಆದ ಸುಳ್ಳು ಮತ್ತೊಂದು ಕಾಲಕ್ಕೆ ಸತ್ಯವೂ ಆಗಬಹುದು. ಹಾಗಾಗಿ ಇಲ್ಲಿ ಮಾಡಿದ ಅಗ್ನಿದೇವರ ಮಾತು ಏನಿದೆ, ಆಡಿದ ಮಾತು, ಅದು ಪ್ರತಾರಣ ಅಲ್ಲ. ಪ್ರತಾರಣ ಅಂದರೆ ಮೋಸ ಅಲ್ಲ, ಅದು ಸಮಯೋಚಿತವಾದದ್ದು ಅಂತ ತಿಳಿಬೇಕು. ಇದಕ್ಕೆ ಸಮಯೋಚಿತ ಅಂತ ಕರೀತಾರೆ. ಇದು ಭಗವತ್ ಕಾರ್ಯ ಸಾಧನೆಗೆ ಮಾಡಿದ ಸೇವೆ ಅಂತ ತಿಳ್ಕೋಬೇಕು. ಆವಾಗ ಅವನೇನಂದ, ಏನಂತಂದ್ರೆ ಪ್ರಾಗ್ ಇತ್ತಂ ಸ್ವಲೋಕಮಾದಾಯ ತಾಂ ಸಂಪೂಜಯಿತುಂ ಧೃತಂ ಸ್ವಾಹಾಯಾಂ ಸನ್ನಿವೇಶ್ಯಾಥ ನಾಮ್ನಾ ವೇದವತೀಂ ಶುಭಾಂ. ಆವಾಗ ಸರಸರ ಅಂತ ಆ ಸೀತಾದೇವಿಯನ್ನು ಕರ್ಕೊಂಡು ಹೋಗಿ ಅಗ್ನಿದೇವರ ಪಾತಾಳಕ್ಕೆ ನಿಜವಾದ ಸೀತೆಯನ್ನೇ ಕರ್ಕೊಂಡು ಹೋಗಿ ಮಾಯಾ ಸೀತೆಯನ್ನು ಕರ್ಕೊಂಡು ಬರ್ತಾರೆ. ಅಲ್ಲಿ ಯಾವಳು ಅಂದ್ರೆ ವೇದವತಿ ಅಂತವಳು. ವೇದವತಿ ಅಂತ ಒಬ್ಬ ಕನ್ಯೆ ಅಲ್ಲ. ಅವಳನ್ನ ಯಾಕೆ ಗುರಿ ಮಾಡಬೇಕು? ರಾವಣ ದುಷ್ಟ ಅಲ್ಲ, ಅವನನ್ನು ಶಿಕ್ಷಣ ಮಾಡೋದ್ರ ಬದಲು ಇನ್ನೊಬ್ಬ ಹುಡುಗಿನ ತಂದು ಕೊಟ್ರೆ ಅದು ತಪ್ಪಲ್ಲೇನು ಅಂದ್ರೆ, ಅದಕ್ಕೂ ಕಾರಣ ಹೇಳ್ತಾರೆ. ಅವಳು ಕೂಡ ಒಂದು ಶಾಪವನ್ನು ಕೊಟ್ಟಿದ್ಲು ಇವನಿಗೆ. ಯಾರಿಗೆ? ರಾವಣನಿಗೆ. ಅವಳು ಹಿಂದೆ ಒಂದು ಶಾಪ ಕೊಟ್ಟಿದ್ಲು. ಏನಂತಂದ್ರೆ, ಇವಳು ತಪಸ್ಸು ಮಾಡ್ತಾ ಇರುವಾಗ, ವೇದವತಿ ಅನ್ನೋ ಹುಡುಗಿ ತಪಸ್ಸು ಮಾಡ್ತಾ ಇರುವಾಗ ಅವಳ ಕೈ ಹಿಡಿದು ಎಳೆದಿದ್ದ ಅವನು. ಆವಾಗ ಹೇಳಿದ್ದು, ನಾನು ಸಮಯ ಬಂದಾಗ ನಿನ್ನ ಮರಣಕ್ಕೆ ಕಾರಣ ಆಗ್ತೀನಿ ಅಂತ ಹೇಳಿದ್ದು. ಆ ಸಮಯ ಈಗ ಬಂತು. ದೇವರು ಎಷ್ಟು ಕೂಡಿಸ್ಬೇಕು, ಎಷ್ಟು ಅದು ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಕರೀತಾರೆ ಇಂಗ್ಲೀಷ್ನವ್ರು. ಎಲ್ಲ ಡಾಟ್ಸು ಕನೆಕ್ಟ್ ಮಾಡ್ತಾನೆ ದೇವರು. ಆ ಕಡೆಯಿಂದ ಬಕುಲಾವತಿಯ ಮಾತು, ಈ ಕಡೆಯಿಂದ ವೇದವತಿಯ ಮಾತು, ಈ ಕಡೆ ಸೀತಾಮಾತೆಯ ಮಾತು, ಈ ಕಡೆ ಅಗ್ನಿದೇವರ ಮಾತು, ಎಲ್ಲ ಒಂದು ಕಡೆ ಸೇರಿಸಿ ಒಂದು ಕಾರ್ಯವನ್ನು ನಡೆಸ್ತಾನೆ. ಇದು ಅದ್ಭುತವಾದ ನಟನೆ, ಪರಮಾತ್ಮನದು ವಿಡಂಬನೆ ಅಂತ ತಿಳ್ಕೋಬೇಕು. ಹೀಗೆ ಮಾಡಿ ಮತ್ತೆ ಕೃತ ಪ್ರವೇಶಾಂ ಕ್ರೋಧೇನ ಸಮಿದ್ಧೆ ಜಾತ ವೇದಸಿ ತತ ಆರಭ್ಯ ಸಮಯಂ ಆಕಾಂಕ್ಷಂತೀಂ ಸ್ಥಿತಾಂ ಸತೀಂ ಪ್ರದರ್ಶಯನ್ನುವಾಚಾಥ ರಾವಣಂ ಪ್ರೀಣಯನ್ನಿವ. ರಾವಣನ ಹತ್ರ ಬಂದ, ಪ್ರೀತಿಯಿಂದ ಅವಳನ್ನು ತೋರಿಸಿ, ನೋಡು ಇವಳೇ ನೋಡು ನಿಜವಾದ ಸೀತೆ, ಕರ್ಕೊಂಡೋಗು. ಸೀತಾದೇವಿಯನ್ನ ಅಲ್ಲಿಟ್ಟು ರಾಮನಿನ ಮೋಸ ಮಾಡಿದ್ದಾನೆ, ನಿಜವಾದ ಸೀತೆ ಇದ್ದಾಳೆ, ಇವಳು ತಗೊಂಡು ಹೋಗಂತ. ಇದರಿಂದ ಪಾವಕ ಅಗ್ನಿ ಹೇಳಿದ ಅಂದ್ರೆ ಸತ್ಯ ಇರಬೇಕು. ಅಗ್ನಿ ಅಂದ್ರೇನೆ ಶುದ್ಧ ನೋಡ್ರಿ. ಎಲ್ಲ ಪದಾರ್ಥಗಳು ಅಗ್ನಿಯಲ್ಲಿ ಬಿದ್ದೇ ಶುದ್ಧ ಆಗ್ಬೇಕು. ಬಂಗಾರದ ಒಡವೆ ಮಾಡಿಸಿರ್ತಾರೆ ಪಾಪ, ಹೋಗಿ ಕೊಟ್ಟ ತಕ್ಷಣ ಇದು ಬಂಗಾರ ನೀವು ಹೇಳಿದಂಗೆ 8 ಗ್ರಾಮ್ ಇಲ್ಲ 6 ಗ್ರಾಮ್ ಅಂದ್ಬಿಡ್ತಾರೆ. ಯಾಕೆ? ಅಗ್ನಿ ಒಳಗೆ ಹಾಕಿದ್ಮೇಲೆ ಒಂದಿಷ್ಟು ಕಸರು ಹೋಗ್ಬಿಡ್ತದೆ ಅದರೊಳಗಿಂದ, ಸತ್ವ ಕಡಿಮೆ ಆಯಿತು ಅಂತ. ಕಾರಣ ಅಗ್ನಿಯಿಂದ ಶೋಧನ ಆಗ್ತದೆ. ಅವನಂದ ಈ ಅಗ್ನಿಯಿಂದಲೇ ಬಂದಿದ್ದಾಳೆ ಇವಳು ಅಂದಮೇಲೆ ಇವಳು ನಿಜವಾದ ಸೀತೆ ಇರಬೇಕು ಅಂತ ಅವನು ವಿಶ್ವಾಸ ಮಾಡಿಬಿಟ್ಟು ರಾವಣ. ಆವಾಗ ಈ ವೇದವತಿಯನ್ನೇ ಸೀತೆಯ ರೂಪದಲ್ಲಿ ಕರೆದುಕೊಂಡು ಹೋದ ಅಂತ ಆ ಕಥೆ ಬರ್ತದೆ. ಇದರಿಂದ ಏನಾಯಿತು? ರಾವಣನಿಗೆ ಬಹಳ ಸಂತೋಷ ಆಯಿತು, ಅಗ್ನಿದೇವರಿಗೂ ಬಹಳ ಸಂತೋಷ ಆಯಿತು. ಎರಡೂ ಕೆಲಸ ಆಯ್ತಲ್ಲ ಅಂಥೇಳಿ. ಆವಾಗ ಮುಂದೆ ಲಂಕೆಗೆ ರಾಮಚಂದ್ರ ಹೋಗ್ತಾನೆ, ರಾವಣನ ಸಂಹಾರ ಮಾಡ್ತಾನೆ, ವಿಭೀಷಣನಿಗೆ ಪಟ್ಟವನ್ನು ಕಟ್ತಾನೆ, ಸೀತೆಯನ್ನು ಕರ್ಕೊಂಡು ಬರ್ತಾನೆ. ಬಂದ ತಕ್ಷಣ ಅವಳನ್ನು ಸ್ವೀಕಾರ ಮಾಡಿದರೆ ಲೋಕಾಪವಾದ ಬರಬಹುದು ಅಂತ ಹೇಳಿ ಅಗ್ನಿ ಪ್ರವೇಶವನ್ನು ಮಾಡಿಸ್ತಾನೆ. ಅಗ್ನಿ ಪ್ರವೇಶವನ್ನು ಮಾಡಿಸಿದಾಗ ಒಂದು ವಿಚಿತ್ರ ನಡೀತದೆ.
ಹೋದಾಗ ಒಬ್ಬಳು ಸೀತೆ, ಬಂದಾಗ ಇಬ್ಬರು ಬಂದ್ಬಿಡ್ತಾ. ಅವಾಗ ದೇವರಿಗೆ ಏನು ಕನ್ಫ್ಯೂಸ್ ಆಗೋದಿಲ್ಲ, ನಮಗಾದ ಕನ್ಫ್ಯೂಷನ್ ಆಗ್ತಿತ್ತೇನೋ, ಇಬ್ರು ಹೆಣ್ತೀರು ಹೆಂಗೆ ಬಂದರು ಅಂತ. ಒಳಗೊಂದು ಖುಷಿ ಮತ್ತೊಂದು ಕನ್ಫ್ಯೂಷನ್ ಎರಡೆರಡು ಆಗ್ತಾ ಇತ್ತೇನೋ. ಅದಾಗ್ಲಿಲ್ಲ. ರಾಮಚಂದ್ರ ಅಂದ ಸೀದಾ ಕೇಳದ ಸೀತಾನ್ ನೋಡಿ, ಇಬ್ರು ಇದ್ದೀರಿ ಆದ್ರೆ ಸೀತಾದೇವಿ ಇವಳೆ ಅಂತ ಗೊತ್ತವನಿಗೆ. ಕೇಳ್ತಾನಂತ ಏನಂತ, ಕಾಸಾದೇವಿ ತವಸ್ಸಮ ತವ ರೂಪ ಸಮನ್ವಿತ ನ ಜಾನೇಹಂ ವರಾಂಗೀಂ ತಾಂ ತವ ಬಿಂಬ ನಿಭಾಂ ಶುಭಂ. ನಿನ್ನಂತೆ ಕಾಣುವ ನಿನ್ನ ಅಪರ ಸೌಂದರ್ಯವನ್ನೇ ಅವಳು ಪಡೆದ ಆ ಸುಂದರ ನಿಭಾನನೆ ಯಾವಳು ಈ ಹುಡುಗಿ ಅಂತ ಕೇಳಿದ. ಸೀತಾದೇವಿ ಅಂದು ಎಷ್ಟು ಕರೆಕ್ಟ್, ನಮ್ಮ ಮನೆಯವ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ಗೊತ್ತಿಡಿತಾರೆ ಅಂತ ಹೆಣ್ಮಕ್ಳಿಗೆ ಸಂತೋಷ ಆಗ್ತಾನೆ. ಆಯ್ತು. ಆವಾಗ ಅಂದು ಇಲ್ಲಪ್ಪ, ನಿಜವಾಗಿ ಹೇಳ್ಬೇಕಂದ್ರೆ ಮದ್ದುಃಖಂ ಹೇತಯಾ ಭುಕ್ತಂ ನಿರ್ನಿಮಿತ್ತಂ ದಯಾಲುನ. ಎಷ್ಟು ಒಳ್ಳೆ ಹುಡುಗಿ ಅಂತಂದ್ರೆ, ಎಷ್ಟು ದಯಾಳುವಾದ ಹುಡುಗಿ ಅವಳು ಅಂದ್ರೆ, ನನಗಾಗಿ ನನ್ನ ಎಲ್ಲ ದುಃಖವನ್ನು ರಾವಣನ ಅಶೋಕವನದಲ್ಲಿ ಪಡೆದಿದ್ದಾಳೆ. ಕಷ್ಟ ಎಲ್ಲ ಅವಳಿಗೆ, ಕೀರ್ತಿ ಮಾತ್ರ ನಂದು ಅಂತ. ಆದ್ದರಿಂದ ಇವಳ ಹೆಸರು ವೇದವತಿ ಅಂತ. ಇವಳನ್ನ ಸ್ವಾಹ ದೇವಿಯ ಸನ್ನಿಧಾನದಲ್ಲಿ ಇಟ್ಟಿದ್ದಳು ಇಷ್ಟು ದಿವಸ. ನೀನು ಇವಳನ್ನ ಮದುವೆ ಆಗಬೇಕು ಅಂದ್ಬಿಟ್ಟು ಒಂದೇ ಮಾತನೊಳಗೆ ವಿಷಯವನ್ನು ಹೇಳಿ ತಾಮಂಗಿ ಕುರು ಗೋವಿಂದ ವಿವಾಹೇ ವಿಧಿಪೂರ್ವಕಂ. ಮದುವೆ ಆಗುವಂತ ತಕ್ಷಣ, ಇದು ಕೃಷ್ಣನ ಅವತಾರ ಆಗಿದ್ರೆ ಮದುವೆ ಆಗ್ಬಿಡ್ತಾ ಇತ್ತು. ಜಾಂಬವತಿಯನ್ನು ಮದುವೆ ಆದ, ಲಕ್ಷಣನ ಮದುವೆ ಆದ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮದುವೆಗಳನ್ನೆಲ್ಲ ಆಗಿಬಿಟ್ಟಿದ್ದ ಕೃಷ್ಣ. ಹಾಗೆ ಇದು ಕೂಡ ಒಂದು ಮದುವೆ ಅಂತ ಆಗ್ತಾ ಇತ್ತು. ಆದರೆ ಇದು ರಾಮರೂಪ. ರಾಮರೂಪ ಅಂದ್ರೆ ಏಕಪತ್ನಿ ವ್ರತಸ್ಥ. ಹೀಗಾಗಿ ಅವನು ಹೇಳ್ತಾನೆ, ಶ್ರೀರಾಮ ಉವಾಚ ಏಕಪತ್ನಿ ವ್ರತಂ ಮೇದ್ಯ ಕೃತಂ ಜಾನಾಸಿ ಭಾಮಿನಿ. ನಿನಗೆ ಗೊತ್ತಲ್ಲ ಈಗಾಗಲೇ ನಾನು ಏಕಪತ್ನಿ ವ್ರತಸ್ಥನಾಗಿದ್ದೀನಿ, ಆದ್ದರಿಂದ ಮದುವೆಯನ್ನು ಈಗ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅವಾಗ ದ್ವಾಪರೇಂಗೀಕರೋಮೀತಿ ಬಹೂನಾಂ ವರದೋ ಯತಃ. ನಾನು ದ್ವಾಪರದ ಕೊನೆ ಭಾಗದಲ್ಲಿ, ಅರ್ಥಾತ್ ಈ 28ನೇ ಕಲಿಯುಗದಲ್ಲಿ ಅವಳನ್ನ ಅಂಗೀಕಾರ ಮಾಡ್ತೀನಿ. ಅಲ್ಲಿವರೆಗೆ ಇವಳನ್ನ ಇನ್ನು ಸುಮ್ಮನೆ ಬಿಡೋದಿಲ್ಲ. ಅಲ್ಲಿವರೆಗೂ ಕೂಡ ಒಳ್ಳೆಯ ಶ್ರೇಷ್ಠವಾದ ಲೋಕವನ್ನೇ, ಸತ್ಯಲೋಕದಲ್ಲಿ ಇವಳನ್ನು ಇಟ್ಟು ನಾವು ಪೂಜೆ ಮಾಡಿಸ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ. ಅಂದ್ರೆ ಭಗವಂತ ಇಚ್ಛೆ ಪಟ್ಟರೆ ಯಾವ ಸೌಭಾಗ್ಯವನ್ನು ಭಗವಂತ ಕೊಡಬಲ್ಲ ಅಂತ ಅವನ ಮನಸ್ಸಿಗೆ ಬರಬೇಕಷ್ಟೇ. ಇದನ್ನು ಬೇಕು, ಇವನಿಗೆ ಕೊಡಬೇಕು ಅಂದ್ರೆ ಒಂದು ಹೇಳ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಜಗತ್ ಸ್ವಾಮಿಚರ್ಯವ ನೀ ತೋಡಿಸಿದೆ ಅಂತ ಬರ್ತದಲ್ಲ. ಹೀಗಾಗಿ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿ ಸರ್ವೇಶ ಅಂತ. ಹಾಗಾಗಿ ಕ್ರಿಮಿಯಿಂದನೂ ರಾಜ್ಯವಾಳಿಸಬಲ್ಲ ವೇದವತಿಯನ್ನ ಸಾಕ್ಷಾತ್ ಬ್ರಹ್ಮದೇವರ ಪಟ್ಟಣದಲ್ಲಿ ಇರಿಸಿ ಪೂಜೆಗೆ ಒಳಗಾಗುವಂತೆ ಮಾಡಿದ್ದಾನೆ ಪರಮಾತ್ಮ. ಈ ಕಾಲ ಬರುವವರೆಗೂ ಅವಳು ಸತ್ಯಲೋಕದಲ್ಲಿ ಇದ್ದವಳು, ಈಗ ಪದ್ಮಾವತಿಯಾಗಿ ಹುಟ್ಟಿದ್ದಾಳೆ ಅಂತ ಹೇಳಿ. ಅಂದ್ರೆ ಆ ಟೈಮ್ ಬಂತಲ್ಲ, ಮದುವೆ ಆಗಬೇಕಾದ ಸಮಯ ಬಂತಲ್ಲ. ಆದ್ದರಿಂದ ನಮೇ ವಾಕ್ಯಂ ಅಸದ್ಭೂಯ ಇತಿ ವೇದ ವಿದೋ ವಿದುಹು ಶ್ರುತ್ವಾ ತಜ್ಜನನೇ ಹೇತುಂ ಬಕುಲಾನಂದ ನಿರ್ಭರ. ಭಾರಿ ಸಂತೋಷ ಆಗುತ್ತೆ ಬಕುಲಾವತಿಗೆ. ರುಕ್ಮಿಣಿ ಕಲ್ಯಾಣವನ್ನು ನೋಡ್ಲಿಕ್ಕಾಗಿಲ್ಲ, ಸತ್ಯಭಾಮ ಕಲ್ಯಾಣ ನೋಡ್ಲಿಕ್ಕಾಗಿಲ್ಲ, ಜಾಂಬವತಿಯ ಕಲ್ಯಾಣವನ್ನು ನೋಡ್ಲಿಕ್ಕಾಗಿಲ್ಲ. ಆದರೆ ಅದೇ ಸಮನಾದ, ಅರ್ಥಾತ್ ಅದೇ ರಮಾ ಸನ್ನಿಧಾನಯುಕ್ತಳಾದ ಈ ಪದ್ಮಾವತಿ ಮತ್ತು ಶ್ರೀನಿವಾಸನ ಕಲ್ಯಾಣಕ್ಕೆ ಕಾರಣ ಆಗ್ತಾ ಇದ್ದೀವಿ, ನೋಡೋದಲ್ಲ, ಅದನ್ನ ಘಟನೆ ಮಾಡುವ ಕಾರಣಲಾಗ್ತಾ ಇದ್ದೀನಿ ಅಂತ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಂತಾರಲ್ಲ, ಹಂಗಾಯ್ತು, ಖುಷಿ ಆಯ್ತು. ಹೇಳ್ತಾಳೆ, ಗಚ್ಛಾಮಿ ರಾಜೇಂದ್ರ ಸಭಾಂ ಸಭಾಸದೈಹಿ ಸಂಪೂರ್ಣ ಸರ್ವಾರ್ಥ ವಿಶಾರದೈರ್ಯುತಾಂ ಆಕಾಶರಾಜಸ್ಯ ಪುರೀಂ ಸುರೋತ್ತಮೈಹಿ ಸಂಸ್ತೂಯಮಾನಾಂ ಚ ರಮಾಂ ನಿಗೂಹಿತಾಂ. ತಕ್ಷಣಕ್ಕೆ ಹೊರಟು ಬಿಡ್ತೀನಿ. ಆಕಾಶರಾಜನ ಅದ್ಭುತವಾದ ಏನು ಸಭಾಸದ ಇದೆ, ಆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅನೇಕ ಜ್ಞಾನಿಗಳು, ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಇದ್ದಾರೆ. ಸಭಾಸದ ರಾಜೇಂದ್ರ ಸಭೆಯನ್ನು ನಾನು ಹೋಗಿ ಆ ಮಹಾಲಕ್ಷ್ಮಿ ಸ್ವರೂಪಿಣಿಯಾದ ಪದ್ಮಾವತಿಯನ್ನು ಕಂಡು ಮದುವೆಗೆ ನಾನು ಮಾಡಿ ಬರ್ತೀನಿ ಅಂತ ಹೇಳಿದ್ದು. ಆವಾಗ ವದ ಮಾರ್ಗಂ ರಮಾನಾಥ ಗಚ್ಛಾಮಿ ನೃಪ ಪುಂಗವಂ ಅಂತ ಹೇಳಿ ಒಳ್ಳೆಯ ಇದನ್ನು ತರಿಸಿದಂತೆ, ಕುದುರೆಯನ್ನು ತರಿಸಿ, ದಿವ್ಯ ಕುದುರೆ. ಈಗಾಗಲೇ ಯೋಚನೆ ಮಾಡಿದ ತಕ್ಷಣ ಒಂದು ಕುದುರೆ ಬರುತ್ತೆ ಪರಮಾತ್ಮನಿಗೆ. ಹಾಗೆ ಬಂತು, ಅದನ್ನೆಲ್ಲ ಅಲಂಕಾರ ಮಾಡಿ ಇವಳಿಗೂ ಚೆನ್ನಾಗಿ ಅಲಂಕಾರವನ್ನೆಲ್ಲ ಮಾಡಿ ಕೂಡಿಸಿದ ಮೇಲೆ ಬಕುಲಾವತಿ ಕೇಳಿದ್ದು, ಎಲ್ಲಿ ಮಾರ್ಗ, ಹೇಗೆ ಹೋಗಬೇಕು ಅಂತ. ಪರಮಾತ್ಮ ಅಂದ, ನಮ್ಮ ಕೆಲಸ ಅಂದ ತಕ್ಷಣ ನಾವು ಮಾಡಿಬಿಡೋದಲ್ಲ, ಮೊದಲಿಗೆ ದೇವತಾರ್ಚನೆ ಆಗಬೇಕು. ಇದನ್ನು ಯಾಕೆ ಮಾಡಬೇಕಾಗಿತ್ತು ಹೇಳ್ರಿ? ಶ್ರೀನಿವಾಸ ಹೇಳ್ತಾನೆ, ನನ್ನ ಹೆಸರು ಹೇಳಿದ್ರೆ ಜಗತ್ತಿನ ಎಲ್ಲ ಜೀವರಾಶಿಗಳು ಕೂಡ ಭಯವನ್ನು ಪಡೀತಾವೆ ಅಥವಾ ನನ್ನ ಭಕ್ತಿಯನ್ನು ಮಾಡ್ತವೆ ಅಂತ. ಆದರೆ ಇಲ್ಲಿ ಅವನು ಹೇಳ್ತಾನೆ, ನೀನು ನೇರವಾಗಿ ಆಕಾಶರಾಜನ ಪಟ್ಟಣಕ್ಕೆ ಹೋಗಿ ನನಗಾಗಿ ಯಾಚನೆ ಮಾಡೋದಲ್ಲ, ಮೊದಲಿಗೆ ಕಪಿಲ ತೀರ್ಥಕ್ಕೆ ಹೋಗ್ಬೇಕು. ಅಲ್ಲಿ ಕಪಿಲೇಶ್ವರ ಇದ್ದಾನೆ, ಅವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ಬೇಕು. ಮಾಡಿಸಿ ಕೇಳ್ಕೋಬೇಕಂತೆ. ಏನು ಕೇಳ್ಕೋಬೇಕು ಅಂದರೆ,
ನಮ್ಮ ಹುಡುಗ ಶ್ರೀನಿವಾಸ 25 ವರ್ಷ, ಒಂದು ಹುಡುಗಿನ ನೋಡಿದ್ದಾನೆ, ಒಳ್ಳೆ ಹುಡುಗಿನೇ, ಎಲ್ಲ ಚೆನ್ನಾಗಿದೆ, ಅವರ ಮದುವೆಯನ್ನು ನೀನು ನಿಂತು ಮಾಡಿಸ್ಬೇಕು ಅಂತ ಹೇಳಿ ಕಪಿಲೇಶ್ವರನಿಗೆ ಕೇಳಬೇಕು. ಹಿಂಗೆ ಬರೀತಾರೆ ಇಲ್ಲಿ ನೋಡ್ರಿ. ಶ್ರೀನಿವಾಸೇನ ಬಾಲೇನ ಸದಾ ಕಲ್ಯಾಣ ಕಾಂಕ್ಷಿಣ, ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ ಹುಡುಗ ಬಾಲ. ಪ್ರೇಷಿತಾಹಂ ತದರ್ಥಂ ವೈ ಕುರುಮೇ ಭೀಪ್ಸಿತಂ ಪ್ರಿಯಂ ಅಂಥೇಳಿ ಅಲ್ಲಿಗೆ ನಮಸ್ಕಾರವನ್ನೆಲ್ಲ ಆ ಕಪಿಲ ತೀರ್ಥದಲ್ಲಿ ಮಾಡಿ ಕಪಿಲೇಶ್ವರನಿಗೆ, ಮುಂದೆ ನೀನು ಕೆಳಗಿಳಿದು ಆ ಕಡೆ ಹೊರಡಬೇಕು, ಅಲ್ಲಿ ಪದ್ಮ ಸರೋವರ ಇದೆ, ಇವೆಲ್ಲ ಹೋಗ್ತೀವಲ್ಲ ತಿರುಚಾನೂರು ಅಂತ, ಆ ಪದ್ಮ ಸರೋವರಕ್ಕೆ ಬರಬೇಕು. ಅಲ್ಲಿ ಹೇಳ್ತಾರೆ, ತತ್ರ ಸಾತೆ ಕೃಷ್ಣರಾಮೌ ತೌ ನತ್ವಾ ಭಕ್ತಿ ಭಾವತಃ ಪದ್ಮತೀರ್ಥ ಸಮುದ್ಭೂತೈ ಕಮಲೈ ಕಮಲಾನನೆ. ಒಳ್ಳೆಯ ಕಮಲ, ಆ ಪದ್ಮತೀರ್ಥ ಅಂತ ಏನಿದೆ ಇವತ್ತು ನೋಡ್ತೀವಲ್ಲ, ಆ ಪದ್ಮತೀರ್ಥದ ನೀರಿನಿಂದ, ಪತ್ರ ಪುಷ್ಪಗಳಿಂದ ತಿರುಚಾನೂರಿನಲ್ಲಿ ಪದ್ಮಾವತಿಯ ಕ್ಷೇತ್ರದಲ್ಲಿ ಇರುವಂತಹ ಯಾವ ಕೃಷ್ಣರಾಮರ ದೇವಸ್ಥಾನ ಇದೆಯೋ ಅಲ್ಲಿ ಪೂಜೆಯನ್ನು ಮಾಡಿಸಬೇಕು ಎಂಬುದಾಗಿ ಹೇಳ್ದ. ಅವರಿಬ್ಬರು ನನ್ನ ತಮ್ಮಂದ್ರು ಅಣ್ಣಂದ್ರು ಇದ್ದಂಗೆ ಅಂತ ಹೇಳ್ತಾನೆ. ಅವನೇ ಆದರೂ ಕೂಡ ಹಂಗೆ ಹೇಳ್ತಾನೆ, ಭ್ರಾತೃಭೂತವು ಅಂತ ಅವರನ್ನು ಕರೀತಾನೆ. ಇದನ್ನು ಮಾಡಿದ ಮೇಲೆ ಮೊದಲಿಗೆ ಕಪಿಲೇಶ್ವರ, ಆಮೇಲೆ ಪದ್ಮಾವತಿ ಕ್ಷೇತ್ರ, ಅದಾದ ಮೇಲೆ ಒಂದು ನದಿ ಬರ್ತದೆ. ಇವತ್ತು ಆ ನದಿ ಗುಪ್ತವಾಗಿದೆ, ಸುವರ್ಣಮುಖರಿ ಅಂತ ಅದರ ಹೆಸರು. ಅದೇ ಅದು ಡಿವೈಡ್ ಮಾಡುವ ನದಿ. ಆ ಸುವರ್ಣಮುಖರಿ ದಂಡೆಯ ಮೇಲೇ ಇರೋದು ಈ ವೆಂಕಟೇಶ ದೇವರ ಪರ್ವತ. ಆ ನದಿಯನ್ನು ದಾಟಿಕೊಂಡು ಆ ಕಡೆ ಹೋಗಬೇಕು ಅಂತ ಹೇಳಿದ್ರು. ಇಷ್ಟು ದಾರಿಯನ್ನ ಬರೆದುಕೊಟ್ಟ. ಸುವರ್ಣಮುಖರೀಂ ತೀರ್ತ್ವಾ ಗಚ್ಚ ತತ್ರ ಗಚ್ಚ ಯಥಾ ಸುಖಂ ಉಚಿತಂ ಕುರು ಕಲ್ಯಾಣಿ ಕನ್ಯಾರ್ಥಂ ಕಮಲಾನನೆ. ಮತ್ತೆ ಹೇಳಿದ್ನಂತೆ, ಅಲ್ಲ ಲಗ್ನ ಮಾಡಬೇಕಾದ್ರೆ ಒಂದೆರಡು ಸುಳ್ಳು ಹೇಳಬೇಕಾಗ್ತದೆ. ಹುಡುಗ ಹೆಂಗಿದ್ದಾನೆ ಅಂತ ಯಾರೋ ಕೇಳಿದ್ರು. ಪಾಪ ಎಲ್ಲ ಚೆನ್ನಾಗಿದೆ, ಪಾಪ ಯಾವಾಗಾದ್ರೂ ಒಂಚೂರು ಬೀಡಿ ಸಿಗರೇಟ್ ಸೇರ್ತಾನೆ ಅಂತಂದಾಗ, ಇಲ್ಲ ಅದೆಲ್ಲ ಯಾವಾಗ ರೀ ಅದು ಕೆಟ್ಟದ್ದಲ್ಲ ಅಂದ್ರೆ, ಅದು ಯಾವಾಗಲೂ ಅಂತಲ್ಲ, ಒಂಚೂರು ಯಾವಾಗಾದ್ರೂ ಒಂದು ಸ್ವಲ್ಪ ಏನೋ ಕುಡ್ದಾಗ ಒಂಚೂರು ಬೀಡಿ ಸಿಗರೇಟ್ ಸೇದೋ ಚಟ ಇದೆ, ಗಾಬರಿ ಆಗ್ಬೇಕು. ಅಲ್ಲ ಕುಡಿಯೋದು ಚಟ ಅದನ ಅಂತಂದ್ರೆ ಯಾವಾಗಲೂ ಅಲ್ಲ, ಸ್ವಲ್ಪ ತಿಂದಾಗ ಕುಡಿತಾನೆ ಅಂತ ಹೇಳಿ. ಹಿಂಗೆ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಮುಚ್ಚಿಟ್ಟು ಮದುವೆ ಮಾಡ್ತಾರೆ. ಮದುವೆ ಆದ್ಮೇಲೆ ಗೊತ್ತಾಗ್ತದೆ ಇಷ್ಟು ಮಾಡಿದ್ದ ಹುಡುಗ ಭೂಪ ಅಂತ. ಹಾಗೆ ಇವನಂತಾನೆ ಶ್ರೀನಿವಾಸ, ನೋಡು ಮದುವೆ ಆಗ್ಲಿಕ್ಕೆ ಏನು ಬೇಕೋ ಅದನ್ನು ಮಾಡು, ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ಅಂತ. ನಮ್ಮ ಡಿಫೆನ್ಸ್ನವ್ರಿಗೆ ಕೊಡ್ತಾರೆ ಫ್ರೀ ಹ್ಯಾಂಡ್, ಬೇಕಾದಷ್ಟು ಹೊಡೀರಿ ಅಂತ. ಹಾಗೆ ಫ್ರೀ ಹ್ಯಾಂಡ್ ಏನಂತ, ಉಚಿತಂ ಕುರು ಕಲ್ಯಾಣಿ ಕನ್ಯಾರ್ಥಂ ಕಮಲಾನನೆ. ಆ ಹುಡುಗಿ ನನ್ನನ್ನು ಒಪ್ಪಬೇಕು, ಅಷ್ಟನ್ನು ವ್ಯವಸ್ಥೆ ನೀನು ಮಾಡಬೇಕು. ಯಾಕೆಂದ್ರೆ ಇದು ಕಾರ್ಯ ಆಗಬೇಕು. ಈ ಕಾಲಕ್ಕೆ ಅವಳನ್ನು ಮದುವೆ ಆಗ್ತೀನಿ ಅಂತ ನನ್ನ ಪಣ ಇದೆ, ನನ್ನ ಮಾತಿದೆ, ಅದನ್ನು ಸತ್ಯ ಮಾಡಬೇಕು. ಅದಕ್ಕಾಗಿ ಹಿಂಗೆ ಹೇಳಿದ್ರು ಸ್ವಲ್ಪ ಅದನ್ನ ಅಭಿಪ್ರಾಯ ತಿಳ್ಕೋಬೇಕು. ಹೀಗೆ ಯಥೋಕ್ತಂ ಶ್ರೀನಿವಾಸೇನ ತಶ್ಚಕಾರ ತದಾಬಲ, ಆ ರೀತಿಯಾಗಿ ಅವಳು ಮಾಡಿದ್ದಾಳೆ. ಕಪಿಲೇಶ್ವರ, ಅಲ್ಲಿಂದ ಪದ್ಮಾವತಿ, ಅಲ್ಲಿಂದ ಆ ತೀರ್ಥಕ್ಕೆ ಬಂದಿದ್ದಾರೆ. ಆ ಸುವರ್ಣಮುಖರಿ ನದಿಯನ್ನು ದಾಟಿ ಈಚೆ ಬಂದಾಗ, ಅದು ಮುಗಿದ್ಮೇಲೆ ಈ ಕಡೆ ಬಂದ ಮೇಲೆ ಇಲ್ಲಿ ಒಬ್ಬ ಈಶ್ವರ ಇದ್ದಾನೆ, ಅಗಸ್ತೇಶ್ವರ ಅಂತ. ಅಲ್ಲಿ ಅಗಸ್ತ್ಯ ಋಷಿಗಳು ತಪಸ್ಸು ಮಾಡಿದ ಜಾಗ. ಆ ಅಗಸ್ತೇಶ್ವರ ಎಲ್ಲಿದ್ದಾನೋ ಅಲ್ಲಿಗೆ ಆ ನಾರಾಯಣಪುರದಿಂದ, ಅರ್ಥಾತ್ ಆಕಾಶರಾಜನ ಪಟ್ಟಣದಿಂದ ಅಲ್ಲಿಯೇ ಜನ ಬಂದಿದ್ದ, ಹುಡುಗಿಯರೆಲ್ಲ. ಅವರು ಕೂಡ ರುದ್ರಾಭಿಷೇಕ ಮಾಡಿಸಲಿಕ್ಕೆ ಬಂದಿದ್ದಾರೆ. ಈ ಕಡೆ ಕಪಿಲೇಶ್ವರನ ರುದ್ರಾಭಿಷೇಕವನ್ನ ಶ್ರೀನಿವಾಸ ಮಾಡಿಸಿದರೆ, ಅಗಸ್ತೇಶ್ವರನ ರುದ್ರಾಭಿಷೇಕವನ್ನ ಆ ಕಡೆಯಿಂದ ಆಕಾಶರಾಜ ಮಾಡಿಸ್ತಾ ಇದ್ದ. ಅಲ್ಲಿ ಇವರಿಬ್ಬರ ಸಮಾಗಮ ಆಯಿತು. ಇವಳು ಬಕುಲಾವತಿ ಆ ಕುದುರೆಯನ್ನು ಇಳಿದು ಬಂದಿದ್ದಾಳೆ. ಈ ಕಡೆಯಿಂದ ಇವರೆಲ್ಲ ಕನ್ನಿಕೆಯರು ಅಲ್ಲಿ ಬಂದು ಮಾತಾಡಿಸ್ತಾ ಇದ್ದಾರೆ. ಅಗಸ್ತೇಶ್ವರನ ಆ ಸನ್ನಿಧಾನದಲ್ಲಿ ಕೂಡಿದ್ದಾರೆ. ಆವಾಗ ಕನ್ನಿಕೆಯರು ಕೇಳಿದ್ರು, ಕನ್ನಿಕೆಯರನ್ನ ಈ ಬಕುಲಾವತಿ ಕೇಳಿದ್ರು, ಇಷ್ಟು ಜನ ರಾಜ ಪರಿವಾರದವರು ಬಂದಿದ್ದಾರೆ ಅಂದ್ರೆ ಏನೋ ವಿಶೇಷ ಇರಬೇಕು, ಏನು ಅಂತ ಕೇಳಿದ್ರು. ತತ್ರ ದೃಷ್ಟ್ವಾ ವರ ಕನ್ಯಾ ಕಾಯೂಯಮಿತಿ ಚಾಬ್ರವೀತ್. ಯಾರು ನೀವು ಅಂತ ಅವಳು ಕೇಳಿದ್ದರು. ಆವಾಗ ಕನ್ಯೆಯರೆಲ್ಲ ಹೇಳಿದರು, ನಾವು ಆಕಾಶರಾಜನ ಪಟ್ಟಣದಲ್ಲಿ ಇರುವವರು, ಅಷ್ಟೇ ಅಲ್ಲ ಅವನ ಮಗಳು ಪದ್ಮಾವತಿಯ ಅಂತಃಪುರದಲ್ಲಿ, ಅರ್ಥಾತ್ ಆ ನಿವಾಸದಲ್ಲಿ ಇರುವ ಸಖಿಯರು ನಾವೆಲ್ಲ. ಈ ಹಿಂದಿನ ದಿವಸ ಆ ನಮ್ಮ ರಾಜಕುಮಾರಿ ಯಾವುದೋ ಒಬ್ಬ ಹುಡುಗನನ್ನು ನೋಡಿ ಭಾರೀ ಮತ್ತೆ ಆ ಮನ್ಮಥಾಕೃತಿಯನ್ನು ನೋಡಿ ಆ ಕಾಮಜ್ವರ ಪೀಡಿತಳಾಗಿದ್ದಾಳೆ. ಅವಳಿಗೆ ಜ್ವರ ಬಂದು ಮಲಗಿಬಿಟ್ಟಿದ್ದಾಳೆ, ಮೂರ್ಛೆ ಹೋಗಿದ್ದಾಳೆ. ಅದಕ್ಕಾಗಿ ಅಗಸ್ತೇಶ್ವರನಿಗೆ ಅಭಿಷೇಕ ಮಾಡಿದರೆ ಒಂದಿಷ್ಟು ಶಾಂತಿ ಸಿಕ್ತು. ಈ ಎರಡೂ ಪ್ರಸಂಗದಲ್ಲಿ ನಾವು ನೋಡಬೇಕಾದದ್ದು ಏನು ಅಂದರೆ, ಮನಸ್ಸು ಮತ್ತೆ ಗಟ್ಟಿ ಆಗಬೇಕು ಅಂದರೆ ರುದ್ರದೇವರ ಅನುಗ್ರಹ ಇರಬೇಕು. ಇದನ್ನು ತೋರಿಸುವ ರೀತಿ ಇದು. ಇಲ್ಲಾಂದ್ರೆ ಇದನ್ನು ಹೇಳೋ ಕಾರಣ ಇರಲಿಲ್ಲ ನೋಡ್ರಿ. ಇದನ್ನ ಯಾಕೆ ಹೇಳಬೇಕಾಗಿತ್ತು ಪ್ರತ್ಯೇಕವಾಗಿ ಅಂದರೆ, ಇದು ಕಾರಣ ರುದ್ರದೇವರ ಅನುಗ್ರಹ ಎಷ್ಟು ಮಹತ್ವದ್ದು. ಯಾವುದೇ ಒಂದು ಪ್ರಸಂಗಕ್ಕೆ ಮನಸ್ಸು ನಿರ್ಧಾರ ಮಾಡಬೇಕು ಅಂದಾಗ ರುದ್ರದೇವರ ಅನುಗ್ರಹ,
ಏನಿಲ್ಲ, ಭಗವಂತನಲ್ಲಿ ಭಕ್ತಿ ಮಾಡಬೇಕಂದ್ರೂ ರುದ್ರದೇವರ ಅನುಗ್ರಹ ಬೇಕು. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ ಹೇಳಿ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಇದು ಯಾವುದೂ ಆಗೋದಿಲ್ಲ ಅಂತ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ರುದ್ರದೇವರ ಅನುಗ್ರಹ ಮಹತ್ವದ್ದು ಅಂತ ತೋರಿಸುವ ಒಂದು ರೀತಿಯ ಕೆಲಸ. ಅಗಸ್ತೇಶಾಭಿಷೇಕಾರ್ಥಂ ವಸಾಮೋದ್ಯ ಸಮಾಗತಾ ಅಂಥೇಳಿ ನಾವೆಲ್ಲ ಬಂದಿದ್ದೀವಿ. ಆವಾಗ ಬಕುಲಾವತಿ ಕೇಳಿದ್ಲು, ಯಾರು ಹುಡುಗ? ನಮ್ಮದು ಒಂದು ಕೇಸ್ ಹಂಗೆ ಇದ್ದಂಗಿದೆ, ಸ್ಟೋರಿ ಸ್ವಲ್ಪ ಸೇಮ್ ಮ್ಯಾಚ್ ಆಗ್ತಾ ಇದೆ, ಅದೇ ಇದ್ರೂ ಇರ್ಬೋದು ಅಂತ ಅವಳಿಗೆ ಅನಿಸ್ತು. ಕೋಸೌ ಕಿರಾತ ರೂಪೀ ಚ ಭವತೀಭಿಶ್ಚ ಸಂಗತಃ. ಯಾರು ಬಂದಿದ್ರು ನನಗೊಂದು ಸ್ವಲ್ಪ ವೃತ್ತಾಂತವನ್ನು ಹೇಳಬೇಕು ಅಂತಂದಾಗ ಕನ್ನಿಕೆಯರೆಲ್ಲ ಹೇಳ್ತಾರೆ. ಏನಂತ ಅಂದರೆ, ಪದ್ಮಾವತಿಯ ಜೊತೆಗೆ ನಾವೆಲ್ಲ ವನಕ್ಕೆ ಹೋಗಿದ್ವಿ, ಅಲ್ಲಿ ಪುಷ್ಪವನ್ನು ತೆಗೆದುಕೊಂಡು ಬರಬೇಕು ಅಂತ ಇನ್ನೇನು ಹೊರಟಿದ್ವಿ, ಅಷ್ಟೊತ್ತಿಗೆ ಸುಂದರವಾಗಿ ತಯಾರಾಗಿ ಬೇಡರ ರೂಪದಲ್ಲಿ ಒಬ್ಬ ತರುಣ ಪುರುಷ ಕಾಣಿಸಿಕೊಂಡ. ಆ ತರುಣನನ್ನು ನೋಡಿ ನಾವು ಅವನ ಹತ್ತಿರ ಮಾತಾಡಿದ್ವಿ. ಅವನು ಹೆಚ್ಚು ಮಾತಾಡಿದ, ಹೆಚ್ಚು ಮಾತು ಅರ್ಥಾತ್ ಮಾತನಾಡಬಾರದ ಮಾತುಗಳನ್ನು ಆಡಿದ. ರಾಣಿ ಅಂದರೆ ಅಥವಾ ರಾಜಪುತ್ರಿ ಅಂದರೆ ಒಂದು ಎತ್ತರದಲ್ಲಿ ಮಾತಾಡಬೇಕು, ಅದನ್ನು ಬಿಟ್ಟು ಮಾತಾಡಿದ್ದಕ್ಕೆ ಅವನನ್ನು ಕಲ್ಲು ಹೊಡೆದು ನಾವು ಓಡಿಸಿದ್ದೀವಿ. ಓಡಿಸಿದ್ದೇನೋ ಆಯಿತು, ಅವನು ಬಿದ್ದನೋ ಇಲ್ಲೋ, ನಮ್ಮ ರಾಜಕುಮಾರಿ ಅಂತೂ ಮನೆಗೆ ಹೋಗಿ ಬಿದ್ದೇ ಬಿಟ್ಟು ಎದ್ದೇ ಇಲ್ಲ ಆವಾಗಿಂದ ಅಂತ ಹೇಳಿ ಮೂರ್ಛೆ ಬಂದು ಬಿದ್ದಿದ್ದಾಳೆ, ಕಾಮಜ್ವರ ಪೀಡಿತಳಾಗಿದ್ದಾಳೆ. ಅವನು ಆ ಹುಡುಗ ಉತ್ತರ ದಿಕ್ಕಿಗೆ ಓಡಿ ಹೋದ ಅಂತ ಇಷ್ಟು ಕಥೆ ಹೇಳಿದ. ಅಂತ ಶಾರ್ಟ್ ಸಮರಿ, ಮತ್ತೆ ರಿಪೀಟ್ ಆಗ್ತದಲ್ಲ, ಅದಕ್ಕೆ ನನ್ನ ಇನ್ನೂ ಸ್ವಲ್ಪ ಶಾರ್ಟ್ ಮಾಡಿ ಹೇಳೋದು. ಈ ರೀತಿ ಆಯಿತು ಅಂತ. ಆವಾಗ ತತಸ್ಸುರಾಣಾಂ ಗುರುಮಾತ್ತಕಂಪಃ ಸಮಾನಯತ್ತತ್ರ ಸುತೇನ ಶೀಘ್ರಂ ತದ್ವಾಕ್ಯಮಾಕರ್ಣ್ಯ ಗುರುರ್ಧರಾತಲಂ ಶೀಘ್ರಂ ಪ್ರಪನ್ನೋ ನೃಪ ಮಂದಿರಂಚ. ಈ ರೀತಿಯಾಗಿ ಬಿದ್ದಂತಹ ಆ ಹುಡುಗಿಯನ್ನು ನೋಡಿ ತಂದೆಗೆ ಬಹಳ ದುಃಖ ಆಯಿತು. ಬಹಳ ಏನಿದು, ನಮ್ಮ ರಾಜಪುತ್ರಿಗೆ ಈ ಮಟ್ಟದ ದುಃಖ ಯಾವತ್ತೂ ಆಗಿರಲಿಲ್ಲ, ಯಾಕೆಷ್ಟು ಮನಸ್ಸಿಗೆ ಹಚ್ಕೊಂಡಿದ್ದಾಳೆ? ಅದಕ್ಕಾಗಿ ಯಾರನ್ನು ಕೇಳಬೇಕು ಅಂದರೆ ಮತ್ತೆ ನೆನಪಾಯಿತು, ಬೃಹಸ್ಪತ್ಯಾಚಾರನ ಕೇಳಬೇಕು, ದೇವಗುರುಗಳನ್ನೇ ಕರಿಬೇಕು ಅಂತ ಹೇಳಿ ತಮ್ಮ ಮಗನನ್ನು ಕಳಿಸಿದ್ದಾರೆ. ಕಳಿಸಿದ ತಕ್ಷಣ ದೇವಗುರುಗಳು ಬಂದು ಅಲ್ಲಿ ಕುಳಿತಿದ್ದಾರೆ. ಕುಳಿತ ತಕ್ಷಣ ಅವರಿಗೆ ಆಸನವನ್ನು ಕೊಟ್ಟು ಅರ್ಘ್ಯ ಪಾದ್ಯಾದಿಗಳನ್ನೆಲ್ಲ ಮಾಡಿದ್ದ ಆಕಾಶರಾಜ. ಮಾಡಿ ಕೇಳ್ತಾನೆ, ನನ್ನ ಮಗಳ ಈ ಪರಿಸ್ಥಿತಿಗೆ ಏನು ಕಾರಣ ತಕ್ಷಣ ಹೇಳಬೇಕು. ಅವರಿಗೆಲ್ಲ ಈ ತಕ್ಷಣಕ್ಕೆ ಹೇಳೋರು ಇರ್ತಾ ಇದ್ರು. ಮೊದಲಿಗೆ ಡಯಾಗ್ನೋಸ್ ಆಗೋದೇ ಕಷ್ಟ ಈಗಿನ ಕಾಲಕ್ಕೆ. ಅದು ಅವ್ರಿಗೇನು ಡಯಾಗ್ನೋಸಿಸ್ ಪ್ರಾಬ್ಲಮೇ ಇಲ್ಲ. ಭಾಳ ಆಯ್ತು ಅಂದ್ರೆ ಅವರು ಬ್ರಹ್ಮದೇವ್ರ ಕಡೆ ಹೋಗ್ಬಿಡ್ತಾರೆ, ನೀವೇ ಹೇಳಿಬಿಡ್ರಿ ಫೈನಲ್ ಅಂತ, ಅವ್ರಿಗಿಂತ ಮುಂದೆ ಯಾವುದಿಲ್ಲ ಅಪೀಲ್, ಹಾಗೆ ಮಾಡ್ತಾರೆ. ಆ ಥರ ಬೃಹಸ್ಪತ್ಯಾಚಾರ್ಯರಿಗೆ ಕೇಳಿದಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ದುಹಿತುಸ್ತೇದ್ಯ ಸಂಕಷ್ಟಂ ನಿಮಿತ್ತಂ ಶೃಣು ಭೂಮಿಪ. ನಿನ್ನ ಮಗಳಿಗೆ ಒಂದು ಸಂಕಷ್ಟ ಬಂದು ಒದಗಿದೆ, ಕೇಳಿಸ್ಕೊ. ಏನಂತ? ನಿನ್ನ ಮಗಳು ಯಾವಾಗ ಪುಷ್ಪಾರ್ಥವಾಗಿ ಆ ವನಕ್ಕೆ ಹೋಗಿದ್ದಾಳೋ ಆವಾಗ ಒಬ್ಬ ಹುಡುಗನನ್ನು ನೋಡಿದ್ದಾಳೆ. ಆ ನೋಡಿದ ಕಾರಣಕ್ಕಾಗಿ ಅವಳಿಗೆ ಈಗ ಈ ಸಂಕಷ್ಟ ಬಂದಿದೆ. ಮೊದಲು ಶಾಂತಿ ಮಾಡಿಸು, ಯಾರಿಗೆ? ಈ ಅಗಸ್ತೇಶ್ವರನಿಗೆ ಅಭಿಷೇಕವನ್ನು ಮಾಡಿಸು, ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ. ಅದಕ್ಕಾಗಿ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಅಂತ ಈ ಕನ್ಯೆಯರು ವಿಷಯವನ್ನೆಲ್ಲ ಹೇಳಿದ್ರು. ಆವಾಗ ಹೇಳ್ತಾರೆ ನೋಡ್ರಿ, ಅವರು ಕೇಳಿದ್ರಂತೆ, ನಮ್ದೆಲ್ಲ ವೃತ್ತಾಂತ ಕೇಳಿದ್ವಿ, ನೀನು ಒಬ್ಬಳೇ ಈ ಕುದುರೆ ಮೇಲೆ ಹತ್ಕೊಂಡು ಯಾಕೆ ಬಂದಿ ಅಂತ ಬಕುಲಾವತಿಯನ್ನು ಕೇಳಿದ್ರು. ನೀ ಯಾರು ಕೇಳಬೇಕಲ್ಲ, ಸ್ವಾಭಾವಿಕ. ಅವ್ರದ್ದೆಲ್ಲ ಕೇಳಿದ್ಮೇಲೆ ನಿಮ್ಮದು ಕೇಳ್ತಾರೆ. ಆವಾಗ ಅವಳೊಂದು ನನ್ನ ಯಾರು ಅಂತ ಹೇಳಲಿ ಅಂತ ಭಾಳ ಚಂದದ ಕವಿ ಹೇಳ್ತಾನೆ. ಏನಂತ? ಪ್ರಭಾವಮಾತ್ಮಾನುಭವಸ್ಯ ವಿಷ್ಣೋ ಯೂಯಂ ನ ಜಾನೀತ ಪುರಾಣ ಪುಂಸಃ ಕೃಷ್ಣಂ ಮುಕುಂದಂ ತನಯಂ ವಿದಂತ್ಯ ವೃಥಾ ಶರೀರಂ ಪುನರಾಗತಂ ಮಮ. ಭಾಳ ಚೆನ್ನಾಗಿದೆ. ನನ್ನನ್ನು ಯಾರು ಅಂತ ಹೇಳಿಕೊಳ್ಳಿ. ಹಿಂದೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸಣ್ಣ ಬಾಲಕನಾಗಿದ್ದಾಗ ಅದ್ಭುತವಾದ ಬಾಲಲೀಲೆಗಳನ್ನು ತೋರಿಸಿದ, ಲೋಕೋತ್ತರ ಲೀಲೆಗಳನ್ನು ತೋರಿಸಿದಾಗಲೂ ಕೂಡ ನನ್ನ ಮಗ ಕೃಷ್ಣ ಅಂದುಕೊಂಡ ಹೆಣ್ಣು ಮಗಳು ಅಂತ ನನ್ನನ್ನು ಗೊತ್ತು ಮಾಡಲ ಅಂತ ಕೇಳಿದೆ. ಅವತ್ತೇ ನಾನು ಚಿಂತನೆ ಮಾಡಿಬಿಟ್ಟಿದ್ದೆ, 14 ಲೋಕಗಳ ಒಡೆಯ ಶ್ರೀಕೃಷ್ಣ ಅಂತ ಚಿಂತನೆ ಮಾಡಿದರೆ ಮೋಕ್ಷ ಆಗ್ತಾ ಇತ್ತು. ಇಲ್ಲ, ನನ್ನ ಮಗ ಅಂತ ನಾನು ಚಿಂತನೆ ಮಾಡಿದೆ, ಅದಕ್ಕಾಗಿ ಮತ್ತೆ ಹುಟ್ಟಿ ಬಂದೀನಿ ನೋಡು ಅಂತ ಹೇಳಲ್ಲ ಅಂತಂದಂತ. ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ಹೇಳಿದ್ರು, ಯಾವುದೂ ಇಲ್ಲ, ಭಗವಂತನ ಇಚ್ಛಾ ಎಲ್ಲಕ್ಕಿಂತ ದೊಡ್ಡದು. ನಾವು ಅಂದ್ಕೊಳ್ತೀವಿ ನಾವು ಹೀಗೆ ಮಾಡಬೇಕಾಗಿತ್ತು, ಅವತ್ತೇ ನಾವು ಆ ಕೆಲಸ ಮಾಡಬೇಕಾಗಿತ್ತು. ಎಂದೂ ಆಗೋದಿಲ್ಲ. ಅವತ್ತು ಅದು ಭಗವತ್ ಸಂಕಲ್ಪಕ್ಕೆ ಇಲ್ಲ, ಅದು ಆಗಿಲ್ಲ ಅಂತ ಇಷ್ಟೇ ಅಭಿಪ್ರಾಯ. ನಾವು ಕೂಡ ಇವತ್ತು ನಮ್ಮ ಇತಿಹಾಸವನ್ನು ಅರ್ಥಾತ್ ನಮ್ಮ ಜೀವನವನ್ನು ರಿವೈಂಡ್ ಮಾಡಿ ನೋಡಿದರೆ ಗೊತ್ತಾಗ್ತದೆ. ನಾವು ಹೇಳ್ತೀವಿ ಅವತ್ತು ಆ ಕೆಲಸ ನಾವು ಮಾಡಬಾರ್ದಾಗಿತ್ತು. ಎಲ್ಲರ ಮನಸ್ಸಿನೊಳಗೂ ಈ ಮಾತು ಒಂದು ಇದ್ದೇ ಇರ್ತದೆ ನೋಡಬೇಕು. ಅದನ್ನು ನಾವು ಕಂಟ್ರೋಲ್ Z ಮಾಡ್ಲಿಕ್ಕೆ ಬರೋದಿಲ್ಲ. ಕಂಪ್ಯೂಟರ್ ಭಾಷೆ ಒಳಗೆ ಹೇಳಬೇಕಂದ್ರೆ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂದರೆ ಅದು ಭಗವದ್ ಇಚ್ಛೆಯಿಂದ ಆದದ್ದು. ಬಲಿಯಸಿ ಕೇವಲಂ ಈಶ್ವರೇಚ್ಛಾ.
ಎಲ್ಲಕ್ಕಿಂತ ದೊಡ್ಡದೇನಾದ್ರೂ ವಸ್ತು ಇತ್ತು ಜಗತ್ತಿನೊಳಗೆ, ಭಾರವಾದ ವಸ್ತು ಇತ್ತು ಅಂದ್ರೆ ಅದು ಈಶ್ವರನ ಇಚ್ಛೆ. ಹಾಗಾಗಿ ಅವತ್ತು ಈಶ್ವರನ ಇಚ್ಛೆ ಹಾಗಿತ್ತು. ವೃಥಾ ಶರೀರಂ ಪುನರಾಗತಂ ಮಮ, ನಾನು ಅವತ್ತು ಚಿಂತನೆ ಮಾಡದೆ ಯಶೋದೆಯಾಗಿದ್ದವಳು ಇವತ್ತು ಬಕುಲಾವತಿಯಾಗಿ ಬಂದಿದ್ದೇನೆ ಅಂತ ಅವ್ರಿಗೆ ಹೇಳ್ತಾ ಇದ್ದ. ಜಗದ್ವಿಧೀಶಾನ ಮಹೇಂದ್ರ ಪೂರ್ವಂ ಸೃಜನ್ನಯಂ ಮಾನುಷವದ್ವಿಭಾತಿ ಯುಷ್ಮಾನ್ ಸಹಸ್ಮ ಭೀ ರಿಹಾನ್ಯ ದೈವತಂ ಸಂಪ್ರಾರ್ಥಯಾನ್ ಯಾನೇಶ್ವಶುಭಂ ಕರೋತ್ಯಸೌ. ಭಗವಂತ ಹೇಗಿದ್ದಾನೆ ಅಂತಂದ್ರೆ, ತಾನು ಮನುಷ್ಯ ಭಾವದಲ್ಲಿ ಎಲ್ಲವನ್ನು ತೋರಿಸ್ತಾನೆ, ಆದರೆ ಹರಿಯೇ ಬಲ ನಮಗೆಲ್ಲ. ತಾನು ಮನುಷ್ಯರಂತೆ ತೋರಿಸಿದರೂ ಕೂಡ ನಮ್ಮಿಂದ ಮಾನುಷವಾದ ಸಕಲ ಕರ್ಮಗಳನ್ನು ಮಾಡಿಸ್ತಾನೆ. ನನ್ನನ್ನು ಬಕುಲಾವತಿ ಅಂತ ಕರೀತಾರೆ. ಬಕುಲಾವತಿ ಅಲ್ಲ, ಬಕುಲ ಮತ್ತು ಮಾಲಾ ಅಂತ ಹೇಳ್ತಾರೆ. ಬಕುಲ ಮಾಲಾ ಅಂತ ಒಳಿಸಿ. ಯಾಕೆ ಅಂದರೆ ನನ್ನನ್ನು ರಕ್ಷಣೆ ಮಾಡುವಳು ಯಾಳು ಅಂದರೆ ಮಹಾಲಕ್ಷ್ಮಿ. ಮಾಲಾತಿ, ಮಾಲಾ ಶಬ್ದಕ್ಕೆ ಅರ್ಥ ಇರ್ರಿ, ಹೆಣ್ಮಕ್ಳ ಹೆಸರು ಮಾಲಾ ಅಂತ ಇರ್ತದ. ಮಾಂ ಲಾತಿ, ನನ್ನನ್ನು ನನ್ನ ತಾಯಿಯಾದ ಮಹಾಲಕ್ಷ್ಮಿ ಕಾಪಾಡುತ್ತಾಳೆ, ಆದ್ದರಿಂದ ನಾನು ಮಾಲಾ ಅಂತ. ಹೀಗಾಗಿ ನನ್ನ ಹೆಸರು ಬಕುಲ ಮಾಲಾ ಅಂತೆಲ್ಲ ಹೇಳಿದ್ರು. ನನಗೂ ಕೂಡ ನಿನ್ನ ರಾಣಿಯ ಜೊತೆಗೆ, ಅರ್ಥಾತ್ ಯಾವ ಪದ್ಮಾವತಿ ಇದ್ದಾಳೆ ಅವಳ ತಾಯಿಯ ಜೊತೆಗೆ ಒಂದು ಸ್ವಲ್ಪ ಕೆಲಸ ಇದೆ. ನಾನು ಅದೇ ಊರಿಗೆ ಹೊರಟಿದ್ದೇನೆ. ಮತ್ತೆ ಆ ಕಡೆಯಿಂದ ನಾರಾಯಣಪುರಕ್ಕೆ ಯಾರೂ ಬರುವಷ್ಟು ಇರಲಿಲ್ಲ. ಅಲ್ಲಿ ಭಾಳ ಅಲ್ಲೆಲ್ಲ ವೀಸಾ ಪಾಸ್ಪೋರ್ಟ್ ಎಲ್ಲ ತೊಗೊಂಡು ಹೋಗ್ಬೇಕು. ಏನೂ ಇಲ್ಲದೆ ಹೋಗುವ ಅವಕಾಶ ಸಿಕ್ಕಿದೆ ಇವತ್ತು. ಯಾಕೆ ಅಂದರೆ ರಾಜಭವನವೇ ಇಲ್ಲಿ ಬಂದಿದೆ. ಯಾವಾಗ ರಾಜಪುತ್ರಿಯರು ಅರ್ಥಾತ್ ರಾಜಕನ್ನಿಕೆಯರೇ ಅಲ್ಲಿ ಬಂದಿದ್ದಾರೆ, ಅವರ ಜೊತೆ ಹೋಗಿಬಿಟ್ರೆ ಆರಾಮಾಗಿ ಸೇರ್ಕೊಳ್ಬಹುದು. ಸಂತೋಷ ಆಯಿತು. ನಾನು ಯಾರು ಅಂತ ಇನ್ನೊಂದು ಮಾತಲ್ಲಿ ಹೇಳ್ತಾಳೆ, ಅಹಂ ಶ್ರೀ ವೆಂಕಟೇಶಸ್ಯ ದಾಸೀಭೂತಾಸ್ಮಿ ಸಂಪ್ರತಿ. ಹನುಮಂತ ದೇವರಿಗೆ ಕೇಳ್ತಾರಲ್ಲ, ಯಾರು ನೀನು ಅಂತ ಕೇಳಿದಾಗ, ದಾಸೋಹಂ ಕೋಸಲೇಂದ್ರಸ್ಯ ಅಂದ್ರೆ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ ಅಂತ ಹನುಮಂತ ದೇವರು ಗರ್ಜನೆ ಮಾಡ್ತಾರೆ. ಯಾವ ಸ್ವರದಲ್ಲಿ ರಾವಣ ಕೇಳ್ತಾನೋ ಅದಕ್ಕಿಂತ ಉಚ್ಚರ ಸ್ವರದಲ್ಲಿ ಉತ್ತರ ಕೊಡ್ತಾರೆ. ನನ್ನನ್ನು ರಾಮನ ದೂತ ಅಂತ ತಿಳ್ಕೊಂಡು, ರಾಮನ ದಾಸ ಅಂತ ತಿಳ್ಕೊಂಡು, ಹಾಗೆ ಇವಳು ಕೂಡ ನನ್ನನ್ನು ವೆಂಕಟೇಶನ ದಾಸಿ ಅಂತ ತಿಳ್ಕೊ ಅಂತ ಹೇಳಿದ್ರು. ಆಗಲಿ, ಬಹಳ ಸಂತೋಷ ಅಂತ ಹೇಳಿ ನಾರಾಯಣಪುರ, ಈ ಆಕಾಶರಾಜನ ಪಟ್ಟಣಕ್ಕೆ ನಾರಾಯಣಪುರ ಅಂತ ಕರೀತಾರೆ. ಅದು ಏನು ಆ ತೋಂಡ ದೇಶದ ರಾಜಧಾನಿ ನಾರಾಯಣಪುರ. ಅಲ್ಲಿಗೆ ಬಂದಿದ್ದಾರೆ. ಎಲ್ಲರೂ ಕೂಡ ಬಂದಾಗ ಇಚ್ಛ ಮುಕ್ತ್ವಾ ಸ್ಥಿತಾ ಬಾಲ ಕನ್ಯಾಭಿಸ್ಸಾಚ ಸಂಗತ ಏವಂ ಗತಾಯಾಂ ತಸ್ಯಾತು ನ ವಿಶ್ವಾಸಮಗಾಧರಿಹಿ. ಈ ಕಡೆಯಿಂದ ಏನಾಯ್ತಂತ ಇದೆಲ್ಲ ಕೆಲಸ ನಡೀತು. ಅಲ್ಲಿ ಶ್ರೀನಿವಾಸ ಕಳಿಸಿಕೊಟ್ಟಿದ್ನಲ್ಲ ಬಕುಲಾವತಿಯನ್ನು, ಅವನು ಮನೆಯಲ್ಲಿ ವಿಚಾರ ಮಾಡ್ತಾ ಇದ್ದಾನೆ. ಏನಂತಂದ್ರೆ, ಅಲ್ಲ ಹೆಣ್ಮಕ್ಳಿಗೆ ಕೆಲಸ ಕೊಡಬೇಕು, ಪಾಪ ಮಾಡ್ತಾರೆ, ಭಾಳ ಚೆನ್ನಾಗೇ ಮಾಡ್ತಾರೆ. ಆದರೂ ದಾರಿಯೊಳಗೆ ಎಲ್ಲೋ ಒಂದು ಕಡೆ ಸೀರೆ ಅಂಗಡಿನೋ ಮತ್ತೊಂದು ಕಾಣಿಸ್ಬಿಟ್ಟು ನಿಂತು ಬಿಡ್ತಾರೆ. ಅವರ ಮೇಲೆ ಪೂರ್ಣ ಇಲ್ಲ, ತಡ ಆದರೂ ಆದೀತು ಅಂತ ಯೋಚನೆ ಮಾಡಿ ನಾನೇ ಮುಂದೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ಹೊರಟಾನೆ. ಆದರೆ ಅವನೇ ಬಂದರೆ ಯಾರು ಕೇಳ್ತಾರೆ? ಹುಡುಗನೇ ಓಡಿ ಬಂದು ಕೇಳಲಿಕ್ಕೆ ಆಗ್ತದ? ಹುಡುಗಿ ಕೊಡ್ರಿ ಮದುವೆ ಆಗ್ತೀನಿ ಅಂತ. ಅದಕ್ಕಾಗಿ ಬೇರೆ ಒಂದು ವ್ಯವಸ್ಥೆ ಮಾಡಿದ. ಪುಲಿಂದ ವೇಷಧಾರಿ ಸ ಚಕ್ರೇ ತದ್ವೇಷ ಭೂಷಣಂ. ಕೊರವಂಜಿಯ ರೂಪವನ್ನು ಹಾಕ್ಕೊಂಡು ಚೀರವಸ್ತ್ರ ನಾರು ಬಟ್ಟೆಯನ್ನು ಉಟ್ಟು ಛಿದ್ರ ಕಂಚುಕ ರಂಜಿತ. ಎಷ್ಟು ಚೆನ್ನಾಗಿ ಬರೀತಾರೆ. ಅಲ್ಲಲ್ಲೇ ತೂತುಗಳು ಬಿದ್ದ ಇದನ್ನ ಕುಪ್ಪಸವನ್ನು ಹಾಕ್ಕೊಂಡು ಬರ್ತಾ ಇದ್ದ. 50 ವರ್ಷದ ಒಂದು ಸ್ವಲ್ಪ ಕಪ್ಪು ಅಥವಾ ಏನು ಹೇಳ್ತಾರಲ್ಲ, ಸ್ವಲ್ಪ ಸ್ಥಿತಿ ಬಂದಿರುವ, ವಯಸ್ಸಾದ ಸ್ಥಿತಿ ಬಂದಿರುವ ಒಂದು ಸುಂದರವಾದ ರೂಪವನ್ನು ತೆಗೆದುಕೊಂಡು ಬರ್ತಾ ಇದ್ದ. ಬರೋವಾಗ ಹಾಗೆ ಬರಲಿಲ್ಲ, ಬ್ರಹ್ಮದೇವರನ್ನ ಕೂಸು ಮಾಡ್ಕೊಂಡ್ಲಂತ, ಸಣ್ಣ ಕೂಸು. ಆಮೇಲೆ ಆ ಕೂಸಿಗೆ ಒಂದು ಏಟು ಹಾಕ್ಲಿಕ್ಕೆ ಒಂದು ಕೋಲು ಬೇಕಲ್ಲ, ರುದ್ರದೇವರನ್ನ ಕೋಲು ಮಾಡಿದ್ರು. ಹೇಳಿದ್ರಂತೆ, ಶಿಶುಂ ಕೃತ್ವ ಎಷ್ಟಿಂ ಕೃತ್ವ ಮಹೇಶ್ವರಂ. ಎಷ್ಟಿ ಅಂದರೆ ಕೋಲು, ಅದನ್ನು ಮಾಡಿದ್ರು. ಆಮೇಲೆ ಇಡೀ ಬ್ರಹ್ಮಾಂಡವನ್ನೇ, ಆ ಬ್ರಹ್ಮಾಂಡ ತ್ರಿಗುಣಾತ್ಮಕವಾದ ಸತ್ವ ರಜಸ್ಸು ತಮಸ್ಸು ಎಂಬ 3 ಗುಣಗಳಿಂದ ಕೂಡಿದ ಬ್ರಹ್ಮಾಂಡವನ್ನೇ ಸಣ್ಣ ಬುಟ್ಟಿಯನ್ನಾಗಿ, ಪುಟ್ಟ ಬುಟ್ಟಿಯನ್ನಾಗಿ ಮಾಡಿಕೊಂಡು, ಬಿದಿರಿನ ಬುಟ್ಟಿ ಮಾಡಿಕೊಂಡು, ಕೊರವಂಜಿ ಹೆಂಗಿರ್ತಾಳೆ, ಕೈಯಾಗ ಬಿದಿರು ಬೇಕಲ್ಲ, ಒಂದು ಕೋಲು ಒಂದು ಬಿದಿರಿನ ಬುಟ್ಟಿ ಬೇಕೇ ಬೇಕು. ಅದಕ್ಕಾಗಿ ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾಳೆ. ಬಂದು ಬರುವಾಗ ಒಂದಿಷ್ಟು ಕೂದಲೆಲ್ಲ ಹರಡ್ಕೊಂಡು ಬಂದದ್ದು. ನೋಡ್ಲಿಕ್ಕೆ ಭಾರಿ ನೀಟಾಗಿ ಬಂದರೆ ಏನು ಅನಿಸ್ತದೆ? ಯಾರೋ ಒಬ್ಬರು ಏನು ಹೇಳ್ತಾರಲ್ಲ, ನಗರದವ್ರು ಬಂದವರಂತ, ನಗರದಿಂದ ಬಂದವರು ಅನಿಸ್ಬಾರ್ದು, ಯಾವುದೋ ಆಶ್ರಮದಿಂದ ಬಂದಿದ್ದಾರೆ ಅಂತ ಅನಿಸ್ಬೇಕು. ಅದಕ್ಕಾಗಿ ತಮ್ಮ ಕೇಶಪುಂಜವನ್ನೆಲ್ಲ ಸ್ವಲ್ಪ ಆಚೆ ಈಚೆ ಮಾಡಿಕೊಂಡು 50 ವರ್ಷದ ರೂಪವನ್ನು ತೆಗೆದುಕೊಂಡು ಗುಂಜಾಮಣಿ ಅದು ಹೇಳ್ತಾರೆ ಇದನ್ನು ಹಾಕ್ಕೊಂಡು, ಗುಲಗಂಜಿ ಹಾರವನ್ನು ಹಾಕ್ಕೊಂಡು, ಕೆಂಪಾದ ಗುಲಗಂಜಿ ಹಾರ ಅದನ್ನು ಹಾಕ್ಕೊಂಡು ನೋಡಿದ ತಕ್ಷಣ ಅನಿಸ್ಬೇಕು ಇವಳು ಕಣಿ ಹೇಳೋವಳು ಕೊರವಂಜಿ ಅಂತ ಅನಿಸ್ಬೇಕು. ಆ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಂಡು ಬಂದಿದ್ದಾಳೆ. ಬಂದು ದಾರಿಯೊಳಗೆ ಹೇಳ್ತಾ ಇದ್ದಾಳಂತೆ, ಎಲ್ಲರ
ಹಿಂದು ಮುಂದು ಇವತ್ತು ನಾಳೆ ಎಲ್ಲವನ್ನೂ ಹೇಳ್ತೀನಿ ಅಂತ ಹೇಳ್ತಾ ಇದ್ದ. ಎಲ್ಲ ಕಾಲಕ್ಕೂ ಇದು ಇದ್ದದ್ದೇ. ಈಗೇ ನೋಡ್ರಿ, ಈ ಒಂದು ಅರ್ಧ ಗಂಟೆ ಒಳಗೆ ಯಾರೋ ಒಬ್ರು ಬಂದರು, ಎಲ್ಲರದು ಭವಿಷ್ಯ ಹೇಳ್ತೀನಿ ಅಂತಂದ್ರೆ ನಾವು ಓಸರು ಅಲ್ಲೇ ಹೋಗ್ಬಿಡುದು. ಹೌದಾ ಇಲ್ಲ? ಯಾಕೆಂದ್ರೆ ಸ್ವಭಾವ, ಮಾನವ ಸ್ವಭಾವ ಹಂಗಿರ್ತದೆ. ಅದನ್ನೇ ಭಗವಂತ ತೋರಿಸ್ಕೊಡ್ತಾ ಇದ್ದಾನೆ. ಏನು ಹೇಳ್ತಾಳೆ ಅಂತಂದ್ರೆ, ಪುರೀಂ ಸಮಾಗತ್ಯ ಚ ಗರ್ಜಯಂತಿ, ಜೋರಾಗಿ ಗರ್ಜನೆ ಮಾಡ್ತಾ ಇದ್ದ. ಏನಂತ? ಸುತಾನ್ ಪತೀನ್ ಬಂಧು ಗಣಾನ್ ದದಾಮಿ. ಯಾರಾದ್ರೂ ನಿಮ್ಮ ಮನೆಯವ್ರು ಕಳ್ಕೊಂಡಿದ್ರೆ ಹುಡುಕಿಸ್ಕೊಡ್ತೀನಿ, ಯಾರಾದ್ರಿಗೂ ಮುಂದಿಂದ ಏನು ಬೇಕು ಕೇಳಬೇಕು ಅಂತಿದ್ರೆ ಹೇಳ್ತೀನಿ, ಹಿಂದೇನಾಗಿತ್ತು ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಮಾಡಿಕೊಡ್ತೀನಿ, ಎಲ್ಲ ಗೊತ್ತು ನನಗೆ, ಭೂತ ವರ್ತಮಾನ ಭವಿಷ್ಯತ್ ಎಲ್ಲವನ್ನು ಬಲ್ಲವಳು ನಾನು ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದನ್ನ ಕೇಳಿಸಿಕೊಂಡ ಕೆಲವು ಜನ, ಓ ರಾಣಿಯರಿಗೆ ಹೇಳಿದ್ರೆ ಒಳ್ಳೇದು, ಪಾಪ ರಾಜಕುಮಾರಿಗೆ ಸ್ವಲ್ಪ ದುಃಖ ಆಗಿದೆ ಅಂತ ಹೇಳಿ ಓಡಿ ಬಂದು ಹೇಳ್ತಾ ಇದ್ದಾಳೆ. ಏನ್ ಹೇಳ್ತಾರೆ ನೋಡ್ರಿ, ಧರ್ಮದೇವಿ ಸಮಾಯಾತ ನರನಾರಾಯಣಾಶ್ರಮಾತ್. ಇವಳ ಹೆಸರು ಧರ್ಮದೇವಿ ಅಂತ. ಬಂದಿದ್ದೆಲ್ಲಿಂದ ಅಂದ್ರೆ ನರನಾರಾಯಣಾಶ್ರಮ, ಬದರಿಕಾಶ್ರಮದಿಂದ ಬಂದಿದ್ದಾಳೆ. ನಾರಾಯಣಪುರ, ಅದು ನಿಜವಾದ ನಾರಾಯಣಪುರ, ಈ ನಾರಾಯಣಪುರಕ್ಕೆ ಬಂದಿದ್ದಾಳೆ. ಅವಳು ಮಿತ ಭಾಷೆಯವ ದೃಶ್ಯತೆ. ಬೆಸ್ಟ್ ಕ್ವಾಲಿಟಿ ಏನಪ್ಪ ಈ ಹೆಣ್ಮಗಳದು ಅಂದ್ರೆ ಸ್ವಲ್ಪ ಕಡಿಮೆ ಮಾತಾಡ್ತಾಳೆ. ಹೆಣ್ಣುಮಕ್ಕಳಿಗೆ ಅತಿ ಬೆಸ್ಟ್ ಕ್ವಾಲಿಟಿ ಯಾವುದಾದ್ರೂ ಇದ್ರೆ ಮಿತ ಭಾಷಿತ್ವ ಅಂತ. ಯಾಕಂದ್ರೆ ಹೆಚ್ಚು ಮಾತನಾಡುವ ಹೆಣ್ಣುಮಕ್ಕಳೇ ಹೆಚ್ಚು. ಹೆಣ್ಮಕ್ಳು ಅಂದ್ರೆ ಇದು ಫೆಮಿನಿಸ್ಟ್ ಆಗಿ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾರೆ. ಗಂಡಸರು ಭಾಳ ಮಾತಾಡ್ತಾರೆ, ಅದಂತೂ ಅತ್ಯಂತ ವಿರುದ್ಧ. ಯಾರೇ ಆಗಲಿ ಮಿತಭಾಷಿತ್ವ ಅನ್ನೋದು ಸ್ವಲ್ಪ ಮಾತಾಡಬೇಕು, ಯೋಗ್ಯವಾದದ್ದನ್ನು ಮಾತಾಡಬೇಕು. ಅವ್ರು ಹೇಳ್ತಾರೆ, ಗ್ರಾಮಿಕೆಯರು ಸುಮ್ಮನೆ ಬಂದು ರಾಣಿಯರ ಸಮಯವನ್ನು ಹಾಳು ಮಾಡೋದಿಲ್ಲ, ಮಿತಭಾಷಿ, ಸ್ವಲ್ಪ ಮಾತಾಡ್ತಾಳೆ, ಅವಳನ್ನ ಕರ್ಕೊಂಬರೋಣ ಅಂತ ಕೇಳಿದ್ದಂತೆ. ಅಯ್ಯೋ ಬಹಳ ಸಂತೋಷ, ತಾಮ್ ಆಹ್ವಯ ಮಹಾಭಾಗೆ ಧರ್ಮದೇವೀಂ ಪತಿವ್ರತಾಂ, ಕರ್ಕೊಂಡು ಬರ್ರಿ ಅಂತ ಹೇಳಿ ಆ ಗ್ರಾಮದ ಇವರನ್ನ ಜನರನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಅವರೆಲ್ಲ ಹೋಗಿ ಹೇಳಿದ್ರಂತೆ, ಇಲ್ಲ ನಮ್ಮ ರಾಣಿ ಕರಿತಾ ಇದ್ದಾಳೆ, ನಿನಗೆ ನೋಡು ಯಾರೋ ಪಾಪ ಈ ಮನೆ ಆ ಮನೆ ಅಂತಲ್ಲ, ನೇರ ಅರಮನೆಯಿಂದೇ ನಿನಗೆ ಇನ್ವಿಟೇಷನ್ ಬಂದಿದೆ, ಬಂದು ಬಿಡು ಬೇಗ. ಯಾ ಹಿಮಂಗಲ ದೇವೇವಿ ರಾಜಭಾರ್ಯಾಮಿ ಮಾಮಿತಿ ಸಾಶುತ್ವಾ ವಚನಂ ತಾಸಾಂ ಮಂದಮಾಹ ಮನಸ್ವಿನಿ. ಯಾರು ರಾಜ ಕರದ್ನ ಅಥವಾ ರಾಣಿ ಕರದ್ಲ? ನಾನು ಬರೋದಿಲ್ಲ ಅಂತ. ಯಾಕೆ ಬರೋದಿಲ್ಲ ಅಂತಂದ್ರೆ, ನಾನು ದರಿದ್ರಳು, ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಅಸಹ್ಯವಾಗಿದ್ದೀನಿ, ಸಾಮಾನ್ಯ ಭಾಗ್ಯ ನಮ್ಮದೆಲ್ಲ, ಏನೋ ನಮ್ಮನ್ನ ಕರೆದು ಆಟ ನೋಡ್ತಾಳೆ ನೋಡು ನಿಮ್ಮ ರಾಣಿ. ಅತಿ ಸಾಮಾನ್ಯರನ್ನು ಕರೆದು ದೊಡ್ಡವ್ರು ಏನ್ ಮಾಡ್ತಾರೆ, ಹಿಂಗೆ ಕೂತಿರ್ತಾರೆ ನೋಡ್ರಿ. ಬೇಕಾದ್ರೆ ಅಧಿಕಾರದಲ್ಲಿರೋರು ಸ್ವಲ್ಪ ಗಟ್ಟಿಯಾಗಿ ಕೂತಿರ್ತಾರೆ, ಯಾರು ಬಂದ್ರು ಮಾತಾಡಿಸೋದಿಲ್ಲ, ಇವನೇನು ಅವರೇನು ಅಂತ ಇರ್ತಾರೆ. ಅದು ಸ್ವಾಭಾವಿಕವಾಗಿ ಗೊತ್ತಾಗ, ಓ ಇವ್ರಿಗೆ ಅಧಿಕಾರ ಅದ ನೋಡ್ರಿ, ಪಾಪ ಎದಕ್ಕೆ ಸೆಟ್ಕೊಂಡು ಕೂತಿದ್ದಾರೆ. ಯಾಕೆಂದ್ರೆ ಸ್ವಾಭಾವಿಕ. ಅಧಿಕಾರ ಮತ್ತು ವಿನಯ ಒಂದೇ ಕಡೆ ಬಹಳ ಕಡಿಮೆ ಇರೋದು, ಬಹಳ ಕಡಿಮೆ. ಎರಡು ಒಂದೇ ಕಡೆ ಸಿಕ್ತು ಅಂದ್ರೆ ಅದು ಒಂದು ಅದ್ಭುತನೇ. ಹಾಗೆ ಇರ್ತಾರೆ ಜನ. ಅಂಥಲ್ಲಿ ಇವಳು ಅಂತಾಳೆ, ಅವಳು ಅಧಿಕಾರದವರು, ನಾವು ಸಾಮಾನ್ಯಳು, ನಾನು ಹೋಗಿ ಅಲ್ಲಿ ಏನು ಮಾಡೋದಿದೆ, ನಾನು ಬರೋದಿಲ್ಲ. ನನ್ನ ಈ ಜೀರ್ಣವಾದ ವಸ್ತ್ರವನ್ನು ನೋಡಿದರೆ ರಾಣಿ ಏನಾದರೂ ನನ್ನನ್ನು ಆಧರಿಸ್ತಾಳ? ನಾಟ್ ಪಾಸಿಬಲ್, ಬರೋದಿಲ್ಲ ಅಂತಂದು. ಆವಾಗ ಇಲ್ಲ ಬರಲೇಬೇಕು ಅಂತ ಅಂತ ವಿಚಾರ ಮಾಡಿಕೊಂಡು ಧರ್ಮದೇವತೆಯನ್ನು ಭೇಟಿಯಾಗಲಿಕ್ಕೆ ಧರಣೀದೇವಿಯೇ ಬರ್ತಾಳೆ. ಆಕಾಶರಾಜನ ಹೆಂಡತಿ ಧರಣೀದೇವಿ ತಾನೇ ಬರ್ತಾಳಂತ. ಬಂದು ಹೇಳ್ತಾಳೆ, ಏಹಿ ಭದ್ರೆ ಮಹಾಭಾಗೆ ಸಾಕ್ಷಾತ್ ತ್ವಂ ಧರ್ಮದೇವತಾ, ಕೈ ಮುಗಿದು ಕೇಳ್ಕೊತೀನಿ ತಾಯಿ, ನೀನು ಬರಬೇಕು, ನಾನೇ ರಾಣಿ. ಈಗಾದರೂ ವಿಶ್ವಾಸ ಬಂತ, ನಾನು ನಿನ್ನ ಭಕ್ತಿಯಿಂದ ಕರಿತಾ ಇದ್ದೇನೆ ಹೊರತು ದರ್ಪದಿಂದ ಅಲ್ಲ ಅಂತ ಹೇಳಿ. ಆವಾಗ ಧರ್ಮದೇವಿ ಹೇಳಿದ್ಲು, ನಾನು ಹೇಳೋದ್ರಲ್ಲಿ ಸುಳ್ಳಾಯಿತು ಅಂತಂದ್ರೆ ನನ್ನ ಕೈ ಕತ್ತರಿಸಿಬಿಡು, ಅಷ್ಟು ಕಾನ್ಫಿಡೆಂಟ್ ಇದ್ದೀನಿ ನಾನು, ಕರೆಕ್ಟಾಗಿ ಹೇಳ್ತೀನಿ ಎಲ್ಲ. ಅಲ್ಲ ಅದಕ್ಕೆ ನಿನ್ನ ಕರಿತಾ ಇರೋದು, ದಯವಿಟ್ಟು ಬಾ ಅಂತ ಹೇಳಿದ್ಲಂತೆ. ಆವಾಗ ಆಗಲಿ ಅಂತ ಹೇಳಿ ಬಂದಾಗ ಅವಳಿಗೆ ಒಂದು ಒಳ್ಳೆ ಸಿಂಹಾಸನದ ಮೇಲೆ ಕೂಡಿಸಿ, ಒಬ್ಬ ಶ್ರೇಷ್ಠರಾದ ವ್ಯಕ್ತಿಗಳು ಬಂದಾಗ ಏನೇನು ಮಾಡ್ತಾರೋ ಎಲ್ಲವನ್ನು ಮಾಡಿ ಸಿಂಹಾಸನವನ್ನ ಮೇಲೆ ಕೂಡಿಸಿ ನಮಸ್ಕಾರವನ್ನು ಮಾಡಿದ್ದ. ಮಾಡಿದ ತಕ್ಷಣ, ಈಗ ನಂದೊಂದು ಪ್ರಶ್ನೆ ಕೇಳ್ತೀನಿ ಅಂತ ಅಂದ ಧರಣಿದೇವಿ. ನೋ ಕ್ವಶನ್ಸ್, ಮೊದಲಿಗೆ ಒಳ್ಳೆ ಸ್ನಾನ ಮಾಡಿ ಶುಭ್ರ ಬಟ್ಟೆ ಉಟ್ಟುಕೊಂಡು ದೊಡ್ಡವರಿಗೆ ನಮಸ್ಕಾರ ಮಾಡಿ ಬಾ, ಆಮೇಲೆ ಕೇಳು ಪ್ರಶ್ನೆ ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿದೆ. ಮಜ್ಜನಂ ಕುರು ಕಲ್ಯಾಣಿ ಶುಭ್ರ ವಸ್ತ್ರಾಸ ಕಂಚುಕ. ಆಮೇಲೆ ಗುರುದೇವ ನಮಸ್ಕಾರಂ ಕುರುದೇವಿ ಹರಿಪ್ರಿಯಂ. ನಿಮ್ಮ ಮನೆಯ ಗುರುಗಳು ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯ ಬಂದಿದ್ದಾರೆ. ಆಮೇಲೆ ದೇವತೆಗಳು, ಮನೆ ಕುಲದೇವರು ಯಾರಿದ್ದಾರೆ ಅವರು, ಅವರಿಗೆ ಮತ್ತು ನಿನ್ನ ಪತಿಗೆ ನಮಸ್ಕಾರವನ್ನು ಮಾಡಿ ಬಾ, ಆಮೇಲೆ ನಾನು ವಿಷಯವನ್ನು ಹೇಳ್ತೀನಿ. ಏವ ಮುಕ್ತಾಥ ಕಲ್ಯಾಣಿ ತಥಾ ಚಕ್ರೇ ಯಥೋದಿತ. ಹೀಗೆ ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಹಂಗೆ ಮಾಡಿದ್ದು, ಏನು ಬಹಳ ಸಮಯ ಹಿಡಿಯುವುದಿಲ್ಲ, ಅವಶ್ಯವಾಗಿ ಮಾಡ್ತೀನಿ ಅಂತ ಹೇಳಿ ಬಂದು ಹೇಳಿದ್ದು. ಕಿಂ ಕಾರ್ಯಂ ವದ ಕಲ್ಯಾಣಿ ಕರೋಮಿ ತವ ಶಾಸನಾತ್. ಏನು ಮಾಡಬೇಕೋ ಹೇಳು, ನಾನು ಮಾಡ್ತೀನಿ ಅಂತ ಹೇಳಿ ರಾಣಿ ಕೇಳಿದ್ವಿ. ಅವಾಗ ಅವಳೇನು ಅನ್ಬೇಕು, ಅಲ್ಲ ಮಾಡೋದು ಅದೆಲ್ಲ ಆಮೇಲೆ, ಫಸ್ಟ್ ನನಗೊಂದು ಏನಾದರೂ ಒಳ್ಳೆಯ
ಹೆಣ್ಣುಮಗಳು ಬಂದಿದ್ದೀನಿ ಇಂಥ ಸಕಾಲಕ್ಕೆ, ನನಗೊಂದು ಮರದ ಬಾಗಣ ಕೊಡಬೇಕಲ್ಲ ನೀನು, ಆಮೇಲೆ ಮಾತಾಡ್ತೀನಿ, ಒಳ್ಳೆ ಮರದ ಬಾಗಣ ಕೊಡು ಅಂತಂದು. ಅವ್ರು ಹೇಳಿದ್ರು, ಅವಶ್ಯವಾಗಿ ಕೊಡ್ತೀನಿ, ಉಪಾಯನಂ ದೇಹಿ ಭದ್ರೇ ದೇವಾನಾಂ ಪ್ರೀತಿ ಸಾಧಕಂ. ಆವಾಗ ಸ್ವರ್ಣಶೂರ್ಪಂ, ಬಂಗಾರದ ಮರವನ್ನು ತಂದು ಅದರಲ್ಲಿ ಮುಕ್ತಾ ತಂಡುಲ ಪೂರ್ವಕೈಹಿ, ಒಳ್ಳೆಯ ರತ್ನಗಳನ್ನೆಲ್ಲ ಹಾಕಿ ಮರದ ಬಾಗಿಣವನ್ನು ಕೊಟ್ಟಿದ್ದಾಳೆ. ಆವಾಗ ಕೊಟ್ಟು ಕೇಳ್ತಾಳೆ, ಈಗಲಾದರೂ ಹೇಳ್ತಾಯಿ ಏನಾಯಿತು ಅಂತಂದಾಗ ಹೇಳ್ತೀನಿ, ಅವಶ್ಯವಾಗಿ ಹೇಳ್ತೀನಿ. ಆದರೆ ಏನು ಅಂದರೆ ನನ್ನ ಕೂಸದಲ್ಲ, ಈ ಕೂಸು ಬಹಳ ಕೃಷಿ ಆಗಿದೆ, ಅದು ಹಸಿವು ಭಾಳ ಆಗಿದೆ, ಅದಕ್ಕೊಂದು ಸ್ವಲ್ಪ ಹೊಟ್ಟಿಗೆ ಹಾಕು. ಅಲ್ಲ, ಒಂದೊಂದಾಗಿ ಹೇಳೋಕ್ಕಿಂತ ಒಂದೇ ಸಲ ಹೇಳಿಬಿಡ್ಬೋದಾ? ಇಲ್ಲ, ಒಂದೊಂದೇ ಹೇಳಬೇಕು. ರಾಣಿಗೂ ಕೂಡ ಪಕ್ವವಾದ ಆ ಕಾಲ ಬರಬೇಕು. ಅದಕ್ಕಾಗಿ ಹೇಳಿದ್ದು ಊಟವನ್ನು ತಗೊಂಡು ಬಾ. ಅಷ್ಟೇ ಅಲ್ಲ, ಅದು ಅಹಕೃತಂ ರಾತ್ರಿ ಕೃತಂ ಸುಪಕ್ವಂ ರಸ ಸಂಯುತಂ, ಬೆಳಗ್ಗೆ ಮಾಡಿದಿದ್ರೂ ಪರವಾಗಿಲ್ಲ, ಈಗ ತಾನೇ ಮಾಡಿದಿದ್ರೂ ಪರವಾಗಿಲ್ಲ, ಮತ್ತು ಒಳ್ಳೆಯ ರಸ ಸಂಯುತವಾದ ಅನ್ನವನ್ನು ತಂದುಕೊಡು ಕೂಸಿಗೆ. ಆವಾಗ ಅವಳಂದು, ಅಯ್ಯೋ ಎಲ್ಲಿದು, ಬಂಗಾರದ ತಟ್ಟೆ ಒಳಗೆ ಶಾಲ್ಯನ್ನವನ್ನು ಕಲಿಸಿ ಒಳ್ಳೆಯ ಮಿಷ್ಟಾನ್ನವನ್ನು ತಂದು ಅವ್ರ ಮುಂದೆ ಇಡ್ತಾರಂತೆ. ಇಟ್ಟ ತಕ್ಷಣ ಬಂದ ಕೂಸು ಯಾವುದದು ನಿಮ್ಗೆ ಗೊತ್ತದ? ಬ್ರಹ್ಮಾಣಂ ಶಿಶುಂ ಕೃತ್ವ. ಬಂದವರು ಬ್ರಹ್ಮದೇವರು. ಯಾರು ನಮ್ಮ ಮನುಷ್ಯವಾದ ಅನ್ನವನ್ನು ಉಣ್ತಾರೇನೋ? ಉಣ್ಣೋದಿಲ್ಲ, ಮುಟ್ಟೋದೂ ಇಲ್ಲ, ಅದನ್ನು ಮಾನುಷ ಅನ್ನವನ್ನು ಮುಟ್ಟೋದೇ ಇಲ್ಲ ಬ್ರಹ್ಮದೇವರು. ಅದಕ್ಕಾಗಿ ಅದನ್ನು ದೂರ ಮಾಡಿ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದರು ಸಣ್ಣ ಕೂಸು. ಆವಾಗ ಹೇಳಿದ್ರು, ಇಷ್ಟೇ ಈ ಹುಡುಗನ ಯೋಗ್ಯತೆ ಅಂದ್ರಂತೆ. ಏನಂದರೆ, ಒಳ್ಳೆ ಅನ್ನ ತಿಂದೇ ಗೊತ್ತಿಲ್ಲ ಅವನಿಗೆ, ಶಾಲ್ಯನ್ನವನ್ನು ತಂದಿಟ್ರೆ ಬೇಡ ಅಂತ ಅಳ್ತದೆ ಈ ಕೂಸು. ಅದಕ್ಕಾಗಿ ಅಷ್ಟೇ ನಮ್ಮ ಭಾಗ್ಯ, ಇಷ್ಟೇ ನಿನ್ನ ಭಾಗ್ಯ ಅಂಥೇಳಿ, ದರಿದ್ರೋಸಿ ದುರಾಚಾರ ಕಂದಮೂಲ ಫಲಾಶನ. ನಿನಗೆ ಆ ಆಶ್ರಮದಲ್ಲಿ ನಾವೇನು ಗೆಡ್ಡೆ ಗೆಣಸು ಕೊಡ್ತೀವಲ್ಲ, ಅದೇ ಸರಿ, ನಿನಗೆ ಇಂಥ ಅನ್ನ ಉಂಡು ನಿನಗೆ ಗೊತ್ತಿಲ್ಲ ಅಂತ ಹೇಳಿ, ಆಯಿತು ಇನ್ನೇನು ವಾಪಸ್ ತೊಗೊಂಡು ಹೋಗ್ಬೇಡ, ನಾನೇ ತಿಂತೀನಿ ಅಂದರು. ಯಾಕೆ ಅಂದರೆ ನಾ ತಿಂದರೆ ನನಗೆ ಹಾಲು ಬರ್ತದೆ, ಆ ಹಾಲನ್ನು ನಾನು ಕುಡಿಸ್ಬೋದು, ಅಂತೂ ನಿನ್ನ ಈ ಅಪೇಕ್ಷೆ ಏನು, ಮಗು ಉಣ್ಬೇಕು, ಉಣ್ಣಂಗಾಯ್ತಲ್ಲ. ಅದಕ್ಕಾಗಿ ನಾನೇ ಊಟ ಮಾಡ್ತೀನಿ ಅಂತ ಒಂದು ಚೂರು ಬಿಡದೆ ಎಲ್ಲವನ್ನು ಊಟ ಮಾಡಿದ್ದಾಳೆ ಧರ್ಮದೇವತೆ. ಊಟ ಮಾಡಿ ಖುಷಿ ಆಯ್ತು, ಸಮಾಧಾನ ಆಯ್ತು, ನಿನಗೆ ಸಮಾಧಾನ ಆಯಿತು, ನಿನ್ನ ಕೂಸಿಗೆ ಹಾಲು ಉಣಿಸಿದೆ, ಎಲ್ಲ ಆಯಿತು. ಈಗಲಾದರೂ ಹೇಳ್ಬೋದಾ ನನ್ನ ಮಗಳ ಬಗ್ಗೆ ಅಂತಂದರೆ, ತಡಿ ಇಷ್ಟು ಬೇಗ ಹೇಳಲಿಕ್ಕೆ ಆಗೋದಿಲ್ಲ, ತಾಂಬೂಲ ಕೊಡು ಅನ್ನೋದು. ಏನಂತ? ಸತ್ಯಂ ವದಾಮಿ ಸುಶ್ರೋಣಿ ತಾಂಬೂಲಂ ದೇಹಿ ಮೆಂಗನೆ. ತಾಂಬೂಲವನ್ನು ಕೊಡು. ಅದು ಹೇಗೆ? ಅದಕ್ಕೊಂದು ಫುಲ್ ಇದು ಕೊಡ್ತಾಳೆ. ಈ ಥರ ಮಾಡಿ ತರಬೇಕು. ಏಲಾ ಲವಂಗ ಕರ್ಪೂರ ನಾಗವಲ್ಲಿ ದಲೈರ್ಯುತಂ ತಾಂಬೂಲಂ ಅರ್ಪಯಾಮಾಸ ಪುಲಿಂದಾಯೈ ಪತಿವ್ರತ. ಅಲ್ಲ, ನಮ್ಮ ಮನೆಯವರಿಗೆ ನಾವು ಲಗ್ನದಾಗೆ ಇಷ್ಟು ಕೊಟ್ಟಿಲ್ಲ, ಅಷ್ಟು ಧರ್ಮದೇವತೆ ಇಸ್ಕೋತಾ ಇದ್ದಾಳೆ ಅಂತ ಅನಿಸಿರ್ಬೇಕು ಧರಣಿ ದೇವಿಗೆ. ಅಷ್ಟು ಎಲ್ಲವನ್ನ ತೆಗೆದುಕೊಂಡು ಮುಂದೆ ಬುಟ್ಟಿಯನ್ನು ಇಟ್ಕೋತಾಳೆ. ತಾಂಬೂಲವನ್ನು ತಿಂತ ಕಾಲ ಚಾಚಿಕೊಂಡು ಹೇಳ್ತಾಳಂತೆ, ಏವಂ ರೂಪಂ ಗತಂ ಕೃಷ್ಣಂ ಶ್ರೀನಿವಾಸಂ ಸುರೋತ್ತಮ. ಈ ಕಡೆ ಕಾಲು ಚಾಚಿಕೊಂಡು ಆ ತಾಂಬೂಲವನ್ನು ಮೆಲ್ತಾ ಕೂತಿದ್ದಾಳೆ ಆ ಕುರವಂಜಿ ವೇಷದಲ್ಲಿ ಧರ್ಮದೇವತೆ. ಅದನ್ನು ದೇವತೆಗಳು ಮೇಲೆ ನಿಂತು ನೋಡ್ತಾ ಇದ್ದಾರೆ. ಇನ್ನೇನೇನು ರೂಪಗಳನ್ನು ತಗೋತೀಯೋ ಅದು ಹೇಳ್ತಾರೆ, ಯಶೋದೆ ನಿನ್ನ ಕಂದಗೆ ಏಸು ರೂಪವೇ ಅಂತ ಅಂದಂಗೆ ಇದೊಂದು ವಿಶಿಷ್ಟವಾದ ರೂಪ. ಈ ಥರ ಕಾಣಿಸ್ತಾನೆ ದೇವರು ಅಂತ ಇಮ್ಯಾಜಿನ್ ಮಾಡಲಿಕ್ಕಾಗೋದಿಲ್ಲ. ಅಂತಹ ಕೊರವಂಜಿ ವೇಷದಲ್ಲಿ ಕಾಲು ಚಾಚಿಕೊಂಡು ಕೂತಿದ್ದಾಳೆ. ಏವಂ ಹರೇಶ್ಚಿತ್ರ ಚರಿತ್ರ ಕರ್ಮ ಗಾಯಂತಿ ಕಂಜೋದ್ಭವ ಶಂಭು ಶಕ್ರಾಹ ಕಲವು ಯುಗೆ ಪಾಪಕೃತಾಂ ನರಾಣಾಂ ಉದ್ಧಾರಣಾರ್ಥಂ ಜಗದೀಶ ಚೇಷ್ಟ. ಹಾಗಾಗಿ ನಮ್ಮ ಉದ್ಧಾರಕ್ಕಾಗಿ ಎಲ್ಲ ಚೇಷ್ಟೆಗಳು. ಇವತ್ತು ನಾವು ಹೇಳಲಿಕ್ಕಾಗ್ತದ? ಕೇವಲ ದೇವರು ಯಾವಾಗಲೂ ಗಂಭೀರವಾದ ಒಂದೇ ರೀತಿಯ ರೂಪದಲ್ಲಿ ಇದ್ದು ಬಿಟ್ಟ ಅಂದರೆ ನಾವೆಲ್ಲ ಇಲ್ಲಿ ಕೂತು ಕಥೆಯ ರೂಪದಲ್ಲಿ ಅದನ್ನು ಆನಂದ ಪಡ್ಲಿಕ್ಕೆ ಆಗ್ತಾ ಇತ್ತು. ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ ನಮಗೆ ದೇವರು ಯಾಕೆ ಈ ಕೆಲಸವನ್ನು ಮಾಡ್ತಾನೆ ಅಂದರೆ, ನಮಗೆಲ್ಲ ಭಕ್ತಿಯ ಉದ್ರೇಕವಾಗಬೇಕು, ಕಥೆಗಳ ಮೂಲಕ ನಾವು ಭಗವಂತನನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ ಆ ಉದ್ದೇಶಕ್ಕೆ ಮಾಡಿಕೊಟ್ಟಿದ್ದಾನೆ. ಇತಿಶ್ರೀ ಭವಿಷ್ಯೋತ್ತರ ಪುರಾಣೆ ವೈಕುಂಠಗಿರಿ ಮಹಾತ್ಮೆ ಶ್ರೀನಿವಾಸಸ್ಯ ಪುಲಿಂದಿನಿ ರೂಪವರ್ಣನಂ ನಾಮ ಅಷ್ಟಮೋಧ್ಯಾಯ ಅಂತ ಹೇಳಿ 8ನೇ ಅಧ್ಯಾಯವನ್ನು ಮುಗಿಸ್ತಾರೆ. 9ನೇ ಅಧ್ಯಾಯ. 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಆಯಿತು ಅದು ಕೂಡ ಆಯಿತು, ತಾಂಬೂಲವೂ ಆಯಿತು, ಈಗಾದರೂ ಹೇಳ್ತೀಯ ಅಂತಂದ ತಕ್ಷಣ, ತಡಿ ನೀನೆಲ್ಲ ನಮಸ್ಕಾರ ಮಾಡಿ ಸ್ಮರಣೆ ಮಾಡಿ ಬಂದು ನಾನು ನಮಸ್ಕಾರ ಮಾಡೋದಿದೆ, ಇನ್ನೂ ಶುರು ಮಾಡಿ. ಯಾವಾಗ ಹೇಳೋದಿನ್ನು? ಇನ್ನೂ ನಡೀತಾನೇ ಇದೆ. ಭೋಜನಾಂತೆ ಸ್ಮರದ್ದೇವಿ ದೇವಾನ್ ಸ್ವಕುಲ ಪೂಜಿತಾನ್. ತನ್ನ ಕುಲದ ಎಲ್ಲ ದೇವತೆಗಳನ್ನು ನೆನಪು ಮಾಡ್ಕೋತಾ ಇದ್ದಾಳಂತೆ ಕೊರವಂಜಿ. ನಾರಾಯಣಂ ಆದವು, ಮೊದಲಿಗೆ ನಾರಾಯಣ ನಿನಗೆ ನಮಸ್ಕಾರ, ತಾನೇ ನಾರಾಯಣ ನಮಸ್ಕಾರ ಮಾಡ್ತಾರೆ. ಪಶ್ಚಾತ್ ಲಕ್ಷ್ಮೀದೇವಿ ಕೊಲ್ಲಾಪುರದಲ್ಲಿ ಇದೆಯಲ್ಲ ನಮಸ್ಕಾರ ಅಂದ. ನೆನಪು ಮಾಡಿಕೊಡ್ತಾ ಇದ್ದಾನೆ, ಕರೀಲಿಕ್ಕೆ ಕಳಿಸ್ತೀನಿ ಸ್ವಲ್ಪ ದಿವಸಕ್ಕೆ ಅಂತ. ಆಮೇಲೆ ಸರಸ್ವತೀಂ ಉಮಾಕಾಂತಂ
ಉಮಾಂ ಇಂದ್ರ ಮತಃಪರಂ, ಸರಸ್ವತಿಯನ್ನ, ಉಮಾಕಾಂತನಾದ ರುದ್ರದೇವರನ್ನ, ರುದ್ರಾಣಿಯಾದ ಉಮಾದೇವಿಯರನ್ನ, ಆಮೇಲೆ ಶಚೀದೇವಿಯರನ್ನ, ಅಗ್ನಿ ಮೊದಲಾದ ಎಲ್ಲ ದೇವತೆಗಳ ಸ್ಮರಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದೇವಾನ್, ಋಷೀನ್, ಪಿತೃನ್, ರಾಜನ್, ಗಂಧರ್ವಾನ್, ರಾಜಸತ್ತಮಾನ್, ನಾವೆಲ್ಲ ಅಂತೀವಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏನದು ಮಂಗಳಾಷ್ಟಕದೊಳಗೆ ಎಲ್ಲರನ್ನು ಸ್ಮರಣೆ ಮಾಡ್ತೀವಲ್ಲ, ನದಿ ಸ್ಮರಣೆ, ರಾಜರ ಸ್ಮರಣೆ, ರಾಜರ್ಷಿಗಳ ಸ್ಮರಣೆ, ಹಾಗೆ ಎಲ್ಲ ಸ್ಮರಣೆ ಮಾಡಿದ್ದ. ವಿಷ್ಣುಪಾದಂ ಪ್ರಯಾಗಂ ಚ ಗೋದಾವರಿ ತೀರವಾಸಿನಂ ನಾರಸಿಂಹಂ ಜಗನ್ನಾಥಂ ಪಾಂಡುರಂಗಂ ಅಹೋಬಲಂ, ಎಲ್ಲರನ್ನೂ ಸ್ಮರಣೆ ಮಾಡಿದ್ದ. ಸ್ಮರಣೆ ಮಾಡಿ ಒಂದು ಒಳ್ಳೆಯ ಮಾತನ್ನ ಹೇಳ್ತಾ ಇದ್ದಾನೆ. ಅಂತೂ ಬಂತು. ಮೊದಲಿಗೆ ಅಂತಾನಂತೆ, ರಮಾದೇವಿಯೇ ಕೊಲ್ಲಾಪುರಾಧ್ಯಕ್ಷೆ ಪಾಹಿಮಾಂ ಪರದೇಶಗಾಂ, ನಾನು ಪರದೇಶಿಯಾಗಿದ್ದೇನೆ, ಕೊಲ್ಲಾಪುರದಲ್ಲಿರುವ ಮಹಾಲಕ್ಷ್ಮಿ ನನಗೆ ಆಶೀರ್ವಾದ ಮಾಡುವಂತ. ಇದೊಂದು ವಿಚಿತ್ರ. ಅದಾದ ಮೇಲೆ ಭರ್ತಾರಂ ಬದರೀವಾಸಂ ಮಾತರಂ ಪಿತರಂ ಗುರುಂ ಎಲ್ಲರನ್ನೂ ಮಾಡಿ ಇನ್ನೊಂದು ತಾಂಬೂಲ ಕೊಟ್ಟುಬಿಡು, ಹೇಳ್ತೀನಿ ವಿಷಯ ಅಂತ. ಮತ್ತು ಒಂದು ತಾಂಬೂಲ ಇಸ್ಕೊಂಡೆ. ಆ ತಾಂಬೂಲಂ ಪುನರಪ್ಯದಾತ್, ಇನ್ನೊಂದು ತಾಂಬೂಲವನ್ನು ತಿಂದ ಮೇಲೆ ಹೇಳ್ತಾಳೆ, ಧರಣಿ ದೇವಿಗೂ ಪಾಪ ಪೇಷನ್ಸ್ ಮುಗೀತು. ಅವಳು ಹೇಳ್ತಾಳಂತೆ, ಸತ್ಯಂ ವದ ಮಹಾಪ್ರಾಜ್ಞೆ ಸರ್ವ ದುಃಖ ಪ್ರಶಾಂತಯೇ. ಅಲ್ಲ, ನನಗೆ ನನ್ನ ಮಗಳಿಗೆ ಕಷ್ಟ ಆಗಿದೆ ಅಂತ ಅನ್ನೋಕ್ಕಿಂತ ನೀ ಹೇಳ್ತಾ ಇಲ್ಲ ಅದೇ ದೊಡ್ಡ ಕಷ್ಟ ಅಂತ, ಅದು ಒಂದು ಕಷ್ಟ ಥರನೇ ಕಾಣಿಸ್ತಾ ಇದೆ ಅಂತ ಅನ್ಲಿಲ್ಲ, ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅವನು ಹೇಳಿದ್ದು ಮೂರು ರತ್ನದ ರಾಶಿಯನ್ನು ತಂದಿಡು. ಎದುರುಗಡೆ 3 ರತ್ನದ ರಾಶಿ ಹಾಕಿದ ಮೇಲೆ ಹೇಳಿದ್ದು, ಇದರಲ್ಲಿ ಈ ಕೋಲನ್ನು ತೆಗೆದುಕೋ, ಆ ಕೋಲಿನಿಂದ ಯಾವುದಾದ್ರೂ ಒಂದು ರಾಶಿಯನ್ನ ಮುಟ್ಟು ಅಂತ ಹೇಳಿ. ಹಸ್ತೆ ದತ್ವಾ ವರಾಂ ಯಷ್ಟಿಂ ಏಕೇಶು ಯಷ್ಟಿಂ ಏಷು ಏಕಮನಯ ಸ್ಪೃಶ, ಈ ಯಷ್ಟಿಯಿಂದ ಒಂದನ್ನು ಮುಟ್ಟು ಅಂತಂದು. ಆವಾಗ ಅವಳು ಮಧ್ಯದ ಭಾಗವನ್ನು ಮುಟ್ಟಿದ್ದ. ನನಗೆ ಗೊತ್ತಿತ್ತು ನೀನು ಮಧ್ಯದ್ದೇ ಮುಟ್ತಿ ಅಂತ ಹೇಳಿ. ಏನು ವಿಷಯ? ಭಾವಸಾಮ್ಯಂ ತಥೋ ಜ್ಞಾತ್ವಾ ಪ್ರಹೃಷ್ಟ ವಾಕ್ಯಂ ಅಬ್ರವೀತ್, ನನಗೆ ಭಾವಸಾಮ್ಯ ಇದೆ ಅಂದರೆ ರಾಣಿ ನನ್ನ ಮನಸ್ಸಿನೊಳಗಿದ್ದೆ ನೀನು ಮಾಡಿದಿ ಅಂತ. ಅವಳಂದು ನಿನ್ನ ಮನಸ್ಸಿನೊಳಗೆ ಏನದ ಅಂತ ಅದನ್ನು ಹೇಳು ಮೊದಲು, ಆಮೇಲೆ ಗೊತ್ತಾಗಬೇಕಲ್ಲ ಅಂದಾಗ ಧರ್ಮದೇವಿ ಹೇಳ್ತಾ ಇದ್ದಾಳೆ, ನೋಡು ಹೇಳ್ತೀನಿ ಕೇಳು, ನಿನ್ನ ಮಗಳಿಗೆ ಆ ಪುರುಷನಿಂದ ಏನು ಯಾವ ಪುರುಷನನ್ನು ನೋಡಿ ಬಂದಿದ್ದಾಳೋ ಅವನಿಂದ ಉಪದ್ರವವಾಗಿದೆ. ಅವನನ್ನ ಇವಳು ಮದುವೆ ಆಗದೇ ಇದ್ದರೆ ಇನ್ನೊಂದು ದಿವಸ 24 hours ಟೈಮ್ ಕೊಟ್ಬಿಟ್ಟು, ನೀವು ಮದುವೆ ಮಾಡಿಸ್ಲಿಲ್ಲ ಅಂದರೆ 24 ತಾಸಿನೊಳಗೆ ನಿಮ್ಮ ಹುಡುಗಿ ನಿಮ್ಮ ಕೈಯಿಂದ ತಪ್ಪಿ ಹೋಗ್ತಾಳೆ. ಹಾಗೆ ಬರೆದಿದ್ದಾರೆ ಇದ್ರು. ದೃಷ್ಟ್ವಾ ಮೋಹವಶಂ ಯಾತ ಕಾಮಜ್ವರ ಸುಪೀಡಿತ. ಮತ್ತು ಆ ಹುಡುಗ ಏನೋ ಪಾಪ ಏನೋ ಹುಡುಗನ ನೋಡಿದ್ದಾಳೆ ಅಂತಲ್ಲ, ಸಾಕ್ಷಾನ್ ಮನ್ಮಥ. ನೀನು ಹುಡುಕಿದ್ರು ಇಂಥ ಸಂದ ಹುಡುಗ ಸಿಗೋದಿಲ್ಲ, ನೀವು ಹುಡುಕಿದ್ರೆ ಸಿಗೋದಿಲ್ಲ. ಮತ್ತೆ ಹೇಳ್ತಾರೆ, ಅವನಿಗೆ ಒಳ್ಳೆಯ ವಿದ್ಯಾವಾನ್, ಧನವಾನ್, ಬಲಿ, 3 ಕ್ವಾಲಿಟೀಸ್. ತಂದೆ ಯಾವಾಗಲೂ ಕೂಡ ವಿದ್ಯೆಯನ್ನು ನೋಡ್ತಾನಂತ. ಇವನಿಗೆ ಹೆಚ್ಚು ಕಡಿಮೆ ನೌಕರಿಗಳ ವ್ಯತ್ಯಾಸ ಆದರೂ ಇನ್ನೊಂದು ಮತ್ತೆ ವೃತ್ತಿಯನ್ನು ಮಾಡಿ ಮಗಳನ್ನು ಸಾಕ್ತಾನ ಅಂತ ತಂದೆ ನೋಡ್ತಾನಂತ. ಆಮೇಲೆ ತಾಯಿ ನೋಡೋದು ದುಡ್ಡು. ಈಗ ಸದ್ಯ ಎಷ್ಟು ಶ್ರೀಮಂತರಿದ್ದಾರೆ ಅಂತ ನೋಡ್ತಾಳಂತ. ಎಷ್ಟು ಪ್ರಾಕ್ಟಿಕಲ್ ಅದು ನೋಡಿ. ವಿದ್ಯಾವಾನ್, ಧನವಾನ್, ಬಲಿ, ಯಾವ ಕಷ್ಟ ಬಂದರೂ ಎಲ್ಲವನ್ನು ಎದುರಿಸಿ ನಿಲ್ಲುವ ಬಲ ಇದೆಯಾ ಅಂತ ನೋಡ್ಬೇಕು. ಈ 3 ಕ್ವಾಲಿಟಿ ಈಗಾಗಲೇ ಇದೆ ಶ್ರೀನಿವಾಸನಿಗೆ. ಅದಕ್ಕಾಗಿ ಅವನು ಸುಮ್ಮನೆ ಸಾಧಾರಣ ಅಂತ ತಿಳಿಬೇಡ. ನಿನ್ನ ಮಗಳಿಗೆ ಯಾವನು ಅಂಗಶೋಷಣೆಯನ್ನು ಮಾಡಿದ್ದಾನೋ, ಕಾಮಜ್ವರವನ್ನು ತಂದಿದ್ದಾನೋ, ಅವನು ಸಾಕ್ಷಾತ್ ವೈಕುಂಠಸ್ಥ. ವೈಕುಂಠದಲ್ಲಿ ಇರುವಂತಹ ಹರಿಯೇ ಇಲ್ಲಿ ವೆಂಕಟಾಚಲದಲ್ಲಿ ಶ್ರೀನಿವಾಸನಾಗಿ ಬಂದಿದ್ದಾನೆ. ಶ್ರೀನಿವಾಸ ಇತಿ ಖ್ಯಾತೋ ವಿದ್ಯಾವಾನ್ ಧನವಾನ್ ಬಲಿ ಪುತ್ರ ಅಥವಾ ವರಾರೋಹೇ ಹತೋ ಯಸ್ಯ ಹಯೋತ್ತಮಃ. ನಿಮ್ಮ ಮಗಳು ಯಾರಿಗೆ ಕಲ್ಲನ್ನು ಓಡಿಸಿದ್ದಾಳೋ ಅವನೇ ಇವನು ಶ್ರೀನಿವಾಸ. ಹೀಗಾಗಿ ಸತ್ಯಂ ವಿದ್ಧಿ, ನಾನು ಹೇಳೋ ಮಾತು ಸತ್ಯ, ಇವನ ಜೊತೆ ಮದುವೆ ಆಗದಿದ್ದರೆ ನಿನ್ನ ಮಗಳು ಉಳಿಯೋದಿಲ್ಲ ಅಂತ ಹೇಳಿ. ಏನು ಮಾತಾಡ್ತೀವಿ ತಾಯಿ, ಬಂದವರು ಒಳ್ಳೆ ಮಾತು ಅಂತ ಆಡಬೇಕು, ಹೇಳೋದು ಹೇಳ್ತೀನಿ ನಿಮ್ಮ ಮಗಳು ಹೋಗ್ತಾಳೆ ಅಂತ ಹೇಳಿದರೆ, ಇಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ, ಅದಕ್ಕೊಂದು ಕೆಲಸ ಮಾಡಿಬಿಡು, ಮದುವೆ ಮಾಡೇ ಮಾಡ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಿಬಿಡು ಅಂತ. ಇವನಿಗೆ ಏನಾಗಬೇಕಾಗಿದೆ, ಕೆಲಸ ಮುಗಿದು ಗಟ್ಟಿ ಮಾಡ್ಕೊಂಡು ಹೋಗ್ಬೇಕು ವಾಪಸ್. ಅದಕ್ಕಾಗಿ ಪಣವನ್ನು ಕೊಡಬೇಕು, ಅರ್ಥಾತ್ ಪ್ರಮಾಣವನ್ನು ಮಾಡಬೇಕು. ಅದಕ್ಕೆ ಏನು ಮಾಡ್ತಿದ್ದಾಳೆ ಅಂತಂದರೆ, ನನಗೆ ಅವಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿ ವಿಶ್ವಾಸವನ್ನು ತಂದು ತೋರಿಸುವಂತ. ಆವಾಗ ಒಂದು ಪ್ರಶ್ನೆ ಕೇಳ್ತಾಳಂತ, ಇವತ್ತಿಗೂ ಅದು ಬಹಳ ಮಹತ್ವದ್ದು. ಧರಣಿ ದೇವಿ ಹೇಳ್ತಾಳೆ, ಅಯಾಚಿತ ಕಥಂ ದೇಯ ಕಥಂ ಕನ್ಯಾ ದೇಯ ಕಥಂ ದೇಯ ಭವಿಷ್ಯತಿ. ಅಲ್ಲ, ನಮ್ಮ ಮನೆಗೆ ಯಾರೂ ಬಂದು ಕನ್ಯೆಯನ್ನು ಕೇಳದೆ ಇದ್ರೆ ಕೊಡೋದು ಹೆಂಗೆ? ನಾವೇ ಏನಾದರೂ ಕೊಡ್ತೀವಿ ಅಂತ ಸಂಕಲ್ಪ ಮಾಡ್ಲಿಕ್ಕೆ ಆಗ್ತದೆ? ಯಾರೋ ಮನೆಗೆ ಬರಬೇಕು, ಬಂದು ಕೇಳಬೇಕು, ನಮ್ಮ ಮನೇಲಿ ಹುಡುಗ ಇದ್ದಾನೆ, ನಿಮ್ಮ ಮನೇಲಿ ಹುಡುಗಿ ಇದ್ದಾಳೆ, ಮದುವೆ ಅಂತ ಆಗ್ಬೇಕು. ಯಾರೂ ಕೇಳೇ ಇಲ್ಲ ನಮ್ಮನ್ನು, ಅಯಾಚಿತವಾಗಿ ಯಾರಿಗೆ ಕೊಡಬೇಕು ಅಂತ ಕೇಳಿದ್ರು.
ಹೌದಾ, ಏನು ಯೋಚನೆ ಮಾಡಬೇಡ, ಇನ್ನೊಂದು ಅರ್ಧ ಗಂಟೆಗೆ ಒಬ್ಬ ಹೆಣ್ಮಗಳು ಬರ್ತಾಳೆ ನಿಮ್ಮ ಮನೆಗೆ. ಯಾಕೆಂದ್ರೆ ದಡಿಯೊಳಗೆ ಅಗಸ್ತ್ಯೇಶ್ವರನೊಳಗೆ ಇದ್ದಾಳಲ್ಲ ಬಕುಲಾವತಿ, ಶೀ ಈಸ್ ಆನ್ ದ ವೇ, ಬರ್ತಾಳೆ ನೋಡ್ರಿ. ಅವಳು ಬಂದಾಗ ಯಾರು ಬರ್ತಾರೆ ಅಂತ ಹೇಳಲಿಲ್ಲ, ಅರ್ಧ ಗಂಟೆಯಲ್ಲಿ ಒಂದು ಮುಹೂರ್ತ ಕಾಯಿರಿ, ಅಷ್ಟರೊಳಗೆ ಅವಳು ಬರ್ತಾಳೆ. ಅವಳು ಧರ್ಮ ಕುಶಲಾದವಳು, ಅದ್ಭುತವಾಗಿ ಧರ್ಮಾರ್ಥಗಳನ್ನು ತಿಳ್ಕೊಂಡವಳು. ಅವಳು ಹೇಳಿದ ಮಾತನ್ನ ಪುರಸ್ಕರಿಸಿ ಮದುವೆ ಮಾಡಿಕೊಡು, ಎಲ್ಲ ಸರಿ ಆಗ್ತದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಆಯ್ತು ಮದುವೆ ಮಾಡಿಕೊಡ್ತೀನಿ, ಆ ಹುಡುಗಿ ಆ ಹೆಣ್ಮಗಳು ಬರಲಿ ಅಂತಂದು. ಅದು ನಡೆಯಂಗಿಲ್ಲ, ಈಗ ನನಗೆ ಪ್ರಾಮಿಸ್ ಮಾಡಬೇಕು, ಆವಾಗೇ ನಾನು ಇಲ್ಲಿಂದ ಹೋಗೋದು ಅಂತಂತಾಳೆ. ಬರೀತಾರೆ, ಇದನ್ನೇ ಬರೀತಾರೆ. ಸಂಬೋಧ್ಯ ಸಾಧು ಮಾರ್ಗಂ ತು ಸಮಾಶ್ರಯ ನೃಪಪ್ರಿಯೇ ಸನ್ನಿಧವು ಮಮ ಸಂಕಲ್ಪಂ ಕುರು ಕನ್ಯಾ ನಿಮಿತ್ತಕಂ. ನನ್ನ ಸನ್ನಿಧಾನದೊಳಗೆ ನಿನ್ನ ಮಗಳನ್ನು ಕೊಡ್ತೀನಿ ಅಂತ ಸಂಕಲ್ಪವನ್ನಾದರೂ ಮಾಡು. ಸಂಕಲ್ಪ ಮಾಡಿದ್ರೆ ಅರ್ಧ ಮದುವೆ ಆದಂಗೆ ಲೆಕ್ಕ, ಅದಕ್ಕೆ ಮಾಡು ಅಂತ ಹೇಳಿದ್ದು. ಧರಣಿದೇವಿ ಎಂದು ನನ್ನ ಮಗಳು ಉಳಿದ್ರೆ ಸಾಕು. ಆಯ್ತು, ಆ ಗಿರಿ ಗಹ್ವರದಲ್ಲಿ ಇರುವಂತಹ ಯಾರ ಮುಖವನ್ನು ಇನ್ನೂ ನಾನು ನೋಡೇ ಇಲ್ಲ, ಆ ವರ್ಣಿಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಸಂಕಲ್ಪ ಮಾಡಿದ್ದ. ಆಯಿತು ಅಂತ ಹೇಳಿ ಆ ಕಡೆ ಹೋದ ತಕ್ಷಣ ಇವಳು ಓಡಿ ತನ್ನ ಗಂಡನ ಹತ್ತಿರ ಬರ್ತಾಳೆ, ತನ್ನ ಮಗಳ ಹತ್ತಿರ ಬರ್ತಾಳೆ. ಮಗಳ ಹತ್ತಿರ ಬಂದು ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಏನು ಧರಣಿದೇವಿ ಪಾಪ ವಿಶ್ವಾಸ ಮಾಡಿದ್ದು ಯಾವ ಮಟ್ಟದ ನೋಡ್ರಿ. ಒಬ್ಬ ಹೆಣ್ಣುಮಗಳು ಬಂದಿದ್ದಾಳೆ ಕೊರವಂಜಿ ವೇಷದಲ್ಲಿ, ಅವಳು ಹೇಳ್ತಾಳೆ ನಿನ್ನ ಮಗಳಿಗೆ ಇದೇ ಕಾರಣ ಅಂತ, ಮತ್ತೆ ಮದುವೆ ಮಾಡಿಕೊಡ್ಬೇಕು ಅಂತ ಸಂಕಲ್ಪ ಮಾಡಿಸಿದ್ದಾಳೆ. ಇದುವರೆಗೂ ಮಗಳ ಹತ್ರ ಮಾತಾಡಿಲ್ಲ, ಆ ಹುಡುಗನನ್ನು ನೋಡಿಲ್ಲ. ಯಾರು ಮಾಡ್ತಾರೆ ಹೇಳಿ? ಯಾವ ತಂದೆ ತಾಯಿಗಳು ಈ ಕೆಲಸ ಮಾಡ್ಲಿಕ್ಕೆ ಶಕ್ಯ? ಆದ್ದರಿಂದ ಮೊದಲಿಗೆ ಮಗಳ ಹತ್ರ ಓಡಿ ಹೋದ್ದು. ವೇದವ್ಯಾಸರು ಈ ಸ್ವಾಭಾವಿಕವಾದ ಏನು ಮನಸ್ಸಿನೊಳಗೆ ಹೊಯ್ದಾಟ ಇರ್ತದಲ್ಲ, ಮಗಳನ್ನ ಕೇಳಿಬಿಡೋಣ, ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳೋಣ ಅಂತನ್ನುವ ಆ ಹೊಯ್ದಾಟಗಳನ್ನು ಈ ರೀತಿಯಾಗಿ ತೋರಿಸ್ತಾರೆ. ಓಡಿ ಬಂದು ಕೇಳ್ತಾಳಂತೆ, ಏನಂತ? ನಚ ಪುತ್ರಿ ನಿಕೇತನಂ ಪ್ರಾಪ್ಯ ರುದತಿ ಭೃಷ ದುಃಖಿತ. ಮಗಳೇ, ನಿನ್ನ ಮನಸ್ಸಿನೊಳಗೆ ಏನಿತ್ತು ಈಗ ಹೇಳು. ಆವಾಗಿಂದ ಕೇಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ. ಒಬ್ಬ ಹೆಣ್ಣು ಮಗಳಿಗೆ ತನ್ನ ತಾಯಿಗಿಂತ ಒಬ್ಬ ಒಳ್ಳೆ ಸ್ನೇಹಿತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚಂದದ ಮಾತು. ನಚ ಮಾತ್ರ ಸಮಂ ಮಿತ್ರಂ ಪುತ್ರೀಣಾಂ ವಿದ್ಯತೆ ಶುಭೆ. ಇದು ಸನಾತನ ಸಂಸ್ಕೃತಿ ಅಂದ್ರೆ ಇದೆ. ತಾಯಿಯನ್ನ ಸ್ನೇಹಿತೆಯನ್ನಾಗಿ ನೋಡುವ ಸ್ವಭಾವ, ಮಕ್ಕಳನ್ನ ಸ್ನೇಹಿತರನ್ನಾಗಿ ನೋಡುವುದು. ಹೇಳ್ತಾ ಇಲ್ಲ, ಆತ್ಮ ಏನದು? ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್. 5 ವರ್ಷ ಮಕ್ಕಳನ್ನ ಹುಟ್ಟಿದಾಕ್ಷಣ 5 ವರ್ಷ ಮುದ್ದು ಮಾಡಬೇಕು. ಆಮೇಲೆ 10 ವರ್ಷ 5 to 15 ಅಥವಾ 6 to 16 ಅವರನ್ನ ತಾಡಯೇತ್ ಅಂದ್ರೆ ಶಿಕ್ಷಣ ಕೊಡಬೇಕು. ಅವರನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅಲೈನ್ ಮಾಡಬೇಕು. 16 ಆದಮೇಲೆ ಗಂಡು ಮಗ ಇರಲಿ ಹೆಣ್ಣು ಮಗಳಿರಲಿ ಮಿತ್ರರಂತೆ ಅವರನ್ನು ನೋಡ್ಕೊಳ್ಬೇಕು, ಸ್ನೇಹಿತರಂತೆ ನೋಡಬೇಕು. ಇದು ಸನಾತನ ಸಂಸ್ಕೃತಿ. ಅದನ್ನೇ ಹೇಳ್ತಾ ಇದ್ದಾಳು, ಏನಂತ? ನಚ ಮಾತ್ರ ಸಮಂ ಮಿತ್ರಂ. ದೊಡ್ಡವಳಾದ ಮಗಳಿಗೆ ತಾಯಿಗೆ ಸಮನಾದ ಮಿತ್ರರಿಲ್ಲ. ಆದ್ದರಿಂದ ಏನೇ ಇರಲಿ ಮನಸ್ಸಿನೊಳಗೆ ನನ್ನ ಮುಂದೆ ಹೇಳಬೇಕು ಅಂತ ಕೇಳಿ. ಪೂರಯಾಮಿ ಮನಸ್ಥಂತೆ ಕಿಂ ವೃಥಾ ದೇಹ ಶೋಷಣಾತ್. ನೀನು ಹೇಳು, ನಿನ್ನ ಮನಸ್ಸೊಳಗೆ ಇಂಥದ್ದು ಇದೆ ಅಂತ ಹೇಳಿದ್ರೆ ನಾನು ಮಾಡಿಬಿಡ್ತೀನಿ ಆ ಕೆಲಸ. ನಿನ್ನ ದೇಹ ಶೋಷಣೆ ಮಾಡ್ಕೊಂಡು ಏನು ಪ್ರಯೋಜನ ಅಂತಂದಾಗ ಅವಳಂತಾಳೆ, ಪದ್ಮಾವತಿ ಅಮ್ಮ, ನಾನೇನು ತಪ್ಪು ಮಾಡಿಲ್ಲ, ನಾನೇನು ತಪ್ಪು ಮಾಡಿ ಇದು ಮಾಡ್ತಾ ಇಲ್ಲ. ಹೇಗೆ ಹೇಳಿ ಒಬ್ಬ ಹುಡುಗ ನನಗೆ ಇಷ್ಟ ಆಗಿದ್ದಾನೆ ಅಂತ ಆ ಸಂಕೋಚದಿಂದ ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಇಷ್ಟೇ ಅಲ್ವಾ, ಬಹಳ ಸಂತೋಷ. ಅವಳು ಅದೇ ವರ್ಡ್ ಹೇಳ್ಬಿಡ್ತಾಳೆ. ಅಲ್ಲಿ ಶ್ರೀನಿವಾಸ ಅಂದಿದ್ದಾಳೆ ತಾಂ ವಿನಾ ಅಂತಂದಿದ್ದ, ಇಲ್ಲಿ ತಂ ವಿನಾ ನಹಿ ಜೀವಾಮಿ ಸತ್ಯಮಿತ್ಯವಧಾರಯ. ಅವನು ಸಿಗದೇ ಇದ್ರೆ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ನಾನು ಬದುಕೋದು ಇಲ್ಲ, ಇದು ಸತ್ಯ ಅಂತ ಹೇಳಿದ್ರು. ಆವಾಗ ಒಳಗೆ ನಿಶ್ಚಯ ಆಯಿತು, ಧರ್ಮದೇವಿ ಏನು ಹೇಳಿದ್ದಾಳೋ ಅದು ಕರೆಕ್ಟ್ ಆಗಿದೆ, ಇನ್ನೇನು ಮತ್ತೆ ಯೋಚನೆ ಮಾಡುವಷ್ಟಿಲ್ಲ ಅಂತ ಹೇಳಿ ಗಂಡನ ಹತ್ತಿರ ಬರ್ತಾಳೆ. ಗಂಡನ ಹತ್ತಿರ ಬರ್ತಾಳೆ. ಅದಕ್ಕಿಂತ ಮೊದಲು ಒಂದು ಮಾತು ಬರ್ತದೆ, ಏನಂದ್ರೆ ಯಾರು ಪದ್ಮಾವತಿ ಹೇಳ್ತಾಳೆ, ನೋಡ್ರಿ ಅಲ್ಲಿ ಮಾತಾಡಿದ್ದೇನು 2 ನಿಮಿಷ ನಿಮ್ಮ ತಂದೆಯ ಬಗ್ಗೆ ಎಲ್ಲ ಹೇಳಿ, ನನ್ನ ತಂದೆ ಹಾಗಿದ್ದಾರೆ ಹೀಗಿದ್ದಾರೆ ಅಂತೆಲ್ಲ ಹೇಳಿ ಕಲ್ಲು ಹೊಡೆದು ಕಲಿಸಿದ್ದಾರೆ. ಆದರೆ ಈಗ ಹೇಳ್ತಾಳೆ, ಅವನ ಬಗ್ಗೆ ನನಗೆಲ್ಲ ಗೊತ್ತು, ಅವನ ಭಕ್ತರ ಬಗ್ಗೆ ಗೊತ್ತು ನನಗೆ, ಭಕ್ತರೇ ಹೇಗಿದ್ದಾರೆ ಅಂತ ಲಕ್ಷಣ ಹೇಳ್ತಾರೆ ನೋಡ್ರಿ. ವೇದ ಶಾಸ್ತ್ರ ಪರಾಗೇ ಚ ಏ ಚ ಧರ್ಮವ್ರತೇ ಪರಾಹ. ಅವನ ದೊಡ್ಡವನು ಅಂತ ಹೇಳಲಿಕ್ಕೆ, ಅವನ ದೊಡ್ಡಸ್ತಿಕೆಯನ್ನು ಹೇಳಲಿಕ್ಕೆ ಅವನ ಬಗ್ಗೆ ಹೇಳಬೇಕಾಗಿಲ್ಲ, ಅವನ ಭಕ್ತರ ಬಗ್ಗೆ ಹೇಳಿದ್ರೆ ಸಾಕು. ಈ ಕೆಲವು ಸಲ ಹಂಗೆ ಇರ್ತದೆ ನೋಡ್ರಿ. ಇಫ್ ಯು ವಾಂಟ್ ಟು ನೋ ಎ ಪರ್ಸನ್, ಲುಕ್ ಆಟ್ ಈಸ್ ಫ್ರೆಂಡ್ಸ್ ಅಂತಾರಲ್ಲ, ಅಥವಾ ಲುಕ್ ಆಟ್ ಈಸ್ ಫ್ಯಾಮಿಲಿ. ಹಾಗೆ ಇವನ ಬಗ್ಗೆ ಹೇಳಬೇಕಾ, ಅವನ ಭಕ್ತರ ಬಗ್ಗೆ ಹೇಳ್ತೀನಿ ಕೇಳು. ಅವರೆಲ್ಲರೂ ಕೂಡ ಧರ್ಮದಲ್ಲಿ ಸತ್ಯ ಧರ್ಮ ರತರಾಗಿರ್ತಾರೆ. ಅವರೇ ಅವನ ಭಕ್ತರು ಅಂತ. ಅದಕ್ಕೆ ರಾಯರಿಗೆ ಶ್ರೀನಿವಾಸ ದೇವರ ಭಕ್ತರು ಅಂತ ಯಾಕಂತಾರೆ? ಸತ್ಯ ಧರ್ಮ ರತಾಯಚ. ನಿಜವಾದ ಸತ್ಯ ಧರ್ಮಗಳಲ್ಲಿ ಯಾವಾಗಲೂ ರತರಾಗಿ ಇರೋದರಿಂದಲೇ ರಾಯರು ವೆಂಕಟನಾಥ
ಅಂತ ಹೆಸರೇ ಇಟ್ಟುಕೊಂಡಿದ್ರು ಶ್ರೀನಿವಾಸ ದೇವರ ಭಕ್ತರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೇನೋ ಅನಿಸ್ತದೆ ನೋಡಿ, ರಾಯರ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ. ತದ್ಭಕ್ತ ಲಕ್ಷಣಂ ವಕ್ಷೆ ವೇದಶಾಸ್ತ್ರಪರ ಏಚ ಧರ್ಮವ್ರತೆ ಸ್ಥಿತಾ ಪರಃ ವೇದೋಕ್ತಂ ಕರ್ಮ ಕುರುವಂತಿ ತದ್ಭಕ್ತಾನ್ ವಿದ್ಯೆ ವೈಷ್ಣವಾನ್. ಶಂಖ ಚಕ್ರಗಳನ್ನು ಹಚ್ಚಿಕೊಂಡು ಮುದ್ರಾಂಕನ ಮಾಡಿಕೊಂಡು ಚೆನ್ನಾಗಿ ಊರ್ಧ್ವ ಪುಂಡ್ರಾದಿಗಳ ಧಾರಣೆ ಮಾಡಿರ್ತಾರೆ, ಅವರೇ ನಿಜವಾದ ಭಕ್ತರು. ಅಂತಹ ಭಕ್ತರೇ ಅಷ್ಟು ಶ್ರೇಷ್ಠರಾಗಿರುವಾಗ ಅವರ ಸ್ವಾಮಿ ಈ ಹುಡುಗ, ಅವನನ್ನು ನಾನು ಮದುವೆ ಆಗ್ತೀನಿ, ಅದಕ್ಕಾಗಿ ನೀನು ಮದುವೆ ಮಾಡಿಸಿಕೊಡು ಅಂತ ಹೇಳಿದಾಗ ಶತಾನಂದರು ಹೇಳ್ತಾರೆ, ಕಾರಣಂ ಧರ್ಮದೇವ್ಯುಕ್ತಂ ಉಕ್ತಂ ಅಥ ತಚ್ಛಾಂತಿ ಕಾರಣಂ ಸರ್ವಂ ಸಂಬೋಧಯಾಮಾಸ ಪುತ್ರ್ಯ ಹೃದ್ಗತಮಾದರಾತ್. ಅವನ ಹೆಂಡತಿ ಅಲ್ಲಿಂದ ನೇರವಾಗಿ ಗಂಡನ ಹತ್ತಿರ ಬಂದು ಆಕಾಶರಾಜನಿಗೆ ಎಲ್ಲ ವಿಷಯ ಹೇಳಿದ್ದು. ಮೊದಲಿಗೆ ಧರ್ಮದೇವಿ ಹೇಳಿದ್ದು, ತನ್ನ ಮಗಳ ಹತ್ರ ಅದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದು. ಎಲ್ಲ ವಿಷಯವನ್ನು ತಿಳಿದ ಮೇಲೆ ಬಹಳ ಸಂತೋಷ ಆಯಿತು. ಅಷ್ಟೊತ್ತಿಗಾಗಲೇ ಮತ್ತೆ ಬಕುಲಾವತಿ ಬಂದು ಅಲ್ಲಿ ಕೂತಿದ್ದಾಳೆ. ಬಂದು ತಕ್ಷಣ ಇವರು ಒಳಗಿಂದ ರಾಣಿ ಓಡಿ ಬರ್ತಾಳಂತೆ. ಬಂದು ಹೇಳ್ತಾಳೆ, ಧರಣಿದೇವಿ ಕೈಶಾ ಕಸ್ಮಾತ್ ಉಪಾಯಾತ ಪೂಜ್ಯೇವ ಪ್ರತಿಭಾತಿಮೆ. ತಮ್ಮ ಹೆಣ್ಮಕ್ಳನ್ನು ಕೇಳಿದಂತೆ, ಯಾರು ಈ ಹೋಗುವಾಗ ನೀವು 5 ಜನ ಹೋಗಿದ್ರಿ, ಬರುವಾಗ 6 ಜನ ಬಂದಿರಲ್ಲ, ಯಾರು ಈ ಹೆಣ್ಮಗಳು ಅಂತ ಕೇಳಿದ್ರು. ಎಷ್ಟು ನೋಡಿದ್ರೆ ಪೂಜ್ಯ ಭಾವನೆ ಬರ್ತಾ ಇದೆ. ಸೀನಿಯರ್ ಇದ್ದಾಳೆ, ಅವಳನ್ನು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಮತ್ತು ಬಂದದ್ದು ಏನು ಕಾರಣ ಕೇಳಿದ್ರು. ಆವಾಗ ಕನ್ನಿಕೆಯರು ಹೇಳಿದ್ರು, ವೆಂಕಟೇಶ್ವರ ಅಂತ ಇದ್ದಾನಲ್ಲ, ಆ ಗಿರಿವಾಸನಾಗಿ ಇದ್ದಾನಲ್ಲ, ಅವನ ಆಜ್ಞೆಯನ್ನು ತೆಗೆದುಕೊಂಡು ಬಂದ ಬಕುಲಾವತಿ ಅಂತ ಇವಳ ಹೆಸರು. ಅವಳು ಬಂದಿದ್ದಾಳೆ. ಇವಳಿಗೆ ಗೊತ್ತಾಯ್ತು, ಓಕೆ ಗೊತ್ತಾಯ್ತು ಯಾರು ಅಂತ. ನಿಮ್ಮ ಹತ್ರ ಕೆಲಸ ಇದೆ ಅಂತಲೇ ಹೇಳ್ತಾ ಇದ್ದಾಳೆ, ನಮ್ಮ ಹತ್ರ ಏನೂ ಹೇಳ್ತಾ ಇಲ್ಲ ಅಂತ. ಆವಾಗ ಇವಳಿಗೆ ಬಹಳ ಸಂತೋಷ ಆಗಿ, ತಿಷ್ಠ ಭದ್ರೇವರಾರೋಹೆ ರತ್ನಪೀಠೆ ಸುನಿರ್ಮಲೆ. ಈಗಾಗಲೇ ಇವ್ರು ಬರ್ತಾಳೆ ಅಂತ ಗೊತ್ತಾಗಿ ಒಂದು ಒಳ್ಳೆ ರತ್ನಪೀಠವನ್ನು ಹಾಕಿ ಇಟ್ಟಿದ್ಲಂತ. ಅಲ್ಲಿ ಕೂಡಿಸಿದ್ವಿ ಒಂದು ಸ್ಪೆಷಲ್ ಪ್ಲೇಸ್. ಈಗ ನಮ್ಮ ಮನೆಗೆ ಯಾರೋ ಒಬ್ರು ಬರ್ತಾರೆ ಅಂದಾಗ ನಾವು ಮನೆಯೊಳಗಿಂದ ಸ್ವಲ್ಪ ಮೇಕ್ ಓವರ್ ಮಾಡ್ತೀವಿ ನೋಡಿ. ಮೇಕ್ ಓವರ್ ಮಾಡಿ ಸ್ವಲ್ಪ ಚೇಂಜಸ್ ಮಾಡಿ ಚೆನ್ನಾಗಿ ಕಾಣಿಸ್ಬೇಕು. ಯಾಕೆಂದ್ರೆ ಬಹಳ ಬೇಕಾದವ್ರು ಬರ್ತಾ ಇದ್ದಾರೆ. ದಿನ ಬರೋರು ಬಂದ್ರೆ ಏನು ಮಾಡೋದಿಲ್ಲ, ವಿಶೇಷವಾಗಿದ್ದವ್ರಿಗೆ ಮಾಡ್ತಾರೆ. ಹಾಗೆ ಇವರಿಗೂ ಕೂಡ ಒಂದು ಚೆನ್ನಾಗಿ ರತ್ನಪೀಠದಲ್ಲಿ ಅವಳನ್ನು ಕೂಡಿಸಿ ಹೇಳ್ತಾಳಂತೆ, ಸ್ವಾಗತಂ ತೇ ಮಹಾಭಾಗೆ ಮಮ ಪುಣ್ಯ ಸಮುಚ್ಚಯಾತ್ ಮನ್ಯೇ ಕೃತಾರ್ಥಮಾತ್ಮಾನಂ ಸಫಲಂ ಸಾಧು ಸಂಗಮಾತ್. ಅದ್ಭುತವಾದ ಮಾತು. ಯಾವಾಗಲೂ ನೋಡ್ರಿ, ಒಂದು ಒಳ್ಳೆಯ ಕಾಲ ನಮಗೆ ಬಂದಿದೆ ಅಂತ ಏನು ಗೊತ್ತು, ಯಾವಾಗ ಗೊತ್ತಾಗ್ತದೆ ಗೊತ್ತೇನು? ನಮ್ಮ ಮನೆಗೆ ಒಳ್ಳೆಯ ಜನ ಬರಬೇಕು. ಸಜ್ಜನರು ನಮ್ಮ ಮನೆಗೆ ಬಂದರು ಅಂದರೆ ನಮಗೆ ಉತ್ತಮ ಕಾಲ ಸನ್ನಿಹಿತವಾಗಿದೆ ಅಂತ ಅರ್ಥ. ಅದಕ್ಕೆ ಯಾವಾಗಲೂ ಹೇಳ್ತಿರ್ತಾರೆ, ಒಂದು ಸ್ವಲ್ಪ ಮನೆಗೆ ಬಂದು ಹೋಗ್ರಿ ಅಂತ. ಯಾಕೆ ಅಂದರೆ ಸಜ್ಜನರು ಮನೆಗೆ ಬರ್ತಾ ಇರಬೇಕು ಅಂತ ತಾತ್ಪರ್ಯ ಅದು. ಹೀಗೆ ನಿನ್ನಂತಹ ಒಬ್ಬ ಶ್ರೇಷ್ಠಳಾದ ಹೆಣ್ಣು ಮಗಳು ಧರ್ಮಾರ್ಥ ಕೋವಿದೆ ನಮ್ಮ ಮನೆಗೆ ಬಂದಿದ್ದೀಯಲ್ಲ, ನಮ್ಮ ಮನೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಯಿತು ಅಂತ ಹೇಳಿದ್ದಂತೆ. ಹೇಳಿ, ಈಗ ಹೇಳು ಏನು ಬೇಕು ಅಂತ. ಆವಾಗ ಬಕುಲಾವತಿ ಇಷ್ಟು ಆಯಾಸದಿಂದ ಬಂದಿದ್ದಾಳೆ. ಏನೂ ಬೇಕಾಗಿ ಜಾಸ್ತಿ ಮಾತಾಡೋದು ಬೇಡ. ಡೋಂಟ್ ಬೀಟ್ ಅರೌಂಡ್ ದಿ ಬುಷ್ ಅಂತಾರೆ. 10 ಮಾತಾಡೋದ್ರ ಉಪಯೋಗ. 10 ಕಟ್ಟುವಲ್ಲಿ ಒಂದು ಮುತ್ತು ಕಟ್ಟಬೇಕು ಅಂತ ಶಾಸ್ತ್ರ. 10 ಮಾತಾಡಬಾರ್ದು, ಡೈರೆಕ್ಟಾಗಿ ಹೇಳಿಬಿಟ್ಲು. ಕನ್ಯಾಪೇಕ್ಷಾ ಮುಖ್ಯ ಕಾರ್ಯಂ ಪುನಃ ಕಾರ್ಯಶತೇನ ಕಿಂ. ರಾಣಿಯರ ಹತ್ರ ಬಂದಾಗ ಇನ್ನು 10 ಕೇಳಬಹುದು, ಆದರೆ ಏನೂ ಪ್ರಯೋಜನ ಇಲ್ಲ. ನನಗೆ ಕನ್ಯಾಪೇಕ್ಷೆ ಇದೆ, ನಮ್ಮ ಮನೆಯಲ್ಲಿ ಸುಂದರನಾದ ಒಬ್ಬ ಹುಡುಗ ಇದ್ದಾನೆ ಅಷ್ಟೇ. ಆವಾಗ ಧರಣಿದೇವಿ ಹೇಳಿದ್ದು, ಸಮ್ಯಕ್ ಉಕ್ತಂ. ಇದನ್ನೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಲ್ಲ ಧರಣಿದೇವಿ. ಅದೇ ನೀವೇ ಹೇಳಿದ್ದೇ ವಿಷಯ, ಬಹಳ ಸಂತೋಷ. ಅವನ ಬಗ್ಗೆ ನನಗೆ ತಿಳಿಸ್ಬೇಕು ನೀವು. ಯಾರು ವರ, ಅವನ ಗೋತ್ರ ಏನು, ಅವನ ತಾಯಿ ಯಾರು, ತಂದೆ ಯಾರು, ಅವನ ನಡತೆ ಹೇಗಿದೆ ಅಂತ ಕೇಳಿದ್ವಿ. ಆಚಾರ, ನಡತೆ ಅಂದರೆ ಅವನ ಬಿಹೇವಿಯರ್ ಹೇಗಿದೆ ಅಂತ ಕೇಳಿ. ನಮ್ಮ ಹುಡುಗಿ ಪಾಪ ಭಾಳ ಸಾಫ್ಟ್, ಸಿಕ್ಕಾಪಟ್ಟೆ ಜೋರಿರೋ ಮತ್ತು ಹುಡುಗನಿಗೆ ಕೊಟ್ಟರೆ ಕಷ್ಟ. ಅದಕ್ಕೆ ಮನುಷ್ಯ ರಾಕ್ಷಸ ಎಲ್ಲ ಗಣ ನೋಡಿ ಕೊಡ್ತಿರ್ತಾರೆ ನೋಡಿ, ಅದಕ್ಕೆ ನೋಡಿ ಕೊಡಬೇಕು. ಅದಕ್ಕಾಗಿ ಯಾರು ಏನು ಅಂತೆಲ್ಲ ಕೇಳಿದಾಗ, ಶೃಣು ರಾಜ್ಞಿ ಸವಿಸ್ತಾರಂ ಗೋತ್ರಂ ಬಂಧು ಜನಂ ತಥಾ. ಎಲ್ಲ ಹೇಳ್ತೀನಿ ಕೇಳು. ಇವನ ತಾಯಿ ಹೆಸರು ದೇವಕಿ, ತಂದೆಯ ಹೆಸರು ವಸುದೇವ, ಆಮೇಲೆ ಇವನದು ಚಂದ್ರವಂಶ, ಕೃಷ್ಣ ಅಂತ ಅವನ ಹೆಸರು. ನೋಡ್ಲಿಕ್ಕೂ ಸ್ವಲ್ಪ ಕೃಷ್ಣ ಇದ್ದಂಗೆ ಇದ್ದಾನೆ, ಅಂದ್ರೆ ಕಪ್ಪಿದ್ದಾನೆ. ಆಮೇಲೆ ವಸಿಷ್ಠ ಗೋತ್ರ, ಶ್ರವಣ ನಕ್ಷತ್ರ, ಇಷ್ಟು ಹೇಳಿದ್. ಅವನು ಇರೋದು ಎಲ್ಲಿ ಅಂತಂದ್ರೆ ವೆಂಕಟಗಿರಿ. ಅಲ್ಲ, ವೆಂಕಟಗಿರಿ ಅಂತಂದ್ರೆ ಅದು ಬರೇ ಮತ್ತೆ ಪರ್ವತ ಅಲ್ಲ, ನಮ್ಮಂಗೆ ರಾಜಭವನ ಎಲ್ಲ ಇಲ್ಲಲ್ಲ ಅಂತಂದ್ರೆ ಡೋಂಟ್ ವರಿ, ವಿದ್ಯಾವಾನ್ ಧನವಾನ್ ಬಲಿ ಅಂತ ಹೇಳಿ. ಅವನಿಗೆ ವಿದ್ಯೆ ಇದೆ, ದುಡ್ಡಿದೆ, ಕಟ್ಟಿಸ್ಕೊಳ್ತಾನೆ. ನಾಳೆ ಅರಮನೆಯನ್ನು ಕಟ್ಟಿಸ್ಕೊಳ್ತಾನೆ. ಯಾರಿಗೆ ಗೊತ್ತದ, ಈ ಆಕಾಶರಾಜನ ತನ್ನ ಮನೆ ಬಿಟ್ಟು ಕೊಟ್ಟಾನು, ಇನ್ನೊಂದು ಪಟ್ಟಣ ಕಟ್ಟಿ ಕೊಟ್ಟಾನು. ಅದಕ್ಕಾಗಿ ಏನು ಯೋಚನೆ ಮಾಡುವ ಕಾರಣ ಇಲ್ಲ. ನೀನು ಕೇಳಿದ ನಡತೆಯ ಬಗ್ಗೆ, ಅವನ ಬಿಹೇವಿಯರ್ ಹೇಗಿದೆ ಅಂದರೆ ಬಹುಲಾಚಾರ ಸಂಪನ್ನ,
ಅದಕ್ಕೆ ಹೇಳ್ತಾರಲ್ಲ, ಇಫ್ ಯುವರ್ ಹೆಲ್ತ್ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಯುವರ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಹಾಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾಳೆ. ಏನಂತೆ? ಬಹುಲಾಚಾರ ಸಂಪನ್ನ. ಇಂತಹ ಆಚಾರವಂತರು ನೀವು ನೋಡಿರ್ಲಿಕ್ಕೆ ಶಕ್ಯ ಇಲ್ಲ. ಅಷ್ಟು ಯೋಗ್ಯನಾದವನು. ಯಾರಿಗೆ ಹೇಳ್ತಾರೆ ಶೀಲಂ ಪರಂಭೂಷಣಂ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲ್ಲದಕ್ಕೂ ಶ್ರೇಷ್ಠವಾದ ಭೂಷಣ, ಆಭರಣ ಯಾವುದಾದ್ರು ನಾವು ಹಾಕೋಬೇಕಿತ್ತು ಅಂದರೆ ಯಾವುದು? ಡೈಮಂಡ್ ಹಾಕೋಬೇಕಾ, ಗೋಲ್ಡ್ ಹಾಕೋಬೇಕು? ಅಲ್ಲ, ಒಳ್ಳೆಯ ನಡತೆ ಅನ್ನೋ ಆಭರಣ ಹಾಕೋಬೇಕು. ಶೀಲಂ ಪರಂಭೂಷಣಂ. ಹೋಗಲಿ, ಒಳ್ಳೆಯ ನಡತೆಗೆ ಮೊದಲನೇ ಇದು ಯಾವುದು? ತೋರಿಕೆ ಯಾವುದು? ಯಾವುದನ್ನು ನೋಡಿದ್ರೆ ಗೊತ್ತಾಗ್ತದೆ ಒಳ್ಳೆಯ ನಡತೆ ಅಂದರೆ? ಒಳ್ಳೆಯ ಮಾತು. ವಾಣ್ಯೇಕ ಸಮಲಂ ಕರೋತಿ ಪುರುಷಂ ಯಾ ಸಂಸ್ಕೃತಾಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಒಳ್ಳೆಯ ಮಾತು ಇತ್ತು ಅಂದರೆ ಒಬ್ಬ ಮನುಷ್ಯ ಹೇಗಿದ್ದಾನೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಬಾಯಿ ಬಿಡೋದಿಲ್ಲಂತೆ. ಯಾವನು ಸಾಧಾರಣ ಇರ್ತಾನೋ ಅವನು ಬಾಯಿ ತೆಗೆಯೋದಿಲ್ಲ ಜಾಸ್ತಿ. ಯಾಕೆ ಗೊತ್ತೇನ್ರಿ? ಬಲಂ ಮೂರ್ಖಸ್ಯ ಮೌನಿತ್ವಂ. ಹೆಚ್ಚು ಬಲ್ಲದ ವ್ಯಕ್ತಿ ಹೆಚ್ಚು ಮಾತನಾಡಲು ಸಾಧ್ಯ ಇಲ್ಲ. ಒಳಗಿದ್ರೆ ಹೊರಗೆ ಬರಬೇಕಲ್ಲ. ಅದಕ್ಕಾಗಿ ಹೇಳ್ತಾರೆ ಮಾತು ಶೀಲದ ಸೂಚಕ, ಶೀಲ ಆ ವ್ಯಕ್ತಿಯ ಸೂಚಕ. ಆದ್ದರಿಂದ ಸದಾಚಾರ ಸಂಪನ್ನನಾಗಿದ್ದಾನೆ. ಅಷ್ಟೇ ಅಲ್ಲ, ಇನ್ನೊಂದು ಬಹಳ ಇಂಪಾರ್ಟೆಂಟ್, ಪಂಚವಿಂಶತಿ ವಾರ್ಷಿಕ. ಅವನಿಗಾಗಿರೋ ಬರೀ 25 ವಯಸ್ಸು, ಜಾಸ್ತಿ ಏನಿಲ್ಲ, 25 ಇಯರ್ಸ್. ನೋಡಿದ್ರೆ ಅವನು ಬಂದು ಇಲ್ಲಿ ಹುತ್ತದೊಳಗೆ ಕೂತೆ 10,000 ವರ್ಷ ಆಗುತ್ತೆ. ಅದು ಹೇಳ್ತಾ ಇರೋದೇನು? 25 ವರ್ಷ ಅಂತ ಹೇಳಿ ಭಾರಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹೀಗಾಗಿ ಅವನು ಮಾಡ್ತಾನೆ. ಮತ್ತೆ ನಾನು ನೋಡೇ ಇಲ್ಲ ಅಂತ ಏನಾದರೂ ನೀನು ತಲೆಯಲ್ಲಿ ಇಟ್ಕೊಂಡ್ರೆ, ಧರಣಿ ದೇವಿಗೆ ಹೇಳ್ತಾ ಇದ್ದಾಳೆ, ನಾನು ನೋಡೇ ಇಲ್ಲಲ್ಲ ಹುಡುಗನ್ನ. ಪಾಪ ತಾಯಿ ನೋಡಬೇಕು ಬೇಡ? ತಂದೆ ತಾಯಿ ನೋಡಿ ಮದುವೆ ಮಾಡಿಕೊಡ್ಬೇಕು ಅಳಿಯನನ್ನ ಅಂದರೆ ಯೋಚನೆ ಮಾಡಬೇಡ. ನೀವು ಬರೆದು ಕಳಿಸ್ರಿ ಪತ್ರ. ಅವನೇನು ಮದುವೆಗೆ ಬರ್ತಾನಲ್ಲ, ನಿಮ್ಮ ಮಗಳು ಅಂತಃಪಟಕ್ಕೆ ನೋಡ್ಬೇಕಿತ್ತು, ನೀವೇ ನೋಡೋರಂತ ಅಂತಃಪಟಕ್ಕೆ ಅಂತ ಹೇಳಿ. ನೀವು ಅವತ್ತು ನೋಡೋರಂತೆ ಬರೀತಾ ನೋಡ್ರಿ. ಪಾಣಿಗ್ರಹಣ ಕಾಲೇತು ತಮ್ ದೃಷ್ಟ ತೋಷಮೇಷ್ಯಸಿ. ನಿಮ್ಮ ಮಗಳು ಆಮೇಲೆ ನೋಡ್ಬೇಕಿತ್ತು, ಅವಳು ಮೊದಲು ನೋಡಿದ್ದಾಳೆ. ನೀವು ಮೊದಲು ನೋಡ್ಬೇಕಿತ್ತು, ನೀವು ಆಮೇಲೆ ನೋಡ್ರಿ ಅಂತ ಈ ಅಭಿಪ್ರಾಯ. ಏನೂ ದುಃಖ ಪಡಬೇಡ್ರಿ, ಬಹಳ ಸಂತೋಷವನ್ನು ನೀವು ಪಡ್ತೀರಿ ಅಂತ ಹೇಳಿ ಅವನ ದರ್ಶನದಿಂದಲೇನೆ ದುಃಖ ನಾಶ ಆಗ್ತದೆ. ಆರ್ತಾನಾಂ ಆರ್ತಿಹಂತಾರಂ ಅಂತ ಹೇಳಿದ ಶ್ರೀನಿವಾಸ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಂ ಅಭೀಷ್ಟದಂ ಚತುರ್ಮುಖೇರ ತನಯಂ ಶ್ರೀನಿವಾಸಂ ಭಜೇ ನಿಶಂ ಅಂತಿರೋದ್ರಿಂದ ಅವನನ್ನು ನೋಡಿದರೆ ಸಾಕು, ಅನಿಷ್ಟಘ್ನ, ಅನಿಷ್ಟವೆಲ್ಲ ನಿವೃತ್ತವಾಗ್ತದೆ ಮತ್ತು ಅಭೀಷ್ಟವೆಲ್ಲ ಪ್ರಾಪ್ತವಾಗ್ತದೆ. ಅಂತಹ ಸುಂದರನು ಹೇಳ್ತಾಳೆ, ಸಭಾಗ್ಯಶ್ಚ ಕುಲೀನಶ್ಚ ಬುದ್ಧಿಮಾಂಶ್ಚ ಯುವಾಬಲಿ ವಾಗ್ಮೀ ಚೋಕ್ತೋಸ್ಯ ಚೈತಾವದ್ ವಿವಾಹೋ ನ ಕೃತಃ ಕುತಃ. ಒಂದು ಒಳ್ಳೆ ಪ್ರಶ್ನೆ ಕೇಳಿ ಮುಗಿಸ್ತಾಳೆ. ನಾವು ಇವತ್ತು ಮುಗಿಸ್ಬೋಣ. ಏನಂತ ಅಂದರೆ, ಅಲ್ಲ, ಒಂದು ನನಗೆ ಡೌಟ್ ಬರ್ತಾ ಇದೆ. ನೀವೇನು ಹೇಳಿದ್ರಿ? ಹುಡುಗನಿಗೆ ಒಳ್ಳೆಯ ಚಾರಿತ್ರ್ಯ ಇದೆ, ನಂಬರ್ 1. ಒಳ್ಳೆಯ ದುಡ್ಡಿದೆ, ವಿದ್ಯೆ ಇದೆ, ಅದು ಕ್ಲಿಯರ್ ಆಯಿತು. ವಯಸ್ಸಿದೆ 25 ವರ್ಷ, ಸರಿ ಆಯಿತು. ಎಲ್ಲ ಇದ್ದ ಹುಡುಗನಿಗೆ ಮದುವೆ ಎಷ್ಟು ದಿವಸ ಯಾಕಾಗಿಲ್ಲ? ಪ್ರಶ್ನೆ ಬರ್ತದೋ ಇಲ್ಲೋ? ಇದು ಎಲ್ಲಾನು ಭಾಳ ಬೇಗ ಸಿಕ್ಬಿಡ್ತು ಅಂದರೆ ಅವಾಗ ಒಂದು ಸ್ವಲ್ಪ ಡೌಟ್ ಬರ್ತದೆ. ಇದಕ್ಕೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಕರೀತಾರೆ ಇಂಗ್ಲೀಷ್ನೊಳಗೆ. ಭಾಳ ಸಿಕ್ಕಾಗೂ ಒಂದು ಸಮಸ್ಯೆನೇ, ಸ್ವಲ್ಪ ಸಿಕ್ಕಾಗ ಸಮಸ್ಯೆ, ಭಾಳ ಚೆನ್ನಾಗಿರೋ ಸಿಕ್ಕರೂ ಒಂದು ಸಮಸ್ಯೆ ಅಂತ. ಅದಕ್ಕೆ ಕೇಳ್ತಾ ಇದ್ದ ನೋಡು, ಇಷ್ಟಿದ್ದೂ ಕೂಡ ಅವನ ಮದುವೆ ಇಷ್ಟು ದಿವಸ ಯಾಕಾಗಿಲ್ಲ ಅಂತ ಕೇಳಿದ್ದು. ಏನು ಪ್ರಶ್ನೆ ನೋಡು, ಹೆಣ್ಮಕ್ಳು ಯಾವ ರೀತಿ ಯೋಚನೆ ಮಾಡಬಲ್ಲರು. ಅದನ್ನು ವೇದವ್ಯಾಸರು ಆ ಕಾಲಕ್ಕೆ ಹಿಡಿದಿಟ್ಟಿದ್ದಾರೆ ಅಂದರೆ ಇದು ಅದ್ಭುತನೇ ಅಂತ ಅನಿಸ್ತದೆ. ಆವಾಗ ಬಕುಲಾವತಿ ಹೇಳಿದ್ಲು, ಇಲ್ಲ ಇಲ್ಲ, ಕ್ಷತ್ರಿಯರಿಗಂತೂ ಇದು ಸಾಮಾನ್ಯ. ಏನಂದ್ರೆ, ಕೃತ ವೈವಾಹಿಕೋ ದೇವಿ ಬಾಲ್ಯೇ ಭಾಗೀರಥಿ ಪಿತಾ ತತ್ರಾಪತ್ಯಮನಾಲೋಕ್ಯ ದ್ವಿತೀಯಂ ಕರ್ತು ಮುದ್ಯತಃ. ಒಂದು ಮದುವೆ ಆಗಿದೆ, ಸಣ್ಣವನಿದ್ದಾಗ ಒಂದು ಮದುವೆ ಆಗಿದೆ, ಅಲ್ಲಿ ಮಕ್ಕಳಾಗಿಲ್ಲ ಅಂತ ಈಗ ಇನ್ನೊಂದು ಮದುವೆ ಮಾಡ್ಕೋತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇರೋ ವಿಷಯನ ಹೇಳ್ಬಿಟ್ಟು. ಮದುವೆ ಆಗಿದ್ದು ನಿಜ, ಇನ್ನೊಂದು ಮದುವೆ ಮಾಡ್ಕೋತಾ ಇದ್ದಾನೆ. ಏನು ತಪ್ಪು? ಅವನು 16,108 ಆಗಿದೆ, ಇಲ್ಲಿ 2ನೇ ನಂಬರು, ಏನೂ ದೊಡ್ಡದಲ್ಲ ಅಂತ ಹೇಳಿ. ಅದಕ್ಕೂ ಇದಕ್ಕೆ ಏನು ಮ್ಯಾಚೇ ಇಲ್ಲ, ಅದೇ ರೂಪ ಇದು, ಅದ್ರ ಮೇಲೆ ಇನ್ನು +2 ಅಷ್ಟೇ ಇತ್ತು. ಆದ್ದರಿಂದ ಏನು ಇದಂ ಕಾರಣ ಮಾವಿದ್ದಿ ಶ್ರೀನಿವಾಸೇ ನಿರಾಮಯೇ ಅಂತ. ನಿರಾಮಯ ಅಂದರೆ ಯಾರಿಗೆ, ಆಮಯ ಅಂದರೆ ಸಂಸಾರ ಅಥವಾ ರೋಗ, ಯಾರಿಗೆ ರೋಗಗಳಿಲ್ಲ ಅವನು ನಿರಾಮಯ, ನಿರಾತಂಕ. ನಾವೆಲ್ಲ ನಿರಾಮಯರು ನಿರಾತಂಕರು ಆಗಲಿಕ್ಕೆ ಶ್ರೀನಿವಾಸನ ಹೆಸರು ಹೇಳಬೇಕು. ಅವನೇ ಸ್ವಯಂ ನಿರಾಮಯನೇ ಇದ್ದಾನೆ, ಅದನ್ನೇನು ಪ್ರತ್ಯೇಕವಾಗಿ ಹೇಳೋದು. ಹೀಗಾಗಿ ಅಲ್ಲಿ ಯಾವ ಕಾರಣವೂ ಇಲ್ಲ ಯೋಚನೆ ಮಾಡಲಿಕ್ಕೆ. ನೀನು ಮದುವೆಯನ್ನು ಮಾಡಿಕೊಡಬೇಕು ಅಂತಂದಾಗ ಸಪುತ್ರ ವಚನಂ ಶುತ್ವ ಹರ್ಷಾದಂತಃಪುರಂ ಯಯೌ. ಅವಾಗ ಮಗನನ್ನು ಕೊಟ್ಟು ಕಳಿಸಿದ್ದು ಅಪ್ಪನ ಕರೆದು ಬಾ. ಅಪ್ಪ ಬಹಳ ಸಂತೋಷದಿಂದ ಅಲ್ಲಿಗೆ ಬಂದಿದ್ದಾನೆ.
ಆವಾಗ ಅಪ್ಪನ ಮುಂದೆ ಆ ಧರಣಿ ದೇವಿ ಹೇಳ್ತಾ ಇದ್ದ ಆಕಾಶ ರಾಜನಿಗೆ, ನೋಡು ರಾಜ, ಬಕುಲಾವತಿ ಅಂತ ವೆಂಕಟಾಚಲದಿಂದ ಬಂದಿದ್ದಾಳೆ, ಪುರೋಹಿತರನ್ನ ಕರೆಸಿಬಿಡು. ನೆಕ್ಸ್ಟ್ ಕ್ವಶನ್, ಮತ್ತೇನು ಮಾತಾಡೋದಿಲ್ಲ. ನಾ ಎಲ್ಲ ನೋಡ್ಬಿಟ್ಟೆ. ಪಾಪ ಗಂಡಸರು ಪೇಮೆಂಟ್ ಮಾತ್ರ ಮಾಡ್ತಿರ್ತಾರೆ ನೋಡ್ರಿ, ಏನು ಸಾಮಾನು ಅಂತ ಏನು ನೋಡೋದಿಲ್ಲ, ಬರೀ ಪೇಮೆಂಟ್ UPI ಮಾಡಿ ಮುಗಿಸ್ಬಿಡ್ತಾರೆ ಅಷ್ಟೇ. ಅದೇ ಥರ ಅದೇ ಇದನ್ನು ತೋರಿಸಿದ್ರು. ಏನಂತ, ಹುಡುಗ ಬಕುಲಾವತಿ ಬಂದಿದ್ದಾಳೆ, ಬಕುಲಾವತಿ ಹೇಳಿದ್ದನ್ನೆಲ್ಲ ಹೇಳಬೇಕೋ ಇಲ್ಲೋ? ಇಲ್ಲ, ಹೇಳಿದ್ದೇನಂದ್ರೆ ಕನ್ಯಾಗತಂ ಆಗತಾ ರಾಜನ್ ಬಕುಲಾ ವೆಂಕಟಾಚಲಾತ್ ಸುತಂ ಸಂಪ್ರೇಷಯಿತ್ವಾಥ ಪುರೋಹಿತಂ ಇಹಾನಯ. ನೀವು ಹೋಗಿ ಪುರೋಹಿತರನ್ನ ಕರೆಸಿ ಮುಂದಿನ ಕೆಲಸ ಮಾಡಿಬಿಡ್ರಿ ಅಂತ ಹೇಳಿ. ಅದರ ಅಭಿಪ್ರಾಯ ಏನು ಅಂದರೆ, ಆವಾಗಲೇ ಎಲ್ಲ ಹೇಳಿದ್ದಲ್ಲ, ಮಗಳನ್ನ ಭೇಟಿಯಾಗಿ ಬಂದು ಗಂಡನ ಹತ್ರ ಬಂದು ವಿಷಯವನ್ನು ತಿಳಿಸಿದ್ದು, ಆ ಕಾರಣಕ್ಕಾಗಿ ಹೇಳಿಲ್ಲ ಅಂತ ಇಷ್ಟೇ ಅಭಿಪ್ರಾಯ. ಸುಮ್ಮನೆ ವಿನೋದಕ್ಕಾಗಿ ಅದನ್ನು ಹೇಳಿದ್ದೆ. ಅಂತೂ ಮಗನನ್ನು ಕೊಟ್ಟು ಕಳಿಸಿದ್ರು. ಆವಾಗ ವಿಚಾರ ಮಾಡಬೇಕಲ್ಲ, ಇವರ ಕುಲ ಗೋತ್ರ ಅವರ ಕುಂಡಲಿಗಳು ಎಲ್ಲ ಕೂಡ್ತದೋ ಇಲ್ಲೋ, ತಾರಾಬಲ ಚಂದ್ರಬಲ ಎಲ್ಲ ನೋಡಬೇಕಲ್ಲ. ಅದಕ್ಕಾಗಿ ಎಲ್ಲವನ್ನು ನೋಡೋಣ ಅಂತ ಹೇಳಿದಾಗ ಆಕಾಶ ರಾಜ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ಅಂತ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.